ಮಂತ್ಸ್ ಅಲ್ಲಿ ಮದ್ವೆ ಆಗತ್ತೆ ಅಂತ ಹೇಳಿದ್ರಿ, ಹಾಗೆ ಆಯ್ತು. 6 ಮಂತ್ಸ್ ಅಲ್ಲಿ ನಂಗೆ ಜಾಬ್ ಸಿಗುತ್ತೆ ಅಂದಿದ್ರೆ ಅನ್ಬಿಲೀವಬ್ಲಿ ಸಿಕ್ಕಿದೆ ಅಂತ. ಅಂಡ್ ಒಬ್ಬರದು ಕಾರ್ಡ್ ಹಿಂಗ್ ಬಿತ್ತು ಅಂಡ್ ಐ ಸೈಡ್ ನಿಮ್ಗೆ 6 hours ಅಲ್ಲಿ ಮೇಲ್ ಬರುತ್ತೆ ದಟ್ ಯು ಗಾಟ್ ದ ಜಾಬ್, ಯು ಡೋಂಟ್ ಹ್ಯಾವ್ ಟು ವರಿ. ಶಿ ವಾಸ್ ಜಾಬ್ಲೆಸ್ ಫ್ರಮ್ 6 years. 6 hours ಅಲ್ಲೇನೆ ಮೇಲ್ ಬಂದಿದೆ. ಸೊ ಈ ಮೆಥಡ್ಸ್ ಆಫ್ ಮ್ಯಾನಿಫೆಸ್ಟೇಷನ್ ಏನಾದ್ರು ಹೇಳ್ಬೋದಾ ನಮಗೆ ಅಂತ? ಯಾ ಶೋರ್. ನಂದು ಐ ಸ್ವೇರ್ ಬೈ ಇಟ್, ತುಂಬಾ ಈಸಿ ಮೆಥಡ್, ಮತ್ತೆ ನಾನು ಇದನ್ನ ತುಂಬಾ ನಂಬ್ತೀನಿ. ಜ್ಯೋತಿಷ್ಯಕ್ಕೂ ಈ ಟ್ಯಾರೋ ರೀಡಿಂಗು ಏನು ವ್ಯತ್ಯಾಸ ಅಂತ? ಇನ್ನೊಂದು ಸ್ವಿಚ್ ವರ್ಡ್, ಐ ಥಿಂಕ್ ಎಲ್ಲರಿಗೂ ಇದನ್ನ ನಾನು ಏನು ವೇಟ್ ಮಾಡ್ಸಲ್ಲ, ಫ್ರೀ ಆಗೇ ಹೇಳ್ಬಿಡ್ತೀನಿ. ಇಟ್ಸ್ ಕಾಲ್ಡ್, ಇದು ಇಟಾಲಿಯನ್ ಸ್ವಿಚ್ ವರ್ಡ್ ಆಯ್ತಾ. ಎಲ್ಲ ಕೋರ್ಟ್ ಕೇಸ್ ಗೆದ್ದಿದ್ದಾರೆ. 51 ಟೈಮ್ಸ್ ಸ್ಟ್ಯಾಂಡ್ ಮಾಡಬೇಕು. ಇನ್ನೇನು ಕೋರ್ಟ್ ಕೇಸ್ ಇದೆ ಅಟೆಂಡ್ ಮಾಡಬೇಕು ಅವತ್ತು. ಅಂಡ್ 100% ಹೇಳ್ತೀನಿ, ಬರ್ದು ಕೊಡ್ತೀನಿ, ಇದು ವರ್ಕ್ ಆಗೇ ಆಗತ್ತೆ. ಒಬ್ರು ಅವ್ರ ಮಗನ ಬಗ್ಗೆ ಮಾತ್ರ ಕೇಳಕ್ಕೆ ಫೋನ್ ಮಾಡಿದ್ದು, ವಯಸ್ಸಾದವರು ಆಗಿದ್ರು ಅವರು. ಅಂಡ್ ಕಾರ್ಡ್ ಪ್ರಿಡಿಕ್ಷನ್ ಟೈಮಲ್ಲಿ ಅವ್ರ ಹಸ್ಬೆಂಡಿಗೆ ಅಫೇರ್ ಇತ್ತು ಅನ್ನೋದು ಕೂಡ ಕಾರ್ಡ್ ಅಲ್ಲಿ ಗೊತ್ತಾಯ್ತು. ರಿಲೇಶನ್ಶಿಪ್ ದೇ ಕಾರ್ಡ್ ಬಿತ್ತು. ಸೊ ಏನಾಗತ್ತೆ ಗೊತ್ತಾ, ಈ ನಾವ್ ಇಂಟ್ಯೂಟಿವ್ ಇದ್ರೆ ಅವ್ರದ್ದು ಯಾವ ಎನರ್ಜಿ ಅಥವಾ ಯಾವ ರಿಸಲ್ಟ್ ಅಥವಾ ನ್ಯೂಸ್ ಅವರಿಗೆ ಗೊತ್ತಾಗ್ಬೇಕು ಆ ಪಾಯಿಂಟಿಗೆ, ಅದು ಕೂಡ ಬಂದ್ಬಿಡತ್ತೆ. ಕೆಲವರಿಗೆ ನಾಗ ಮೇಲೆ ತುಂಬಾ ಬಿಲೀಫ್ ಇರುತ್ತೆ, ದುರ್ಗಾ ಬರ್ತಾರೆ ಡ್ರೀಮ್ ಅಲ್ಲಿ, ಸಡನ್ಲಿ ಬರೀ ದುರ್ಗಾ ಫೋಟೋಸ್ ಕಾಣಿಸೋದು, ಈ ರೀತಿ ರಿಪೀಟೇಟಿವ್ಲಿ ನಿಮ್ಗೆ ಯಾವ್ದೋ ಒನ್ ಗಾಡ್ದು ಎನರ್ಜಿ ಹಿಂದೆನೇ ಬರ್ತಾ ಇದೆ, ಹಿಂಬಲಿಸ್ತಾ ಇದೆ. ಯಾಕೋ ರಾಯರಿದ್ದಾರೆ ಅಂತ ಬರಿಬೇಕು ಅನ್ಸ್ತಾ ಇರತ್ತೆ, ಯಾಕೆ ಅಂತ ಗೊತ್ತಿರಲ್ಲ. ಮಂತ್ರಾಲಯಕ್ಕೆ ಹೋಗ್ಬೇಕು ಅನ್ಸುತ್ತೆ, ಯಾವ್ದೋ ಒಂದ್ ಜಾಗ ನಿಮ್ಮನ್ನ ಕರಿತಾ ಇರತ್ತೆ, ಯಾವ್ದೋ ಒಂದ್ ಟೆಂಪಲ್ ಕರಿತಾ ಇರುತ್ತೆ. ಅವರೇ ನಿಮ್ಮ ಸ್ಪಿರಿಟ್ ಗೈಡ್ಸ್ ಅಥವಾ ಗಾಡ್. ನಿಮ್ಮ ಇಷ್ಟ ದೈವನ ನೆನಪಿಸ್ಕೊಂಡು ಈ ಪ್ರಶ್ನೆಗೆ ನಂಗೆ ಕರೆಕ್ಟ್ ಆಗಿ ಒಂದು ಉತ್ತರ ಬೇಕು, ಡೈರೆಕ್ಷನ್ ಬೇಕು ಅಂತ ಕೇಳ್ಕೊಳ್ಳಿ. ನನ್ಗೆ ಕಾರ್ಡೇ ಕಾಣಿಸುತ್ತೆ, ಬಟ್ ವಿಷನ್ಸ್ ಮೂಲಕ ಕಾರ್ಡ್ ಕಾಣಿಸುತ್ತೆ. and I'll be predicting things for you. Let's connect with the energies. Close your eyes and think of that one question or direction. ಕಲೆಕ್ಟಿವ್ ಆಗಿ ನಾನು ನೋಡಕ್ ಹೋದ್ರೆ, ನಮಸ್ಕಾರ, ನಾನು ಹಂಸ. ನೀವು ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನಲ್. ಇದು ಹರಟೆ ವಿತ್ ಹಂಸ. ನಾವೆಲ್ಲ ಫ್ಯೂಚರ್ ಪ್ರಿಡಿಕ್ಷನ್ಸ್ ಅಥವಾ ಮುಂದೇನಾಗುತ್ತೆ ನಮ್ಮ ಜೀವನದಲ್ಲಿ ಅಂತ ತಿಳ್ಕೊಳ್ಬೇಕಾದ್ರೆ ಜ್ಯೋತಿಷ್ ಶಾಸ್ತ್ರವನ್ನ ನಂಬ್ತೀವಿ. ಇದೇ ತರಾನೇ ಸಾಕಷ್ಟು ಕಾನ್ಸೆಪ್ಟ್ಸ್, ಸಾಕಷ್ಟು ವಿಧಾನಗಳು ನಮ್ಮ ಸುತ್ತಮುತ್ತಾನೇ ಇದೆ. ಇದರಲ್ಲೇ ಒಂದು ಟ್ಯಾರೋ ರೀಡಿಂಗ್. ಏನು ಟ್ಯಾರೋ ರೀಡಿಂಗ್ ಅಂದ್ರೆ, ಈ ಟ್ಯಾರೋ ಕಾರ್ಡ್ಸ್ ಅಂದ್ರೆ ಏನು, ಇದು ನಮಗೆ ಮಾರ್ಗದರ್ಶನ ಕೊಡುತ್ತಾ, ನಮ್ಮ ಫ್ಯೂಚರ್ನ ಪ್ರಿಡಿಕ್ಟ್ ಮಾಡುತ್ತಾ, ಈ ಎಲ್ಲ ವಿಚಾರಗಳನ್ನ, ಮ್ಯಾನಿಫೆಸ್ಟೇಷನ್ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ತಿಳ್ಕೊಳ್ತಾ ಇದೀವಿ. ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಲಿದ್ದಾರೆ ಡಾಕ್ಟರ್ ರಶ್ಮಿ ಎನ್ ಮುತಾಲ್ಕರ್. ಇವರು ಟ್ಯಾರೋ ರೀಡಿಂಗ್, ಅಕಾಶಿಕ್ ರೆಕಾರ್ಡ್ಸ್ ಎಕ್ಸ್ಪರ್ಟ್ ಆಗಿದ್ದು, ಮ್ಯಾನಿಫೆಸ್ಟೇಷನ್ ಕೋಚ್ ಹಾಗೇನೆ ಪ್ರಾಣಿಕ್ ಹೀಲರ್ ಕೂಡ ಆಗಿದ್ದಾರೆ. ನಮಸ್ತೆ ರಶ್ಮಿ. ನಮಸ್ತೆ, ಹೇಗಿದ್ದೀರಾ? ಆರಾಮ್, ನೀವ್ ಹೇಗಿದ್ದೀರಿ? ಆರಾಮಾಗಿದ್ದೀನಿ. ಸೊ ರಶ್ಮಿ ಬರ್ತಾರೆ ಅಂದ ತಕ್ಷಣ ಇವತ್ತು ಪ್ರಶ್ನೆಗಳ ಪಟ್ಟಿನೇ ರೆಡಿ ಆಗ್ಬಿಟ್ಟಿದೆ ನನಗೆ. ಸೊ ತುಂಬಾ ವಿಷಯ ಇದೆ ಕೇಳೋಕೆ. ಮೊದಲನೇದಾಗಿ ಡಾಕ್ಟರ್ ರಶ್ಮಿ, ಆಕಾಶಿಕ್ ರೆಕಾರ್ಡ್ಸು, ಪ್ರಾಣಿಕ್ ಹೀಲಿಂಗು, ಮ್ಯಾನಿಫೆಸ್ಟೇಷನ್, ಟ್ಯಾರೋ ರೀಡಿಂಗ್, ಹೇಗೆ ಅಲ್ಲಿಂದ ಇಲ್ಲಿಗೆ ಅಂತ? ಎಲ್ರು ಇದೆ ಕ್ಯೂರಿಯಾಸಿಟಿ, ತುಂಬಾ ಎಲ್ಲರಿಗೂ ಇದೆ. ಸೊ ಐ ಬೀನ್ ಅ ಸೈಕಿಕ್ ಫ್ರಮ್ ದ ಬಿಗಿನಿಂಗ್. ಅಂದ್ರೆ ನಾನು ಹುಟ್ಟಿದಂಗೆ ಏನಲ್ಲ, ಬಟ್ 5th ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಎಲ್ಲ ಇರ್ತೀವಲ್ಲ, ಅವಾಗ ಮಳೆ ಬರುತ್ತೆ ಬರಲ್ಲ, ಸುಮ್ನೆ ಹಿಂಗೆ ಬೆಡ್ಸ್ ಕಟ್ಟೋ ತರ ಸ್ಟಾರ್ಟ್ ಆಯ್ತು. ಇದು ಪ್ರಿಡಿಕ್ಟ್ ಮಾಡೋದು ಆ ತರ ಆಯ್ತು. ನಾನ್ ಹೇಳ್ತೀನಿ ಆ ತರ. ಯಾವಾಗ್ಲೂ ವಾಟ್ ಐ ಯೂಸ್ ಟು ಪ್ರಿಡಿಕ್ಟ್, ನಾನ್ ವಿನ್ನಿಂಗ್ ಸೈಡ್ ಅಲ್ಲೇ ಇರ್ತಾ ಇದ್ದೆ ಬೈ ಅಂಡ್ ಲಾರ್ಜ್. ಹಾಗೆ ಐ ವಾಸ್ ಲೈಕ್, ಏನೋ ಒಂದ್ ನಡೀತಾ ಇದೆಯಲ್ಲ ಇಲ್ಲಿ, ಹೌ ಐ ಆಮ್ ಏಬಲ್ ಟು ಪ್ರಿಡಿಕ್ಟ್ ಅಂತ. ಸೊ ನನ್ಗೆ ಯಾರನ್ನಾದ್ರೂ ನೋಡಿದ ತಕ್ಷಣನೇ ಗೊತ್ತಾಗ್ತಿತ್ತು ಅವ್ರದ್ದು ಹಿಂದೆ ಏನ್ ನಡೆದಿದೆ, ಮುಂದೆ ಏನಾಗತ್ತೆ, ಅವ್ರ ಮನೇಲಿ ಏನ್ ಜನ ಇದ್ದಾರೆ, ಕೆಲವೊಂದ್ ಬಾರಿ ಹೆಸರು ಅಥವಾ ಫೋನಲ್ಲಿ ಮಾತಾಡ್ತಾ ಅವ್ರದ್ದು ಆಕ್ಷನ್ಸ್, ಈಗ ತಲೆ ಮೇಲೆ ಕೈ ಇಟ್ಕೊಂಡೆ ತಾನೆ, ಇವಾಗ ಹಿಂಗ್ ಮಾಡ್ತಿದ್ಯಾ ತಾನೆ, ಆ ತರ ಪ್ರಿಡಿಕ್ಷನ್ಸ್ ಮಾಡ್ತಾ ಇದ್ದೆ. ಸೊ ನನಗೂ ಗೊತ್ತಿರ್ಲಿಲ್ಲ ಇದೆಲ್ಲ ಸೈಕಿಕ್ ಎಬಿಲಿಟಿ ಅಂತಾರೆ, ಮತ್ತೆ ಏನ್ ಅಂತಾರೆ ಏನು ಕರೆಕ್ಟ್ ಆಗಿ ಗೊತ್ತಿರ್ಲಿಲ್ಲ. ಸೊ ಹೀಗೆ ಬೆಳ್ಕೊಂತ ಹೋಗಿ ಕೊನೆಗೆ ಐ could predict everything about my life and gut feeling against. ಇವಾಗ ನಾನು ಏನಾದ್ರೂ ಪ್ರಿಡಿಕ್ಷನ್ ನನಗೆ ಬಂದಿದೆ, ಇದೇನು ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಮುಂದೆ ಹೋಗಿದ್ರೆ ನನಗೆ ಹರ್ಟೇ ಆಗಿದೆ. ಸೊ ಆ ರೀತಿ ಐ ಸ್ಟಾರ್ಟೆಡ್ ಡೆವಲಪಿಂಗ್ ಮೈ ಇಂಟ್ಯೂಷನ್ಸ್ ಬೆಟರ್ ಅಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಏನ್ ಆಗ್ತಿದೆ ನನ್ನ ಒಳಗಡೆ ಇದು ಅಂತ. ದೆನ್ ಐ ಕ್ವಿಟ್ ಕಂಪ್ಲೀಟ್ಲಿ. ಡೆಂಟಲ್ ಪ್ರಾಕ್ಟೀಸು ಬಿಟ್ಟೆ, ಮತ್ತೆ ಏನೇನ್ ಮಾಡ್ತಾ ಇದೆ ಎಲ್ಲ ಬಿಟ್ಟು ಐ ಸ್ಟಾರ್ಟೆಡ್ ದಿಸ್ ವಿತ್ ಮೈ ಹಸ್ಬೆಂಡ್ ಆಸ್ ಯೂನಿಕ್ ಟ್ಯಾರೋ 1111 ಅನ್ನೋ ಒಂದು ಸ್ಪಿರಿಚುವಲ್ ಕಂಪನಿನೇ ಸ್ಟಾರ್ಟ್ ಮಾಡ್ಬಿಟ್ವಿ, ಇಲ್ಲಿಗೆ ಬಂದ್ವಿ ಆ ತರ. ಸೊ ಇವತ್ತು ಟ್ಯಾರೋ ರೀಡಿಂಗ್ ಬಗ್ಗೆ ನಿಮ್ಮ ಹತ್ರ ತುಂಬಾ ವಿಷಯ ತಿಳ್ಕೊಬೇಕು ನಾವು. ಸೊ ಫಸ್ಟ್ ಟ್ಯಾರೋ ರೀಡಿಂಗ್ ಅಂದ್ರೆ ಏನು? ಹಾಗಂತ ತಕ್ಷಣ ಎಷ್ಟೊಂದು ಜನಕ್ಕೆ ಆ ಪದ ಕೇಳಿರಲ್ಲ, ಅಥವಾ ಏನಿದು ಹೊಸದಾಗಿದೆಯಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಸೊ ಫಾರ್ ಎ ಕಾಮನ್ ಮ್ಯಾನ್ ಟ್ಯಾರೋ ರೀಡಿಂಗ್ ಏನು ಅಂತ ತಾವು ಹೇಳ್ಕೊಡೋದಾದ್ರೆ? ಸೊ ಟ್ಯಾರೋ ರೀಡಿಂಗ್ ಅಂತ ಬಂದ್ರೆ, ಅದು ಫಸ್ಟ್ ಟ್ಯಾರೋ ಅಂತ ಕರೀತಿರ್ಲಿಲ್ಲ ಅದನ್ನ, ಒಂದು ತರೋಚಿ ಅಂತ ಕರೆಯೋರು. ಸೊ ಅದರದ್ದು ಲಿಟ್ರಲ್ ಮೀನಿಂಗ್ ಏನು ಅಂತ ಗೊತ್ತಿಲ್ಲ. ಕೆಲವರು ಚೇಂಜ್ ಅಂತಾರೆ, ಕೆಲವರು ಎವಾಲ್ವ್ ಅಂತ ಹೇಳ್ತಾರೆ. ಅದಕ್ಕೆ ಏನ್ ಪದ ಅಂತ ಯಾರಿಗೂ ಗೊತ್ತಿಲ್ಲ. ಗೇಮ್ ಅಲ್ವಾ, ಏನೋ ಒಂದು ಟ್ರೆಂಡಿಂಗ್ ಆಗಿ ಇಟ್ಟಿದ್ದಾರೆ. ಬಟ್ ಇದು ಯಾವಾಗ ಆಗಿದ್ದು, 15ನೇ ಶತಮಾನದಲ್ಲಿ ಇದು ಸುಮ್ನೆ ಕಾರ್ಡ್ ಗೇಮ್ ಆಡ್ತಿದ್ರು. ಲೈಕ್ ಇವಾಗ ಹೇಗೆ ಬೆಡ್ಸ್ ಎಲ್ಲ ಕಟ್ಬಿಟ್ಟು ಏನೋ ಆಡ್ತಾರಲ್ಲ ಕಾರ್ಡ್ ಗೇಮ್ ತರ, ಆ ತರ ಒಂದು ಎಂಟರ್ಟೈನ್ಮೆಂಟ್
ಪರ್ಪಸ್ಗೆ ಅಂತ ಸ್ಟಾರ್ಟ್ ಆಗಿದ್ದು. ದೆನ್ 19th ಸೆಂಚುರಿಯಲ್ಲಿ ದೇ ಸ್ಟಾರ್ಟೆಡ್ ವಿತ್ ಇದಕ್ಕೇನೋ ಸ್ಪಿರಿಚುವಲ್ ಮೀನಿಂಗ್ ಇರ್ಬೋದು ಅಂತ ಅಂದ್ಬಿಟ್ಟು ಆರ್ಥರ್ ಅಂತ, ಎಡ್ವರ್ಡ್ ಆರ್ಥರ್ ಅಂತ ಮತ್ತೆ ಪಮೇಲಾ ಅಂತ ರೈಡರ್ ವೇಟ್ ಟ್ಯಾರೋ ಡೆಕ್ ಅಂತ ಫಸ್ಟ್ ಅವರು 78 ಕಾರ್ಡನ್ನ ರೆಡಿ ಮಾಡಿ ಇಟ್ರು ಜನರಿಗೆ. ನೋಡಿ, ಇದಕ್ಕೆ ಸ್ಪಿರಿಚುವಲಿ ನಾವು ಪ್ರಿಡಿಕ್ಟ್ ಕೂಡ ಮಾಡ್ಬೋದು, ಇದ್ರಲ್ಲಿ ಏನೋ ಡಿವೈನ್ ಎನರ್ಜಿ ಇದೆ, ಇದು ಬರೀ ಗೇಮ್ ಆಗಿ ಅಲ್ಲ, ನಾವು ಪ್ರಿಡಿಕ್ಷನ್ಗೆ ಕೂಡ ಯೂಸ್ ಮಾಡ್ಬೋದು ಅಂತ ಅವ್ರು ಹೇಳಿದ್ದು. ಇನಿಷಿಯಲಿ ಇಟಲಿಯಲ್ಲಿ ಇತ್ತು, ಆಮೇಲೆ ಯುರೋಪ್ ಎಲ್ಲ ಭಾಗದಲ್ಲಿ ಇತ್ತು, ಈಗ ಎಲ್ಲ ಕಡೆ ಹಬ್ಬಿದೆ ಇದು ಟ್ಯಾರೋ ಅನ್ನೋದು. ಸೊ ಏನ್ ಕಾರ್ಡ್ಸ್ ಇರುತ್ತಾ ಅಥವಾ ಹೇಗಿರುತ್ತೆ, ಇದು ಹೆಂಗ್ ವರ್ಕ್ ಆಗತ್ತೆ ಅಂತ? ಸೊ ಅದು ಟ್ಯಾರೋ ಕಾರ್ಡ್ ಅಂತ ಒಂದು 78 ಕಾರ್ಡ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ರೈಡರ್ ವೇಟ್ ನ ತಗೊಂಡ್ರೆ 78 ಇರುತ್ತೆ. ಕೆಲವೊಂದು ಒರಾಕಲ್ ಡೆಕ್ ಅಂತ ಮಾಡ್ತಾರೆ, ಒರಾಕಲ್ ಕಾರ್ಡ್ಸ್ ಅಂತ ಮಾಡ್ತಾರೆ, ಮತ್ತೆ ಬೇರೆ ಟ್ಯಾರೋ ಕಾರ್ಡ್ಸ್ ಕೂಡ ಇವೆ, ಅದು 58, 41 ಆ ರೀತಿ ಬೇರೆ 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 ನಂಬರ್ ಇರುತ್ತೆ. ಅಂಡ್ ನೋಡಕ್ಕೆ ಅದು ಒಂಥರ ಗೇಮ್ ಕಾರ್ಡ್ ತರಾನೇ ಇರುತ್ತೆ, ಬಟ್ ಅದಕ್ಕೆ ಸ್ಪಿರಿಚುವಲಿ ಏನೇನು ಫಿಗರೈನ್ ಇರುತ್ತೆ ಮತ್ತೆ ಸ್ಟ್ರಕ್ಚರ್ಸ್ ಇರುತ್ತೆ, ಅದನ್ನ ನೋಡಿ ನಾವು ತುಂಬಾ ಈಸಿಲಿ ಪ್ರಿಡಿಕ್ಟ್ ಮಾಡ್ಬೋದು. ಈಗ ನಮ್ ಕಡೆ ಎಲ್ಲ ಈಗ ಪ್ರೆಡಿಕ್ಷನ್ ಅಂದ ತಕ್ಷಣ ಮೊದಲು ಹೋಗೋದು ಜ್ಯೋತಿಷಿಗಳ ಹತ್ರ, ನಮ್ಮ ಫ್ಯೂಚರ್ ಪ್ರೆಡಿಕ್ಷನ್ ಹೇಗಿದೆ ಅಥವಾ ಏನಾದ್ರು ಒಂದ್ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಪ್ರೆಡಿಕ್ಷನ್ ಏನ್ ಮಾಡ್ಬೇಕು ಅನ್ನೋದು ತಿಳ್ಕೊಳ್ಳೋದಕ್ಕೆ. ಸೊ ಜ್ಯೋತಿಷ್ಯಕ್ಕೂ ಈ ಟ್ಯಾರೋ ರೀಡಿಂಗು ಏನ್ ವ್ಯತ್ಯಾಸ ಅಂತ? ಜ್ಯೋತಿಷ್ಯ ಒಂದು ಸೈನ್ಸ್ ಅಂತಾನೆ ನಂಬಿಕೆ ಇದೆ ಅಲ್ವಾ. ಟ್ಯಾರೋ ಆದ್ರೆ ನಮ್ಮ ಎನರ್ಜಿ ಮೇಲೆ, ಇವಾಗ ಹಂಸದು ಬೇರೆ ಎನರ್ಜಿ ಇರುತ್ತೆ, ರಶ್ಮಿದು ಬೇರೆ ಎನರ್ಜಿ ಇರುತ್ತೆ. ನಮ್ಮ ಎನರ್ಜಿ ಮೇಲೆ ಒಂದು ಕಾರ್ಡ್ ನ ಇಂಟ್ಯೂಟಿವ್ ಆಗಿ ರೀಡ್ ಮಾಡೋರು ಟ್ಯಾರೋ ಕಾರ್ಡ್ ರೀಡರ್ಸ್ ಆಗಿರ್ತಾರೆ. ಡಿಫ್ರೆನ್ಸ್ ಏನಂದ್ರೆ, ಇದು ನಿಮ್ಮ ಬರ್ತ್ ಡೇಟ್ ಬೇಕು, ಮತ್ತೆ ನಿಮ್ಮ ಬರ್ತ್ ಟೈಮಿಂಗ್ ಬೇಕು, ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಎಲ್ಲ ನೋಡ್ಬಿಟ್ಟು ಆಸ್ಟ್ರಾಲಜಿನ ಪ್ರಿಡಿಕ್ಟ್ ಮಾಡ್ತಾರಲ್ವಾ. ಬಟ್ ಟ್ಯಾರೋ ಹಾಗಲ್ಲ, ನಿಮ್ದು ಏನು ಡೀಟೇಲ್ಸ್ ನನ್ಗೆ ಗೊತ್ತಿಲ್ಲ ಅಂತಂದ್ರೂ ನಾನು ಪ್ರಿಡಿಕ್ಟ್ ಮಾಡಬಲ್ಲೆ, ಯಾಕಂದ್ರೆ ನೀವ್ ನನ್ನ ಎದುರುಗಡೆ ಇರ್ತೀರಾ, ಕಾಲ್ ಅಲ್ಲಿ ಇರ್ತೀರಾ, ಅಥವಾ ಡಿಸ್ಟೆಂಟ್ಲಿ ನೀವ್ ಎಲ್ಲೇ ಇದ್ರು ನಿಮ್ದು ಒಂದ್ ಪ್ರಶ್ನೆ ನನಗೆ ಬಂತು ಅಂದ್ರೆ ಅದ್ರದ್ದು ಎನರ್ಜಿ ಬೇಸ್ಡ್ ಮೇಲೆ ನಾನು ಪ್ರಿಡಿಕ್ಷನ್ಸ್ ಮಾಡಬಲ್ಲೆ. ಸೊ ಈಗ ಒಂದು ಪರ್ಟಿಕ್ಯುಲರ್ ಕಾರ್ಡ್ಗೆ ಅದ್ರದೇ ಆಗಿರುವಂತ ಎನರ್ಜಿ ಇರುತ್ತಾ, ಅಥವಾ ಯಾರೊಬ್ಬ ಕೇಳ್ತಾರೆ ಪ್ರಶ್ನೆ ಅದ್ರ ಮೇಲೆ ಆ ಇಂಟ್ಯೂಷನ್ ಮೇಲೆ ಕಾರ್ಡ್ ಡಿಸೈಡ್ ಆಗತ್ತಾ ಇದು? ಏನ್ ಪ್ರಶ್ನೆ ಕೇಳ್ತಾರೆ ಅದ್ರ ಮೇಲೆ ಆನ್ಸರ್ ಡಿಪೆಂಡ್ ಆಗತ್ತೆ. ಯಾಕಂದ್ರೆ ಅವ್ರು ಏನ್ ಕೇಳ್ತಾರೆ ಅದೇ ನಾವು ಆಂಗಲ್ ಅಲ್ಲಿ ಹೋಗಿ ಅಪ್ರೋಚ್ ಮಾಡಿ ಹೇಳ್ಬೇಕಾಗತ್ತೆ. ಬಟ್ ದ ಆನ್ಸರ್ ನೆಟ್ ಏನ್ ಅವರಿಗೆ ನಾವು ತಿಳಿಸ್ತೀವಿ ಅದು ಪೂರ್ತಿ ಅವರ ಎನರ್ಜಿ ಮೇಲೆ ಡಿಪೆಂಡೆಂಟ್. ಈಗ ಕೆಲವೊಂದ್ ಬಾರಿ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಕೆಲವೊಬ್ಬರಿಗೆ ನಾವು ಕೇಳ್ತೀವಿ ಎಕ್ಸಾಮ್ ನಂದು ಪಾಸ್ ಆಗತ್ತಾ ಅಂತ ಒಂದ್ ಪ್ರಶ್ನೆ ಬರುತ್ತೆ. ತುಂಬಾ ಜನ IAS ಮಾಡೋರು ಅವರೆಲ್ಲ ಇದನ್ನ ತುಂಬಾ ನಂಬ್ತಾರೆ, ಅವ್ರು ಕೇಳ್ತಾರೆ, ತುಂಬಾ ವರ್ಷದಿಂದ ಟ್ರೈ ಮಾಡ್ತಾ ಇದೀವಿ, ಆಗತ್ತಾ ಆಗಲ್ವಾ, ಈ ಸಲ ನಾನು ಎಕ್ಸಾಮ್ ಬರಿತೀನಿ. ಈಗ ಆಗಲ್ಲ ಅಂತ ಬಂತು, ಅದ್ರಲ್ಲಿ ನನ್ ಕಾರ್ಡ್ಗಳದ್ದು ಏನ್ ನಾನು ಪ್ರಿಡಿಕ್ಟ್ ಮಾಡ್ತೀನಿ, ಅದು ಸ್ಟ್ರೇಟ್ ಇದೆಯಾ, ರಿವರ್ಸ್ ಬಿತ್ತಾ, ಮುಂಚೆನೆ ಶಫಲ್ ಅಂತ ಮಾಡಿ ಇಟ್ಟಿರ್ತೀನಿ, ಅಂದ್ರೆ ಹೀಗೆ ಹೀಗೆ ಎಲ್ಲ ಮಾಡಿ ಮಿಕ್ಸ್ ಮಾಡೋದು, ಅದನ್ನ ಮಾಡಿ ಇಟ್ಟಿರ್ತೀನಿ. ಸೊ ಒಂದ್ ಕಾರ್ಡ್ ಬಿತ್ತಪ್ಪ, ನೆಗೆಟಿವ್ ಕಾರ್ಡ್ ಬಿತ್ತು, ಅವಾಗ ಐ ವಿಲ್ ಬಿ ಚೆಕಿಂಗ್ ನೆಗೆಟಿವ್ ಕಾರ್ಡ್ ಯಾಕೆ ಬಿತ್ತು, ಅವ್ರ ಎನರ್ಜಿಯಲ್ಲಿ ಏನ್ ಹೇಳ್ತಿದೆ, ಅವ್ರಿಗೆ ಏನ್ ತಿದ್ಕೊಳ್ಬೇಕಿತ್ತು ಅನ್ನೋದನ್ನ ಪ್ರಿಡಿಕ್ಟ್ ಮಾಡಿ ಹೇಳ್ತೀನಿ. ಇಲ್ಲ ಈ ಸಲ ಆಗಲ್ಲ ಅಂತ ಬರ್ತಿದೆ ಅಂತ, ಅವ್ರು ಅದನ್ನ ತಗೊಂಡ್ರಪ್ಪ, ಆಗಲ್ಲ ಅಂತ ಬಂದಿದೆ ಅಂತ, ಆ ಎನರ್ಜಿನ ಅವ್ರು ಅಬ್ಸರ್ವ್ ಮಾಡ್ಕೊಂಡು ಆ ಪ್ರೆಡಿಕ್ಷನ್ ನ ಅವ್ರು ಪೂರ್ತಿ ನಂಬಿದ್ರೆ ಅದು ಹಾಗೆ ಅಕ್ಯುರೇಟ್ ಆಗಿ ಹಾಗೆ ಆಗತ್ತೆ. ಬಟ್ ಓಕೆ, ನೆಗೆಟಿವ್ ಬಂತು, ಅಲ್ಲಿ ಏನೋ ಒಂದು ರೆಮಿಡಿ ಬಂತು, ಈ ನೆಗೆಟಿವ್ ನ ನಾನು ಪಾಸಿಟಿವ್ ಹೇಗ್ ಮಾಡೋದು ಅಂತ ಕೇಳಿದ್ರು, ಆಮೇಲೆ ಅದಕ್ಕೆ ರೆಮಿಡಿ ಬಂತು. ಟ್ಯಾರೋ ಕಾರ್ಡ್ ಅಲ್ಲಿ ರೆಮಿಡಿ ಕೂಡ ಬರುತ್ತೆ. ಸೊ ಬಂದಾಗ ಅವ್ರು ಅದನ್ನ ತಗೊಂಡು ಇನ್ಕಲ್ಕೇಟ್ ಮಾಡಿ, ನಾನು ಇದನ್ನ ತಿದ್ಕೊಂಡು ಇವಾಗ ಕೆಲವೊಂದು ಬರುತ್ತೆ, ನಿಮ್ ಮೆಮರಿಯಲ್ಲಿ ಸರಿ ಇಲ್ಲ, ಈ ಮಂತ್ರನ ಜಪಿಸಿ, ಅಥವಾ ಯಾವ್ದೋ ಒಂದು ರೀತಿಯಿಂದ ನೀವು ನೆಗೆಟಿವ್, ಬೇರೆಯವ್ರು ಯಾಕೆ ಚೆನ್ನಾಗ್ ಆಗ್ತಿದಾರೆ, ನಾನ್ ಯಾಕೆ ಚೆನ್ನಾಗ್ ಆಗ್ತಿಲ್ಲ ಅನ್ನೋ ಒಂದು ಜೆಲಸ್ ಎನರ್ಜಿ ಇದೆ, ಅದನ್ನ ಯು ಕ್ಯಾನ್ ಗೆಟ್ ರಿಡ್ ಅಂತ ಬಂತಪ್ಪ ಪ್ರಿಡಿಕ್ಷನ್. ಆವಾಗ ಇಫ್ ಯು ಜಸ್ಟ್ ಇಂಪ್ರೂವ್ ಆನ್ ದಟ್ ಏನ್ ನೆಗೆಟಿವ್ ಇದೆ ಅವರಲ್ಲಿ, ಅದನ್ನ ಇಂಪ್ರೂವ್ ಮಾಡಿದ್ರೆ ಆ ಪ್ರಿಡಿಕ್ಷನ್ ಅಲ್ಲಿಗೆ ಮಾತ್ರ ಸರಿ ಇತ್ತು, ಆಮೇಲೆ ಅದನ್ನ ಅವರು ಚೇಂಜ್ ಕೂಡ ಮಾಡ್ಬೋದು. ಸೊ 3 months ಒಳಗಡೆ ಅವ್ರ ಚೇಂಜಸ್ ಕೂಡ ಬದಲಾವಣೆ ತಗೊಂಡು ಆ ಟ್ಯಾರೋ ಕಾರ್ಡ್ ರೀಡಿಂಗ್ ನೇನೆ ಅವರು ವಾಪಸ್ ನೆಗೆಟಿವ್ ಆಗಿದ್ದನ್ನ ಪಾಸಿಟಿವ್ ಕೂಡ ಮಾಡ್ಕೋಬಹುದು. ಆ ರೀತಿ ಈ ಟ್ಯಾರೋ ರೀಡಿಂಗ್ ನ ಏನ್ ಬೇಕಾದ್ರೂ ಕಂಡುಹಿಡಿಬಹುದಾ, ಅಂದ್ರೆ ಹೆಲ್ತ್ ಇಶ್ಯೂಸ್ ಅಥವಾ ಫ್ಯೂಚರ್ ಏನ್ ಬೇಕಾದ್ರೂ ಕಂಡುಹಿಡಿಬಹುದಾ? ಎಸ್, ವೆರಿ ಈಸಿಲಿ ಕಂಡುಹಿಡಿಬಹುದು. ಅಂಡ್ ಮುಂಚೆನೆ ಗೊತ್ತಾಗತ್ತೆ. ತುಂಬಾ ಶಾಕಿಂಗ್ ಒಂದ್ ಎಕ್ಸಾಂಪಲ್ ಏನಂದ್ರೆ, ಇದು ಸಿಂಗಾಪುರ್ ಅಲ್ಲಿ ಒಬ್ರು ನನ್ನ ಕ್ಲೈಂಟ್ ಇದ್ದಾರೆ. ಸೊ ಅವ್ರಿಗೆ ಏನು ಕಡಿಮೆ ಇರ್ಲಿಲ್ಲ, ಲೈಕ್ ನಥಿಂಗ್ ಟು ವರಿ, ವೆಲ್ತ್, ಹೆಲ್ತ್, ಎವ್ರಿಥಿಂಗ್ ವಾಸ್ ಗೋಯಿಂಗ್ ಸ್ಮೂತ್. ಅವ್ರ ಪ್ರಿಡಿಕ್ಷನ್ ತಗೊಂಡಾಗ ಏನಾಯ್ತು, ಅವ್ರ ತಾಯಿಗೆ ಒಂದು ಪ್ರಿಡಿಕ್ಷನ್ ಮಾಡಿ, ಅವ್ರಿಗೆ ಗೊತ್ತಾಗಲ್ಲ ಕ್ವಶನ್ಸ್ ಎಲ್ಲ ಕೇಳಲಿಕ್ಕೆ, ಸೊ ಟ್ಯಾರೋ ಕಾರ್ಡ್ ಪ್ರಿಡಿಕ್ಷನ್ಸ್ ಮಾಡಿ ಅಂತ ಹೇಳಿದ್ರು. ನಾನು ಅವ್ರದ್ದು ಪ್ರಿಡಿಕ್ಷನ್ ಮಾಡಿದೆ, ಅವ್ರದ್ದು ಹೆಲ್ತ್ ಅಲ್ಲಿ ಏನು ಇಶ್ಯೂನೇ ಇರ್ಲಿಲ್ವಂತೆ. ಸೊ ನಂಗೆ ಕಾರ್ಡ್ ಅಲ್ಲಿ ಪದೇ ಪದೇ ಹೆಲ್ತ್ ಇಶ್ಯೂ
ತುಂಬಾ ಡೇಂಜರಸ್ ಆಗಿ ಏನೋ ಎಫೆಕ್ಟ್ ಆಗತ್ತೆ. ಹೆಲ್ತ್ ತುಂಬಾ ಕೇರ್ ತಗೋಬೇಕು. ಮಾನಸಿಕವಾಗಿ ಅವ್ರು ಏನ್ ಎಮೋಷನಲಿ ಕುಗ್ಗಿದ್ದಾರೆ ಅದನ್ನ ಹಿಂಗೆ ಮುಂದುವರ್ಸ್ಕೊಂಡು ಹೋದ್ರೆ ಫಿಸಿಕಲಿ ಕೂಡ ಅವ್ರಿಗೆ ಆರೋಗ್ಯ ಹಾಳಾಗೋ ಸಾಧ್ಯತೆ ತುಂಬಾ ಹೆಚ್ಚಿದೆ ಅಂತ ಬಂತು. ಅವ್ರ ಆ ಪ್ರಿಡಿಕ್ಷನ್ ಅಲ್ಲಿ ಇಲ್ಲ, ನಂಗೆ ನಾನು ತುಂಬಾ ಆಕ್ಟಿವ್ ಇದೀನಿ, ನಾನು ತುಂಬಾ ಓಡಾಡ್ತೀನಿ, ನಂಗೆ ಹೆಲ್ತ್ ಅಲ್ಲಿ ಏನು ಇಶ್ಯೂ ಇಲ್ಲ ಅಂತ ಹೇಳಿದ್ರು. ಬಟ್ ನನ್ ಕಾಣಿಸ್ತಿತ್ತು ದಟ್ ಇನ್ನೊಂದ್ 6 months ಅಲ್ಲಿ ಅವ್ರಿಗೆ ಏನೋ ಸ್ವಲ್ಪ ಗಂಡಾಂತರ ಕಾದಿದೆ, ಡೇಂಜರ್ ಇದೆ ಅಂತ. ನಾನು ಅದ್ ಹೇಳ್ದೆ ಅವ್ರು ತುಂಬಾ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ನಾನು ಅವ್ರ ಮಗಳಿಗೂ ಕೂಡ ಹೇಳಲಿಕ್ಕೆ ಟ್ರೈ ಮಾಡಿದೆ, ನಿಮ್ ತಾಯಿದ್ ಈ ತರ ಪ್ರಿಡಿಕ್ಷನ್ ಬಂತು ಅಂತ. ಶಿ ಸೆಡ್ ಇರ್ಲಿ ಪರವಾಗಿಲ್ಲ, ಅವರು ನೋಡ್ಕೋತಾರೆ ಬಿಡಿ ಅಂತ. ದೆನ್ ಸಡನ್ಲಿ ಅವರು ನನ್ಗೆ ಒಂದ್ 6 months ಆದ ತಕ್ಷಣನೇ ಮೆಸೇಜ್ ಮಾಡಿದ್ರು, ಅಡ್ಮಿಟ್ ಆಗಿದ್ದಾರೆ, ICU ದಲ್ಲಿದ್ದಾರೆ, ಏನಾದ್ರು ಹೀಲಿಂಗ್ ಮಾಡ್ತೀರಾ ಅಂತ. ನಾನು ಚೆಕ್ ಮಾಡಿದೆ, ಸ್ಕ್ಯಾನ್ ಮಾಡಿ, ನಾನು ಪ್ರಾಣಿಕ್ ಹೀಲರ್, ಸೊ ಸ್ಕ್ಯಾನ್ ಮಾಡಿ ಚೆಕ್ ಮಾಡಿದಾಗ ಸೋಲ್ ಎನರ್ಜಿ ತುಂಬಾ ಕಡಿಮೆ ಇದೆ ಅಂತ ಬಂತು. ತುಂಬಾ ಕಡಿಮೆ ಇತ್ತು ಸೋಲ್ ಎನರ್ಜಿ. ಸೊ ಅಷ್ಟು ಕಡಿಮೆ ಸೋಲ್ ಎನರ್ಜಿ ಇದ್ರೆ ನಾವು ಹೀಲಿಂಗ್ ಮಾಡಕ್ ಆಗಲ್ಲ. ಆ ಸೋಲ್ಗೆ ಇರಕ್ ಇಷ್ಟ ಇಲ್ಲ, ಹೋಗಕ್ ಇಷ್ಟ ಇದೆ, ಬೇರೆ ಪರ್ಪಸ್ ಇದೆ ಅಂತ ಅರ್ಥ. ನಾನು ಅವ್ರಿಗೆ ಅದು ಹೇಳ್ದೆ, ನೆಕ್ಸ್ಟ್ ಡೇ ದ ವುಮನ್ ಎಕ್ಸ್ಪೈರ್ಡ್. ಸೊ ಇಷ್ಟು ಫಾಸ್ಟ್ ಆಗಿ ಟ್ಯಾರೋ ಪ್ರಿಡಿಕ್ಟ್ ಮಾಡಕ್ ಸಾಧ್ಯ. ಬಟ್ ಇದನ್ನೇ ಮೆಡಿಕಲಿ ಏನೇನಿದೆ ಎಲ್ಲ ಪ್ರಿಡಿಕ್ಟ್ ಮಾಡ್ಬಿಡತ್ತೆ ಅಂತ ಇದನ್ನೇ ನಾವು ನೇಚ್ಕೊಂಡಿರ್ಬಾರ್ದು. ನಾವು ಸೈಡ್ ಬೈ ಸೈಡ್ ಏನ್ ಮಾಡ್ಬೇಕು ಇದನ್ನ ಜಸ್ಟ್ ಒಂದು ಸಪೋರ್ಟ್ ಅಥವಾ ಒಂದು ಪಾಯಿಂಟರ್ ಆಗಿ ತಗೋಬೇಕೇ ಹೊರತು ಇದರಿಂದಾನೇ ನಾವು ನನ್ನ ಪೂರ್ತಿ ಜೀವನವನ್ನೇ ನಾನು ರೂಪಿಸ್ಕೊಳ್ತೀನಿ ಟ್ಯಾರೋ ಪ್ರಿಡಿಕ್ಷನ್ ಇಂದ ಅಂತ ಹೋಗ್ಬೇಡಿ. ಬಿಕಾಸ್ ಹೆಲ್ತ್ ಆಗಿರೋದ್ರಿಂದ ನಾ ಹೇಳೋದು ಎಲ್ಲ ಬಿಟ್ಬಿಟ್ಟು ಈ ಒಂದನ್ನೇ ನಂಬಿಕೆ ಇಟ್ಕೊಳ್ಳೋದಕ್ಕಿಂತ ಯು ವರ್ಕ್. ಆ ಎನರ್ಜಿಯಲ್ಲಿ ಏನ್ ಹೇಳಿತ್ತು, ಕೇರ್ಫುಲ್ ಆಗಿರಿ ಅಂತ. ಸೊ ಇವ್ರು ಟೈಮ್ಲಿ ಚೆಕ್ಅಪ್ ಮಾಡ್ಬೇಕಿತ್ತು, ಅದನ್ನ ತಗೊಂಡು ಆ ಪ್ರಿಡಿಕ್ಷನ್ ತಗೊಂಡು ಆ ರೀತಿಯಿಂದ ನಾವು ನಮ್ಮ ಜೀವನವನ್ನ ಬದಲಾಯಿಸ್ಕೋಬಹುದು, ಅದನ್ನ ಒಂದ್ ಪಾಯಿಂಟರ್ ಆಗಿ ತಗೊಂಡು. ಸೊ ಕರಿಯರ್ ರಿಲೇಟೆಡ್ ಆಗ್ಲಿ, ಎಜುಕೇಶನ್ ಯಾವುದೇ ವಿಚಾರ ಬೇಕಾದ್ರೂ ತಿಳ್ಕೊಳ್ಬಹುದು. ಖಂಡಿತ ಮ್ಯಾರೇಜ್ ಪ್ರಿಡಿಕ್ಷನ್ಸ್ ಮತ್ತೆ ಮಗು ಎಲ್ಲ ಪ್ರಿಡಿಕ್ಟ್ ಮಾಡ್ಬೋದು, ತುಂಬಾ ಈಸಿಲಿ ಪ್ರಿಡಿಕ್ಟ್ ಮಾಡ್ಬೋದು. ಅಂಡ್ ಕೆಲವೊಂದ್ ಬಾರಿ ನನ್ಗನ್ಸತ್ತೆ ಕಾರ್ಡ್ ಒಂದ್ ಜಸ್ಟ್ ಮೀಡಿಯಂ. ಈಗ ಕಾರ್ಡ್ ಬದಲು ಬೇರೆ ನಾನು ಹೂ ಇಟ್ಕೊಂಡ್ರು ನನ್ನಲ್ಲಿ ಆ ಇಂಟ್ಯೂಟಿವ್ ಗೈಡೆನ್ಸ್ ಇದೆ, ಸೈಕಿಕ್ ಎಬಿಲಿಟಿ ಇದೆ ಅಂದ್ರೆ ನಾನು ಪ್ರಿಡಿಕ್ಟ್ ಮಾಡ್ಬೋದು. ನೀವು ಇದ್ರ ತನಕ ಮಾಡಿರುವಂತ ಒಂದು ಕ್ರೇಜಿಯಸ್ಟ್ ಇಂಟ್ಯೂಷನ್ ಅಥವಾ ಕ್ರೇಜಿಯಸ್ಟ್ ಈ ತರ ಪ್ರಿಡಿಕ್ಷನ್ ಯಾವ್ದಾದ್ರು ಹೇಳೋದಾದ್ರೆ? ಕ್ರೇಜಿಯಸ್ಟ್ ಅಂದ್ರೆ ಇನ್ ವಾಟ್ ಸೆನ್ಸ್ ಕ್ರೇಜಿ? ಅಂದ್ರೆ ನಿಮ್ಗೇನೆ ಅಯ್ಯೋ ಈ ತರದ ಒಂದು ಪ್ರಿಡಿಕ್ಷನ್ ನನಗೆ ತಲೆಗೆ ಬಂತಾ ಅಂತ ನಿಮ್ಗೆ ಅನ್ಸಿರೋದು, ಅಥವಾ ಒಂದು ಎಕ್ಸ್ಪೀರಿಯನ್ಸ್ ನಮ್ಗೆ ಶೇರ್ ಮಾಡೋದು? ಹೇಳ್ತೀನಿ, ತುಂಬಾ ಹೆವಿ ಥಿಂಗ್ಸ್ ಇದೆ, ಬಟ್ ಲೈಟರ್ ನೋಟ್ ಅಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಒಂದು ಕಾರ್ಡ್ ಬಿತ್ತು ತಕ್ಕಂತ ಅವ್ರ ನೆಕ್ಸ್ಟ್ ಪ್ರಶ್ನೆ ಏನಿತ್ತು, ಒಂದು ಹಾರ್ಸ್ ರೈಡಿಂಗ್ ನನ್ನ ಮಗಳು ಮಾಡ್ಬೇಕಾ ಬೇಡವಾ ಅನ್ನೋ ಒಂದು ಪ್ರಶ್ನೆ ಇತ್ತು. ನಾನು ಅದು ಅವ್ರ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆನೆ ಹಿಂಗೊಂದು ಕಾರ್ಡ್ ಬಿತ್ತು. ಅಂಡ್ ಅವ್ರು ಕೇಳಿದ್ರು ಅದೇ ಪ್ರಶ್ನೆ, ನನ್ನ ಮಗಳು ಈ ತರ ಕಲಿಬೋದಾ ಇದನ್ನ ಅಂತ. ಅಲ್ಲಿ ಹಾರ್ಸೇ ಬಂದಿತ್ತು. ನಾವು ಫೋಟೋ ಕೂಡ ಕಳಿಸ್ದೆ. ಆ ಬಿದ್ದಿರೋ ಫೋಟೋಗೆ ಮತ್ತೆ ಅವ್ರು ನೋಡ್ಕೊಂಡ್ ಬಂದಿರೋ ಹಾರ್ಸ್ಗೆ ಸೇಮ್ ಮ್ಯಾಚ್ ಆಗ್ತಾ ಇತ್ತು. ಅಂಡ್ ಆ ಪ್ರಶ್ನೆ ಕೂಡ ಅವ್ರು ಕೇಳಿರ್ಲಿಲ್ಲ. ಅಂಡ್ ಕೇಳೋಕ್ಕಿಂತ ಮುಂಚೆನೆ ಆ ಕಾರ್ಡ್ ಪಟ್ ಅಂತ ಅವ್ರ ಎನರ್ಜಿ ಪ್ರಕಾರ ಬಿತ್ತಲ್ಲ. ಸೊ ಆ ರೀತಿ ನಂಗೆ ಆಶ್ಚರ್ಯನೇ ಆಗತ್ತೆ ಒಂದೊಂದ್ಸಲ, ಹೆಂಗೆ ಈ ಕಾರ್ಡ್ ಇಷ್ಟು ಆಕ್ಯುರೇಟ್ ಆಗಿ ಹೇಗ್ ಬೀಳ್ತಾ ಇದೆ ಅಂತ. ಮತ್ತೆ ಒಬ್ರು ಅವ್ರ ಮಗನ್ ಬಗ್ಗೆ ಮಾತ್ರ ಕೇಳಕ್ಕೆ ಫೋನ್ ಮಾಡಿದ್ದು, ವಯಸ್ಸಾದವರು ಆಗಿದ್ರು ಅವರು. ಅಂಡ್ ಕಾರ್ಡ್ ಪ್ರಿಡಿಕ್ಷನ್ ಟೈಮ್ ಅಲ್ಲಿ ಅವ್ರ ಹಸ್ಬೆಂಡಿಗೆ ಅಫೇರ್ ಇತ್ತು ಅನ್ನೋದು ಕೂಡ ಕಾರ್ಡ್ ಅಲ್ಲಿ ಗೊತ್ತಾಯ್ತು. ರಿಲೇಶನ್ಶಿಪ್ ದೇ ಕಾರ್ಡ್ ಬಿತ್ತು. ಸೊ ಏನಾಗತ್ತೆ ಗೊತ್ತಾ, ಈ ನಾವ್ ಇಂಟ್ಯೂಟಿವ್ ಇದ್ರೆ ಅವ್ರದ್ದು ಯಾವ ಎನರ್ಜಿ ಅಥವಾ ಯಾವ ರಿಸಲ್ಟ್ ಅಥವಾ ನ್ಯೂಸ್ ಅವರಿಗೆ ಗೊತ್ತಾಗ್ಬೇಕು ಆ ಪಾಯಿಂಟಿಗೆ, ಅದು ಕೂಡ ಬಂದ್ಬಿಡತ್ತೆ. ಈಗ ಅವ್ರು ಬರೀ ಮಗನ್ ಬಗ್ಗೆ ಕೇಳಕ್ ಬಂದಿದ್ರು, ಬಟ್ ಕಾರ್ಡ್ ಅಲ್ಲಿ ನಮ್ಗೆ ಬಾಕಿ ಪ್ರಿಡಿಕ್ಷನ್ಸ್ ಕೂಡ ಗೊತ್ತಾಯ್ತು. ಅವ್ರಿಗೆ ಗೊತ್ತಿತ್ತು ಇದು, ಅವ್ರಿಗೆ ಇದನ್ನ ಕೇಳಕ್ಕಿರ್ಲಿಲ್ಲ, ಬಟ್ ಕಾರ್ಡ್ ಮೂಲಕ ಗೊತ್ತಾಗಿರೋದ್ರಿಂದ ಅವ್ರಿಗೆ ಎಕ್ಸ್ಟ್ರಾ ಕೇಳಕ್ಕಿತ್ತು. ಸಪರೇಷನ್ ಬರ್ದಿದ್ಯಾ, ಇನ್ನೇನಾದ್ರೂ ಬರ್ದಿದ್ಯಾ ನೋಡಿ, ಹಾಗಿದ್ರೆ ನನ್ಗೆ ಇದನ್ನ ಬಗ್ಗೆ ಮಾತಾಡಕ್ಕೆ ಇರ್ಲಿಲ್ಲ ಇವತ್ತು, ಬಟ್ ಕಾರ್ಡೇ ಇದು ನನ್ಗೆ ಒಂಥರ ಡಿವೈನ್ ಸೈನ್ ತರ ನನ್ಗೆ ಅನ್ಸಿ ನಾನು ಕೇಳ್ತಾ ಇದ್ದೀನಿ. ದೇವ್ರೆ ನನ್ಗೇನೋ ಆನ್ಸರ್ ಹೇಳ್ಬೋದು ಇದ್ರಲ್ಲಿ, ಕೇಳಿ ಅಂತ ಅನ್ಬಿಟ್ಟು. ಸೊ ಈ ನಡುವೆ ನಾವು ಪ್ರೇಯರ್ಸ್ ಮಾಡ್ತೀವಿ, ದೇವರನ್ನ ಇನ್ವೋಕ್ ಮಾಡ್ತೀವಿ, ದೇವರ ಎನರ್ಜಿನ ಇನ್ವೋಕ್ ಮಾಡಿ ಆಮೇಲೆ ಟ್ಯಾರೋನ ಮಾಡೋದ್ರಿಂದ ಅವರ ಸ್ಪಿರಿಟ್ ಗೈಡ್ಸ್ ಕರೆಕ್ಟ್ ಆಗಿ ಬಂದು ಅವ್ರಿಗೆ ಏನ್ ಗೈಡೆನ್ಸ್ ಕೊಡ್ಬೇಕಿತ್ತು. ಎಕ್ಸಾಮ್ ಬಗ್ಗೆ ಕೇಳಿರ್ತಾರೆ, ಮ್ಯಾರೇಜ್ ಬಗ್ಗೆ ಗೊತ್ತಾಗಿರುತ್ತೆ. ಸೊ ಆ ರೀತಿ ಅಂಡ್ ಪ್ರಿಡಿಕ್ಷನ್ಸ್ ಪ್ರಕಾರನೇ ಹಾಗೆ ಕರೆಕ್ಟ್ ಆಗಿ ಪೀಪಲ್ ಹ್ಯಾವ್ ಕಮ್ ಬ್ಯಾಕ್. 3 months ಅಲ್ಲಿ ಮದ್ವೆ ಆಗತ್ತೆ ಅಂತ ಹೇಳಿದ್ರಿ, ಹಾಗೆ ಆಯ್ತು. 6 months ಅಲ್ಲಿ ನಂಗೆ ಜಾಬ್ ಸಿಗತ್ತೆ ಅಂದಿದ್ರೆ ಅನ್ಬಿಲೀವಬ್ಲಿ ಸಿಕ್ಕಿದೆ ಅಂತ. ಅಂಡ್ ಒಬ್ಬರದು ಕಾರ್ಡ್ ಹಿಂಗ್ ಬಿತ್ತು. ಅಂಡ್ ಐ ಸೈಡ್ ನಿಮ್ಗೆ 6 hours ಅಲ್ಲಿ ಮೇಲ್ ಬರುತ್ತೆ ದಟ್ ಯು ಗಾಟ್ ದ ಜಾಬ್, ಯು ಡೋಂಟ್ ಹ್ಯಾವ್ ಟು ವರಿ. ಶಿ ವಾಸ್ ಜಾಬ್ಲೆಸ್ ಫ್ರಮ್ 6 years. 6 hours ಅಲ್ಲೇನೆ ಮೇಲ್ ಬಂದಿದೆ. ಸೊ ನಂಗೆ ಇವೆಲ್ಲ ಹೇಗೆ ಇದು ಇಷ್ಟು ಪರ್ಟಿಕ್ಯುಲರ್ ಆಗಿ ಇಷ್ಟು ಆಕ್ಯುರೇಟ್ ಆಗಿ ಹೇಗೆ ಬರುತ್ತೆ ಅಂತ ಒಂದೊಂದ್ಸಲ ಆಶ್ಚರ್ಯ ಕೂಡ ಆಗಿದ್ದುಂಟು. ಅಂಡ್ ಇಟ್ಸ್ ಕಾರ್ಡ್ಸ್ ಮ್ಯಾಜಿಕ್ ಕೂಡ. ಈಗ ಡಿವೈನ್ ಎನರ್ಜಿ ಅಂತ ಮಾತಾಡ್ತಿದ್ದಂಗೆ ನಾವೆಲ್ಲ ಈಗ ದೇವ್ರು ಅಂದ ತಕ್ಷಣ ವಿ ಹ್ಯಾವ್ ಅ ಪಿಕ್ಚರ್, ಒಂದು ಗಣೇಶ, ಒಂದು ವಿಷ್ಣು ಅಥವಾ ಒಂದು ದೇವಿ. ಜ್ಯೋತಿಷ್ಯ ಅಂದ ತಕ್ಷಣ ಅದಕ್ಕೆ ಒಂದು ದೇವ್ರು, ಕವಡೆ, ಈ ತರದೆಲ್ಲ ಹೇಳ್ತಾರೆ. ಟ್ಯಾರೋಗೆ ಅದೇ ತರದ ಒಂದು ಪರ್ಟಿಕ್ಯುಲರ್ ದೇವ್ರು ಅಂತ ಏನಾದ್ರು, ಇಫ್ ನಾಟ್ ಇಂಡಿಯನ್, ವೆಸ್ಟರ್ನ್ ಅಲ್ಲಾದ್ರೂ ಆ ತರದ ಒಂದು ಪಿಕ್ಚರ್ ಇದೆಯಾ, ಅಥವಾ ಇಟ್ ಇಸ್ ಜಸ್ಟ್ ದಟ್ ಎನರ್ಜಿ ಅನ್ನೋದು ನಂಬಿಕೆನಾ ಅಂತ? ನಾನೇನ್ ಮಾಡ್ತೀನಿ, ಆರ್ಕೇಂಜಲ್ಸ್ ಅಂತ ಇರ್ತಾರೆ, ಮತ್ತೆ ಸ್ಪಿರಿಟ್ ಗೈಡ್ಸ್, ಸ್ಪಿರಿಟ್ ಗಾಡ್ಸ್, ಮತ್ತೆ ನಮ್ದು ಸುತ್ತಲೂ ಕಾಳಿಮಾ ಇರ್ಬೋದು, ದುರ್ಗಾಮಾದ ಎನರ್ಜಿ ಇರ್ಬೋದು, ನಾವ್ ಯಾವ್ದನ್ ಬೇಕಾದ್ರೂ ಕರ್ಕೋಬಹುದು. ಈಗ ನಾವು ಪೂಜೆ ಮಾಡುವಾಗ
ಹೇಗೆ ನಾವು ಚಾಂಟ್ ಮಾಡ್ತೀವಿ, ಇವಾಗ ಯಾವುದೋ ಒಂದು ಸರಸ್ವತಿ ಪೂಜೆ ಮಾಡಿದ್ರೆ ಅದಕ್ಕೆ ತಕ್ಕನಂಗೆ ಏನಾದ್ರೂ ಒಂದು ರಂಗೋಲಿ ಹಾಕಕ್ಕಿರತ್ತೆ, ಮಂಡಲ ಮಾಡಬೇಕು ದೇವರನ್ನ ನಾವು ಆವಾಹನೆ ಮಾಡಕ್ಕೆ. ಅದೇ ರೀತಿ ಇಲ್ಲಿ ನನ್ಗೆ ಅವತ್ತಿನ ದಿವಸ ಈಗ ಹನುಮಂತ ನನ್ಗೆ ಸುತ್ತಲೂ ಇದ್ದಾನೆ ಅಂತ ನನಗೆ ಅನ್ಸಿದ್ರೆ ಆ ದೇವರನ್ನ ನಾನು ಇನ್ವೋಕ್ ಮಾಡ್ತೀನಿ, ಅದೇ ಮಂತ್ರಾಸ್ನ ಹೇಳ್ತೀನಿ. ಸೊ ವೆಸ್ಟರ್ನ್ ನಲ್ಲಿ ಏನ್ ಫಾಲೋ ಮಾಡ್ತಾರೆ ನಂಗೆ ಗೊತ್ತಿಲ್ಲ, ನಾನು ಇದನ್ನ ಫುಲ್ ನಮ್ಮ ಹಿಂದೂ ಧರ್ಮಕ್ಕೆ ಹೇಗೆ ಇದನ್ನ ಅನ್ವಯ ಮಾಡ್ಕೋಬೇಕು ಆ ರೀತಿ ಮಾಡ್ಕೊಂಡು ನಾನು ಅದೇ ಇನ್ವೋಕಿಂಗ್ ಪ್ರೊಸೆಸ್ ಮಾಡ್ತೀನಿ. ನಾನು ಬೇಡ್ಕೋತೀನಿ ಕಾಳಿಮಾ, ದುರ್ಗಮ್ಮ, ನರಸಿಂಹ, ಶಿವ ಆ ತರದ ಎನರ್ಜೀಸ್ ನಾನು ಇನ್ವೋಕ್ ಮಾಡ್ಕೋತೀನಿ. ಆ ತರದ್ ಕಾರ್ಡ್ಗಳು ಕೂಡ ಅವೈಲೇಬಲ್ ಇದೆ. ಅಂದ್ರೆ ಹೊರಗಡೆ ನಾವು ಅಮೆಝಾನ್ ಅಲ್ಲಿ ಇಲ್ಲಿ ನೋಡಿದ್ರೆ ಶಿವಾದು ಟ್ಯಾರೋ ಕಾರ್ಡ್ಸ್ ಮತ್ತೆ ಒರಾಕಲ್ ಕಾರ್ಡ್ಸ್ ಅಂತೆಲ್ಲ ಸಿಗತ್ತೆ. ಸೊ ಆ ಮೂಲಕ ನಾವು ಪ್ರಿಡಿಕ್ಷನ್ಸ್ ಮಾಡ್ಬೋದು. ಈಗ ನೀವು ಏಂಜಲ್ಸ್ ಅಂತ ಹೇಳ್ತಿದ್ರಿ, ಏಂಜಲ್ಸ್ ಅಂದ್ರೆ ಏನು ಅಂತ? ರೈಟ್. ಸೊ ನಮ್ ಸುತ್ತಲೂ ಒಂದು ಫೇರಿ ಅಥವಾ ಏಂಜಲ್ಸ್ ಅಂತ ಇರ್ತಾರೆ ಅಂತ ನಂಬಿಕೆ ಇದೆ. ಇದು ಇಟಲಿಯಲ್ಲಿ ಬಂದು ಆಮೇಲೆ ಯುರೋಪ್ ಅಲ್ಲಿ ಮತ್ತೆ ಲಂಡನ್ ಅಲ್ಲಿ ಆಕ್ಚುಲಿ ರೈಡರ್ ವೇಟ್ ಕಾರ್ಡ್ ರಿಲೀಸ್ ಆಗಿದೆ ಲಂಡನ್ ಅಲ್ಲಿ. ಯೂಶಲಿ ಅವರು ಅದನ್ನ ಕಾರ್ಡ್ಸ್ ನ ಯಾರು ನಂಬ್ತಿರ್ಲಿಲ್ಲ ಮುಂಚೆ, ಆಮೇಲೆ ಅದು ಹೇಗೆ ಇಷ್ಟು ಸತ್ಯ ಪ್ರಿಡಿಕ್ಷನ್ ಮಾಡತ್ತೆ ಅಂತ ಗೊತ್ತಾಗಿದ ತಕ್ಷಣ ನಂಬಕ್ಕೆ ಶುರು ಮಾಡಿರೋದು. ಸೊ ಅಲ್ಲಿ ಆರ್ಕ್ ಏಂಜಲ್ಸ್ ಅಂತ ಹೇಳ್ತಾರೆ, ಮೈಕಲ್ ಅಂತ ಎಲ್ಲ ಕರೀತಾರೆ. ಸೊ ಅದನ್ನ ಕೂಡ ಒಂದು ಮಂಡಲ ನಾವ್ ಹೇಗ್ ಮಾಡ್ಕೋತೀವಿ ಅಥವಾ ಆಲ್ಟರ್ ಅಂತ ಅವ್ರು ಕರೀತಾರೆ. ಅಲ್ಲಿ ಎಲ್ಲ ಏಂಜಲ್ಸ್ ಫೋಟೋ ಒಂಥರ ಫೇರಿ ತರ ಈ ತರ ವಿಂಗ್ಸ್ ಇರೋ ಒಂದು ಏಂಜಲ್ಸ್. ನಾವು ಚಿಕ್ಕವರಿದ್ದಾಗ ಇದನ್ನ ನಂಬ್ತಿದ್ವಿ ಅಲ್ವಾ, ಟೂತ್ ಬಿದ್ರೆ ಟೂತ್ ಫೇರಿ ಬಂದು ನಮ್ಗೆ ಒಂದು ವಿಶ್ ಫುಲ್ಫಿಲ್ ಮಾಡ್ತಾರೆ, ಅದನ್ನ ಪಿಲ್ಲೋ ಕೆಳಗಡೆ ಇಟ್ಕೊಂಡು ಮಲ್ಕೋಬೇಕು ಅಂತೆಲ್ಲ ಹೇಳ್ತಿದ್ರು. ಬಟ್ ಇವಾಗ ನೋಡಿದ್ರೆ ನಾನು ಕೂಡ ಮ್ಯಾನಿಫೆಸ್ಟೇಷನ್ ಅಥವಾ ಹನುಮಾನ್ ಚಾಲೀಸನ ಪಿಲ್ಲೋ ಕೆಳಗಡೆ ಇಟ್ಕೊಂಡ್ರೆ ನನ್ಗೇನೋ ರಿಲೀಫ್ ನಿಜವಾಗ್ಲೂ ಸಿಗ್ತಾ ಇದೆ. ಸೊ ಆ ರೀತಿ ವೆಸ್ಟರ್ನ್ ನಲ್ಲಿ ಏಂಜಲ್ಸ್ ಅಂತ ಕರೀತಾರೆ. ದೇ ಲಿಟ್ರಲಿ ಹೆಲ್ಪ್ ಯು ವಿತ್ ಮೆಸೇಜಸ್. ಇವಾಗ ನಿಮ್ ಬಟರ್ಫ್ಲೈ ಬಂದು ನಿಮ್ಗೆ ಏನಾದ್ರೂ ಹಿಂಗ್ ಹೋಯ್ತಪ್ಪ ಅದೊಂದು ಸೈನ್ ಅಂತ ನಂಬ್ತಾರೆ ಅಲ್ಲಿ. ಏಂಜಲ್ಸ್ ನಿಮ್ಗೆ ಎಲ್ಲ ನಿಮ್ದು ವಿಶಸ್ ನ ಕೇಳಿಸ್ಕೊತಾ ಇರ್ತವೆ ಅಂಡ್ ತಥಾಸ್ತು ಹೇಳ್ತವೆ. ವಾಸ್ತು ಪುರುಷ ಹೇಗೆ ನಮ್ಮ ಮನೇಲಿ ಇರ್ತಾರೆ ಆ ತರ ಏಂಜಲ್ಸ್ ನಿಮ್ ಸುತ್ತಲೂ ಇರ್ತಾರೆ ಅಂಡ್ ಪ್ರೊಟೆಕ್ಟ್ ಮಾಡ್ತಾ ಇರ್ತವೆ. ನಿಮ್ಗೆ ಯಾವ್ದೋ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಹತ್ರ ಹೋಗ್ಬಾರ್ದುಪ್ಪ, ಗಟ್ ಫೀಲಿಂಗ್ ಹೇಳ್ತಾ ಇದೆ, ದಟ್ ಗಟ್ ಫೀಲಿಂಗ್ ಇಸ್ ಯುವರ್ ಏಂಜಲ್ಸ್ ಗಿವಿಂಗ್ ಯು ಸೈನ್ಸ್. ಕೆಲವೊಂದ್ಸಲ ಮದ್ವೆ ಕ್ಯಾನ್ಸಲ್ ಆಗೋದು, ಆಗ್ದಲೇ ಇರೋದು, ಏನೋ ಒಂದ್ ರೀತಿಯಿಂದ ಜಗಳ ಆಗಿ ಅದ್ ಬಿಟ್ಟು ಹೋಗೋದು ಆಗೋದು ಈ ಏಂಜಲ್ಸ್ ನ ಕೆಲ್ಸ ಅಂತ ನಂಬಿಕೆ ಆ ಕಡೆ ವೆಸ್ಟರ್ನ್ ಅಲ್ಲಿ. ನಾನು ನಂಬೋದು ದಟ್ ನಮ್ಮ ಸ್ಪಿರಿಟ್ ಗೈಡ್ಸ್ ಯಾರೇ ಇರ್ಲಿ, ಏಂಜಲೇ ಇರ್ಲಿ, ವೆಸ್ಟರ್ನೇ ಇರ್ಲಿ, ಇಂಡಿಯನ್ನೇ ಇರ್ಲಿ, ವಾಟ್ ಎವರ್ ಇಟ್ ಇಸ್, ದೇ ಆರ್ ಡೆಫಿನೆಟ್ಲಿ ಟ್ರೈಂಗ್ ಟು ಹೆಲ್ಪ್ ಅಸ್ ವಿತ್ ಮೆಸೇಜಸ್ ಲೈಕ್ ದಿಸ್ ಅಂತ ನಂಬಿಕೆ. ಬಿಕಾಸ್ ಮ್ಯಾನಿಫೆಸ್ಟೇಷನ್ ಅಂತ ಪದ ಬಂದಿದ್ರಿಂದ ಎಲ್ಲರೂ ಮ್ಯಾನಿಫೆಸ್ಟೇಷನ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ ಪ್ರಕಾರ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು, ಹೇಗ್ ಸರಿಯಾಗಿ ಮಾಡ್ಬೇಕು ಅದನ್ನ ಅಂತ? ಮ್ಯಾನಿಫೆಸ್ಟೇಷನ್ ಅನ್ನೋದು ತುಂಬಾ ಓವರ್ ರೇಟ್ ಮಾಡಿದ್ದಾರೆ ಇವಾಗ. ಎಲ್ಲಾ ಸ್ಪಿರಿಚುವಲ್ ಪಾಡ್ಕಾಸ್ಟ್ ಹೋದ್ರು ಮ್ಯಾನಿಫೆಸ್ಟೇಷನ್ ಅಂತ ಮಾತಾಡ್ತೀವಿ, ಹಲವಾರು ಮೆಥಡ್ಸ್ ನಾವು ಕೊಡ್ತೀವಿ. ಬಟ್ ಕೆಲವೊಬ್ಬರಿಗೆ ವರ್ಕ್ ಆಗೋದೇ ಇಲ್ಲ, ಕೆಲವೊಬ್ಬರಿಗೆ ತುಂಬಾ ವರ್ಕ್ ಆಗುತ್ತೆ, ಇನ್ನೂ ಹೆಚ್ಚಿಗೆ ನಂಬಿಕೆ ಬರುತ್ತೆ. ಸೊ ಮ್ಯಾನಿಫೆಸ್ಟ್ ಅಂತಂದ್ರೆ ನಾವ್ ಏನನ್ನ ಅನ್ಕೋತೀವಿ ಅದ್ ಈಗ ಸೋಫಾ, ಚೇರು ನಾವೆಲ್ಲ ಏನ್ ನೋಡ್ತಿದೀವಿ ಕೂತ್ಕೊಂಡಾಗ ಮುಂಚೆ ಯಾವತ್ತೂ ಇರ್ಲಿಲ್ಲ ಇದು. ನಾವ್ ಅನ್ಕೊಂಡ್ವಿ ಹ್ಯೂಮನ್ ಆಗಿ ನಾವಿದ್ದಾಗ ಕೂತ್ಕೊಳ್ಳೋಕ್ ಒಂದ್ ಬೇಕು, ಈ ತರ ಮರದಲ್ಲಿ ಮಾಡಿದ್ವೇನೋ. ಸೊ ಫಸ್ಟ್ ಏನ್ ಬಂತು ತಲೆಗೆ ಥಾಟ್, ಆಮೇಲೆ ಅದನ್ನ ನಾವು ಕೈಯಲ್ಲಿ ಮಾಡ್ಲಿಕ್ಕಾಗಿದ್ದು. ಸೊ ಬ್ರೈನಿಗೆ ಏನ್ ಥಾಟ್ ಬರುತ್ತೆ ಅದನ್ನ ನಾವು ಹೇಗ್ ಮಾಡ್ತೀವಿ ಅನ್ನೋದೇ ಮ್ಯಾನಿಫೆಸ್ಟೇಷನ್. ಓಕೆ, ಅಭಿವ್ಯಕ್ತಿ. ನಾವ್ ಏನ್ ಅನ್ಕೋತೀವಿ ಅದನ್ನ ನಮ್ ಮುಂದೆ ರೂಪ ತಾಳಕ್ಕೆ ಏನೇನ್ ನಾವ್ ಮಾಡ್ಬೇಕು ಅನ್ನೋದಕ್ಕೆ ಸ್ಟೆಪ್ಸ್ ಇರುತ್ತೆ. ಸೊ ದಟ್ ಇಸ್ ಮ್ಯಾನಿಫೆಸ್ಟೇಷನ್. ಸೊ ಇವಾಗ ಕೆಲವೊಬ್ಬರಿಗೆ ಜಾಬ್ ಚೆನ್ನಾಗಿರ್ಬೇಕು, ಪ್ರಮೋಷನ್ ಸಿಗ್ಬೇಕು, ಕರಿಯರ್ ಅಲ್ಲಿ ಚೆನ್ನಾಗಾಗ್ಬೇಕು, ಈಗ ಪ್ರೆಗ್ನೆನ್ಸಿ ಆಗ್ತಾ ಇರಲ್ಲ, ಬಟ್ ನಾವು ಸುಮ್ನೆ ಕುತ್ಕೊಂಡು ಮನೇಲಿ ಏನಾದ್ರೂ ಪದಗಳನ್ನ ಹೇಳ್ಕೊಂಡು ಓಕೆ ನಾನ್ ಪ್ರೆಗ್ನೆಂಟ್ ಹಾಗಾಗಲ್ಲ. ಸೊ ಅದಕ್ಕೇನು ಡಾಕ್ಟರ್ನ ಹೋಗಿ ನೋಡ್ಲೇಬೇಕು. ಸೈಂಟಿಫಿಕ್ಲಿ ಇವಾಗಿನ ಕಾಲದಕ್ಕೆ ಏನ್ ನಾವು ಅನ್ವಯ ಆಗತ್ತೋ ಅದನ್ನ ಫಾಲೋ ಮಾಡ್ಲೇಬೇಕಾಗತ್ತೆ. ಸೊ ಕೂತ್ಕೊಂಡು ಫಸ್ಟ್ ನಾನು ವಿಜುವಲೈಸ್ ಮಾಡ್ಬೇಕು. ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನನ್ಗೆ ಚೇರ್ ಮಾಡ್ಬೇಕು ಅಷ್ಟೇ, ಸಿಂಪಲ್. ಆ ಚೇರ್ ಅನ್ನ ನೀವು ಮದ್ವೆ ಆಗು ಬದಲಾಯಿಸ್ಕೊಳ್ಳಿ, ಜಾಬ್ ಆಗಿ ಬದಲಾಯಿಸ್ಕೋಬಹುದು. ವೀಕ್ಷಕರು ಅದನ್ನ ಯಾವುದೇ ಅವರ ಸಮಸ್ಯೆನ ಹೋಗ್ಲಾಡ್ಸಕ್ ಏನ್ ಮಾಡ್ಬೋದು ಆ ರೀತಿ ಬದಲಾಯಿಸ್ಕೋಬಹುದು. ಸೊ ಇವಾಗ ನಂಗೆ ಚೇರ್ ಮಾಡಕ್ಕಿದೆ, ಫಸ್ಟ್ ನಾನ್ ಏನ್ ಮಾಡ್ಬೇಕು, ಚೇರ್ ಹೇಗ್ ಕಾಣತ್ತೆ ಅಂತ ಊಹಿಸ್ಕೋಬೇಕು. ಸೊ ಊಹಿಸ್ಕೊಳ್ಳೋದು ಒಂದ್ ಸ್ಟೆಪ್. ಕಣ್ ಮುಚ್ಕೊಂಡು ಹೇಗ್ ಕಾಣತ್ತೆ, ಎಕ್ಸಾಕ್ಟ್ಲಿ ಹೇಗ್ ಬರ್ಬೇಕು ಅದು ಅಂತ ಊಹಿಸ್ಕೊಳ್ಳೋದು. ಸೆಕೆಂಡು, ನಾನು ಚೇರಿಗೆ ಈಗ ನಾನು ಏನೇನ್ ರೆಡಿ ಮಾಡ್ಕೋಬೇಕು, ಐಟಮ್ಸ್ ರೆಡಿ ಮಾಡ್ಕೊಳ್ಳೋದು. ಸೊ ದಟ್ ಈಸ್ ಯುವರ್ ಆಕ್ಷನ್, ಅಥವಾ ಅದಕ್ಕೆ ಟುವರ್ಡ್ಸ್ ಏನ್ ಮಾಡ್ತಾ ಇದೀರಿ. ಕಲೆ ಹಾಕೋದು, ಇವಾಗ ನಂಗೆ ವುಡ್ ಬೇಕಾ, ನಂಗೆ ಲೆದರ್ ಬೇಕಾ, ನಂಗೆ ಡಿಸೈನ್ ಏನ್ ಬೇಕು. ಮತ್ತೆ ಸ್ವಲ್ಪ ಜನರಿಗೆ ನಾನು ಹೇಳ್ಬೇಕು, ಒಬ್ಳೆ ಅಂತೂ ನಾನು ಏನು ಮಾಡಕ್ಕಾಗಲ್ಲ. ಅದನ್ನ ಹೇಳೋದು ಏನಿದೆ ಹೊರಗಡೆ ನಾನು ಅದನ್ನ ವರ್ಡ್ಸ್ ಆಗಿ ಹೇಳ್ತಾ ಇದ್ದೀನಿ. ಸೊ ದಟ್ ಈಸ್ ದ ಸೆಕೆಂಡ್ ಸ್ಟೆಪ್. ನಾನು ವರ್ಡ್ಸ್ ಅಲ್ಲಿ ಅದನ್ನ ಹೇಳೋದು, ಏನ್ ಬೇಕು ನನ್ಗೆ ಕ್ಲಿಯರ್ ಆಗಿ ಸ್ಪೆಸಿಫಿಕ್ ಆಗಿ ಏನ್ ಬೇಕು. ಈಗ ಅಂಗಡಿಗೆ ಹೋಗಿ ನಾನು ಮೆಟೀರಿಯಲ್ಸ್ ತಗೋಬೇಕಂದ್ರೆ ನನಗೆ ಕ್ಲಾರಿಟಿ ಇರಬೇಕು. ಸೊ ಕ್ಲಿಯರ್ ಸ್ಪೆಸಿಫಿಕ್ ಆಗಿ ಕ್ಲಾರಿಟಿ ಇರೋದು ಒಂದು ಮುಖ್ಯ ಸ್ಟೆಪ್ ಆಗತ್ತೆ. ಏನ್ ಬೇಕು ನನ್ಗೆ, ಯಾವ ಕಲರ್ ಬೇಕು, ಸ್ಪೆಸಿಫಿಕ್ ಆಗಿ ಏನ್ ಬೇಕು ಅನ್ನೋದು ಒಂದು ನನ್ಗೆ ದೃಢ ನಿಶ್ಚಯವಾಗಿ ಒಂದು ಫೋಕಸ್. ಇವಾಗ
ತುಂಬಾ ಥಿಂಗ್ಸ್ ಅನ್ನ ನಾವು ಯೋಚನೆ ಮಾಡ್ತಾ ಇದ್ರೆ ನಮ್ಗೇನು ಅರ್ಥ ಆಗಲ್ಲ. ಒಂದೇ ರೀತಿಯಲ್ಲಿ ಒಂದೇ ವಿಷಯವಾಗಿ ನಾವು ಯೋಚನೆ ಮಾಡ್ತಿದ್ರೆ ನಮ್ಗೆ ಫೋಕಸ್ ಬರುತ್ತೆ. ಸೊ ದಟ್ ಇಸ್ ಒನ್ ಮೋರ್ ಸ್ಟೆಪ್. ಆಮೇಲೆ ಈಗ ನಾನು ಬರಿತೀನಿ, ಇವಾಗ ಚೇರ್ ಹೇಗ್ ಕಾಣ್ಬೇಕು ಅಂತ ಡಿಸೈನ್ ಮಾಡ್ಕೋತೀನಿ. ಸೊ ಅದು ವಿಷನ್ ಬೋರ್ಡ್ ಹಾಕೊಳ್ಳೋದು ಅಥವಾ ಬರೆಯೋದು, ಬಿಡ್ಸೋದು ಅಥವಾ ಏನ್ ಬೇಕು ಅಂತ ಬರೆಯೋದು ಒಂದ್ ಸ್ಟೆಪ್ ಆಗುತ್ತೆ. ಲಾಸ್ಟ್ ಅಲ್ಲಿ ಈಗ ಚೇರ್ ಮಾಡ್ಬೇಕು ಅಂತ ಹೇಳ್ತಾ ಎಲ್ಲ ಮಾಡ್ತಾ ಬೆಳಗ್ಗೆಯಿಂದ ಸಂಜೆ ಅದೇ ಮಾಡ್ತಾ ಕೂಡಕ್ಕಾಗಲ್ಲ. ನಾನು ರೆಸ್ಟ್ ಕೂಡ ಮಾಡ್ಬೇಕು, ಅದ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಡ್ಬೇಕು. ಅದಾಗದೇ ಆಗತ್ತೆ, ನಾನು ಎಲ್ಲ ಮಾಡಿದೀನಿ, ಅದು ಚೇರ್ ರೆಡಿ ಆಗಕ್ಕೆ ನಾನು ಏನೇನ್ ಎಫರ್ಟ್ ಹಾಕ್ತಾ ಇದ್ದೀನಿ ಅನ್ನೋ ಒಂದು ಏನಂತಾರೆ ನಿರ್ಲಕ್ಷ್ಯ ಅಂತಲ್ಲ, ಅಬ್ಸೆಷನ್ ಮಾಡಬಾರ್ದು. ತುಂಬಾ ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಒಂದ್ ಮನುಷ್ಯ ಅತಿಯಾದ ಅಮೃತ ಕೂಡ ವಿಷ ಆಗತ್ತೆ ಅಂತ ಹೇಳೋ ರೀತಿ ತುಂಬಾ ಯಾವ್ದನ್ನು ನಾವು ಮಾಡಬಾರ್ದು. ಮಾಡರೇಷನ್ ಇಸ್ ದ ಕೀ. ದಟ್ ಇಸ್ ದ ಲಾಸ್ಟ್ ಸ್ಟೆಪ್ ಆಫ್ ಮ್ಯಾನಿಫೆಸ್ಟೇಷನ್. ಸೊ ಇಷ್ಟೇ ತುಂಬಾ ಸುಲಭವಾದ ಮೆಥಡ್ ಅಂತಂದ್ರೆ ಇವೆ: ಊಹಿಸ್ಕೊಳ್ಳೋದು, ಬರೆಯೋದು, ಮಾತಾಡೋದು, ಪದೇ ಪದೇ ನಂಗೇನ್ ಬೇಕು ಅಂತ ಸ್ಪೆಸಿಫಿಕ್ ಆಗಿ, ಆಮೇಲೆ ಅದಕ್ಕೆ ಏನ್ ತಕ್ಕನಾಗೆ ಅದನ್ನ ಮಾಡ್ಲಿಕ್ಕೆ ಏನ್ ನಾನು ಆಕ್ಷನ್ ಮಾಡ್ಬೇಕು, ನನ್ನ ಕ್ರಿಯೆ ಏನ್ ಮಾಡ್ಬೇಕು, ಕರ್ಮ ತರದ್ದೇನೆ ಇದು. ನಾನು ಏನ್ ಕ್ರಿಯೆ ನಾನು ಮಾಡ್ತೀನಿ ಅದ್ ನಂಗೆ ವಾಪಸ್ ಬರುತ್ತೆ. ಅದೇ ರೀತಿ ಮ್ಯಾನಿಫೆಸ್ಟ್, ಒಬ್ಬರಿಗೆ ಕೆಟ್ಟದನ್ನ ಮ್ಯಾನಿಫೆಸ್ಟ್ ಯಾವತ್ತೂ ಮಾಡ್ಲಿಕ್ಕೆ ಹೋಗ್ಬಾರ್ದು. ಬಿಕಾಸ್ ರೀಸೆಂಟ್ಲಿ ಒಂದು ಆಫ್ಲೈನ್ ಸೆಷನ್ ಅಲ್ಲಿ ರಿವೆಂಜ್ ಅಂತ ಬರ್ದಿದ್ರು ಮ್ಯಾನಿಫೆಸ್ಟೇಷನ್ ಅಲ್ಲಿ. ಸೊ ಆ ರೀತಿ ಮಾಡಿದ್ರೆ ನಮ್ಗೆ ಅದು ವಾಪಸ್ ಬರುತ್ತೆ. ಸೊ ಮ್ಯಾನಿಫೆಸ್ಟೇಷನ್ ನನ್ನ ಕುಟುಂಬಕ್ಕೆ, ನನಗೆ ಒಳ್ಳೇದ್ ಏನ್ ನಾನು ಮ್ಯಾನಿಫೆಸ್ಟ್ ಮಾಡ್ಬೇಕು, ಇನ್ನೊಬ್ಬರಿಗೆ ಒಳ್ಳೇದ್ ಮ್ಯಾನಿಫೆಸ್ಟ್ ಕೂಡ ಮಾಡ್ಬೋದು, ಕೆಟ್ಟದನ್ನ ಮಾಡ್ಬೇಡಿ ಅಷ್ಟೇ ನಾನು ಹೇಳೋದು. ಮ್ಯಾನಿಫೆಸ್ಟೇಷನ್ ಎಷ್ಟೊಂದು ಮೆಥಡ್ಸ್ ಇದೆ ಅಂತ ಹೇಳ್ತಾರೆ. ಅಂದ್ರೆ ಕೆಲವರು ಬರ್ದಿಟ್ಕೊಳ್ತಾರೆ ಒಂದು ಡಬ್ಬಿನಲ್ಲಿ, ಕೆಲವರು ವಾಟರ್ ಮ್ಯಾನಿಫೆಸ್ಟೇಷನ್ ಅಂತ ನೀರ್ ಕುಡಿತಾರೆ. ಸೊ ಈ ಮೆಥಡ್ಸ್ ಆಫ್ ಮ್ಯಾನಿಫೆಸ್ಟೇಷನ್ ಏನಾದ್ರು ಹೇಳ್ಬೋದಾ ನಮ್ಗೆ ಅಂತ? ಯಾ ಶೋರ್. ನಂದು ಐ ಸ್ವೇರ್ ಬೈ ಇಟ್, ತುಂಬಾ ಈಸಿ ಮೆಥಡ್, ಮತ್ತೆ ನಾನು ಇದನ್ನ ತುಂಬಾ ನಂಬ್ತೀನಿ. ಇಲ್ಲಿ ಬಾಟ್ಲ್ ಇದೆ, ಇದನ್ನ ಯೂಟಿಲೈಸ್ ಮಾಡ್ಕೋತೀನಿ ಇವತ್ತು. ಸೊ ಈ ತರ ಒಂದ್ ಬಾಟ್ಲ್ ಇದೆ ಅನ್ಕೊಳ್ಳಿ, ಇಲ್ಲಿ ಇದನ್ನ ತೆಗೆದ್ಬಿಟ್ಟು ನಿಮ್ಗೆ ಏನ್ ಬೇಕೋ ಅದನ್ನ ಬರ್ದಿಟ್ಕೋಬಹುದು. ಮತ್ತೆ ಕೆಲವೊಂದು ತುಂಬಾ ಒಳ್ಳೆ ಸ್ವಿಚ್ ಕೋಡ್ಸ್ ಇದೆ. ಐ ಟೆಲ್ ಯು ದಟ್ 1176. ನಾನು ಇದನ್ನ ತುಂಬಾ ನಂಬ್ತೀನಿ, ನಾನು ಇದನ್ನ ದಿನ ಮಾಡ್ತೀನಿ ಇನ್ಫ್ಯಾಕ್ಟ್. ಸೊ 1176 ಅಂತ ಇಲ್ಲಿ ಬರಿಬೇಕು. ಮತ್ತೆ ಇನ್ನೊಂದು ಕೋಡ್ ಇದೆ, ಆರೋಗ್ಯ ಚೆನ್ನಾಗಿರ್ಬೇಕು, ಹೀಲಿಂಗ್ ಆಗ್ಬೇಕು, ಮನೆಯಲ್ಲಿ ರಿಲೇಶನ್ಶಿಪ್ಸ್ ಎಲ್ಲ ಚೆನ್ನಾಗಾಗಿ, ಸಂಬಂಧಗಳು ನಿಮ್ ಪೇರೆಂಟ್ಸ್ ಜೊತೆ, ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಾಗ್ಬೇಕು, 541 ಅಂತ ಬರ್ಕೋಬೇಕು. ಸೊ ಆಮೇಲೆ ಪಕ್ಕದಲ್ಲಿ ನಿಮ್ ವಿಶ್ ಆಲ್ರೆಡಿ ಆಗಿದೆ ಅನ್ನೋ ತರ ನಂಬಿಕೆ ಇಟ್ಕೋಬೇಕು. ಇವಾಗ ನೋಡಿ, ನಾವು ಭಗವಂತನ ಹತ್ರ ಹೋಗುವಾಗ ಭಗವಂತನಿಗೆ ಏನೋ ಒಂದು ತಗೊಂಡ್ ಹೋಗ್ತೀವಿ, ಆಮೇಲೆ ಕೇಳ್ತೀವಿ ಭಗವಂತನಿಗೆ ಏನಾದ್ರು ಬೇಕಾ, ಹೂ ಹಂಪ್ಲು ಎಲ್ಲ ತಗೊಂಡ್ ಹೋಗ್ತೀವಿ, ಅಂಡ್ ವಿ ಆಸ್ಕ್ ಇದನ್ನ ನಿಮ್ಗೆ ಕೊಡ್ತಾ ಇದೀವಿ, ನಮ್ಗೆ ಏನಾದ್ರು ಕೊಡಿ ಇನ್ ರಿಟರ್ನ್ ಅನ್ನೋ ತರ. ಅದೇ ರೀತಿ ನೀವ್ ನೀರಿಗೆ ಹೇಳ್ಬೇಕು, ನೀನ್ ನನ್ ಕೊಟ್ಟಿದೀಯಾ, ಥ್ಯಾಂಕ್ ಯು. ಈ ನೀರಿದ್ಯಾ ನನ್ಗೆ ಕುಡಿಯಕ್ಕೆ, ನಾನ್ ಗ್ರೇಟ್ಫುಲ್. ನೀನ್ ಥರ್ಸ್ಟಿ ಆದ್ರೆ ನನ್ಗೆ ನೀರು, ಆ ಬಾಯಾರಿಕೆ ಆದ್ರೆ ನನ್ಗೆ ನೀರಿರ್ಲಿಲ್ಲ ಅಂದ್ರೆ ಎಷ್ಟು ಕಷ್ಟ ಆಯ್ತು. ಸೊ ಗ್ರೇಟ್ಫುಲ್ನೆಸ್ ಒಂದು ಇರ್ಬೇಕು ನಮ್ಮ ಹೃದಯದಲ್ಲಿ, ಅಂಡ್ ಅದೇ ಗ್ರೇಟ್ಫುಲ್ನೆಸ್ ಇಟ್ಕೊಂಡು ಬರಿಬೇಕು. ಏನ್ ಬೇಕು ನನ್ಗೆ, ಥ್ಯಾಂಕ್ ಯು ಗಾಡ್ ಅಂತನಾದ್ರೂ ಬರೀರಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತನಾದ್ರೂ ಬರೀರಿ, ಥ್ಯಾಂಕ್ ಯು ಎನರ್ಜಿ ಅಂತನಾದ್ರೂ ಬರೀರಿ. ಅಂದ್ರೆ ಐ ಆಮ್ ನಾಟ್ ವೆರಿ ಪರ್ಟಿಕ್ಯುಲರ್, ನಿಮ್ಮ ಬಿಲೀಫ್ ಅನುಸಾರ ಯಾವ್ದು ನಿಮ್ದು ಬಿಲೀಫ್ ಇದೆ ಅದರ ಪ್ರಕಾರ ನೀವು ಥ್ಯಾಂಕ್ ಯು ಹೇಳಿ. ಫಸ್ಟ್ ನಿಮ್ಮ ಹಿರಿಯರಿಗೂ ಥ್ಯಾಂಕ್ ಯು ಹೇಳ್ಬೋದು, ನಿಮ್ಮ ಅಪ್ಪ ಅಮ್ಮಂಗೆ ಥ್ಯಾಂಕ್ ಯು ಹೇಳ್ಬೋದು. ಸೊ ಫಸ್ಟ್ ಥ್ಯಾಂಕ್ ಯು ಸೋ ಅಂಡ್ ಸೋ ಪರ್ಸನ್, ನನಗೆ ಈ ರೀತಿ ಎಲ್ಲ ಆಗ್ಲಿಕ್ಕೆ ಕಾರಣ ನೀವು, ಧನ್ಯವಾದಗಳು, ಇದೆಲ್ಲ ಸಿಕ್ಕಿದೆ ಅಂತ ಒಂದು 5 ಥಿಂಗ್ಸ್ನ ಬರ್ದಿಟ್ಕೋಬೇಕು. ಬೆಳಗ್ಗೆ ಎದ್ದಿದ ತಕ್ಷಣ ಬಾಟ್ಲಿಗೆ ಅದ್ರ ಸುತ್ತಲೂ ನಿಮ್ ಮಂತ್ರಗಳನ್ನ ಪ್ಲೇ ಮಾಡ್ಬೋದು. ಯೂಟ್ಯೂಬ್ ಅಲ್ಲಿ ನಿಮ್ಗೆ ಗೊತ್ತಿದ್ರೆ ಮಂತ್ರಗಳನ್ನ ಉಚ್ಚಾರಣೆ ಮಾಡಿದ್ರೆ ತುಂಬಾ ಒಳ್ಳೇದು. ಸರಿ ಕರೆಕ್ಟ್ ಆಗಿ ಬರಲ್ಲ ಮಾಡ್ಲಿಕ್ಕೆ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಪ್ಲೇ ಮಾಡ್ಕೊಳ್ಳಿ. ಎಲ್ಲ ವಿಡಿಯೋ ಪ್ಲೇ ಆಯ್ತಾ, ಎಲ್ಲ ಎನರ್ಜೈಸ್ ಆಯ್ತಾ, ಕೆಲವೊಂದು ಹೈ ವೈಬ್ರೇಷನ್ ಸೌಂಡ್ಸ್ ಅಂತ ಇದೆ, ಈಗ ಸೌಂಡ್ ಹೀಲಿಂಗ್ ಅಂತೆಲ್ಲ ಮಾಡ್ತಾರಲ್ಲ, ತುಂಬಾ ಸೌಂಡ್ ಇಂದಾನೆ ಒಂದ್ ಮನುಷ್ಯಗೆ ಹೀಲಿಂಗ್ ಆಗಕ್ಕೆ ಶುರು ಆಗತ್ತೆ. ಸಂಗೀತ ಕೂಡ ನಾವು ಕೇಳಿಸ್ಕೊಂಡ್ರೆ ಎಷ್ಟು ಖುಷಿ ಆಗತ್ತೆ, ಯಾಕೆ, ಅದ್ರಲ್ಲೇನೋ ಒಂದ್ ಪವರ್ ಇದೆ. ಸೊ ಮಂತ್ರದಲ್ಲಿರೋ ಪವರ್ ತರಾನೇ ಕೆಲವೊಂದು ಫ್ರೀಕ್ವೆನ್ಸಿ, ಅಂದ್ರೆ 543 ಹರ್ಡ್ಸ್ ಅಂತ ಒಂದು ಹೈಯರ್ ಫ್ರೀಕ್ವೆನ್ಸಿ ಮತ್ತೆ ವೈಬ್ರೇಷನ್ ಇರೋ ಮ್ಯೂಸಿಕ್ ಗಳಿವೆ. ಅದನ್ನ ಕೂಡ ಪ್ಲೇ ಮಾಡ್ತಾ ಇಡ್ಬೇಕು ಫುಲ್ ಡೇ. ರಾತ್ರಿ ಹೊತ್ತು ಒಂದ್ ಸಂಜೆಯಿಂದ 6 ಗಂಟೆಯಿಂದ ನೀವು ಇದೇ ನೀರನ್ನ ಕುಡಿಯಕ್ ಶುರು ಮಾಡಿ. ಅಥವಾ ದಿನದಲ್ಲಿ ನಿಮ್ಗೆ ಬೆಳಗ್ಗೆನೆ ಇದೆಲ್ಲ ಮಾಡಿಟ್ಕೊಳಕಾಯ್ತಾ, ಮಾಡಿಟ್ಟ ಆದ ತಕ್ಷಣ ಇದು ರೆಡಿ ಇರತ್ತೆ, ಈ ನೀರು ಎನರ್ಜೈಸ್ಡ್ ನೀರು ಅಂತ ಹೇಳ್ತೀವಿ, ಇದನ್ನ ಕುಡಿಯಕ್ ಶುರು ಮಾಡ್ಬೇಕು. ಅಂಡ್ ಅದ್ ನೋಡ್ತಾ ಓ ಇದೆಲ್ಲ ಆಗ್ತಾ ಇದೆ ಅಂತ ನಂಬಿಕೆ ಇಟ್ಕೊಂಡು, ಊಹೆ ಮಾಡ್ಕೊಂಡು, ಓ ಇದೆಲ್ಲ ಆಗ್ತಾ ಇದೆ ಅಂತ ಊಹಿಸ್ಕೊಂಡು ಕುಡ್ಕೋಬೇಕು ಈ ನೀರನ್ನ. ಈ ಫುಲ್ ಎಂಟಿ ಆಗ್ಬೇಕು ಒಂದ್ ದಿನದಲ್ಲಿ. ದಟ್ ಇಸ್ ದ ಈಸಿಯೆಸ್ಟ್ ಸ್ಟೆಪ್ ಆರ್ ಮೆಥಡ್ ಟು ಫಾಲೋ ಟು ಮ್ಯಾನಿಫೆಸ್ಟ್ ಎನಿಥಿಂಗ್. ತುಂಬಾ ಜಲ್ದಿ ರಿಸಲ್ಟ್ಸ್ ಬರುತ್ತೆ. ಇದನ್ನ ಮೂನ್ ವಾಟರ್ ಅಂತ ಕೂಡ ಮಾಡ್ಕೋಬಹುದು. ಫುಲ್ ಮೂನ್ ಇದ್ದಾಗ, ಫುಲ್ ಮೂನ್ ಬೀಳೋ ರೀತಿ ಬಾಲ್ಕನಿಯಲ್ಲಿ ಅಥವಾ ಕಿಟಕಿ ಹತ್ರ ಎಲ್ಲಾದ್ರೂ ಇದನ್ನ ಇಟ್ಬಿಟ್ಟು, ಓವರ್ ನೈಟ್ ಇಟ್ಬಿಟ್ಟು, ರಾತ್ರಿ ಇಟ್ಬಿಟ್ಟು, ಬೆಳಗ್ಗೆ ಹೊತ್ತು ಎಂಟಿ ಸ್ಟಮಕ್ ಅಲ್ಲಿ ಇದನ್ನ ಕುಡಿಯಕ್ ಸ್ಟಾರ್ಟ್ ಮಾಡ್ಬೋದು.
ದಟ್ ಇಸ್ ಕಾಲ್ಡ್ ಮೂನ್ ಎನರ್ಜಿ ಇರೋ ಒಂದು ವಾಟರ್ ಅಂತ. ಇವಾಗ ಹೆಂಗೆ ಸಮುದ್ರದ ಅಲೆಗಳು ಹೇಳತ್ತೆ ಅಷ್ಟು ಪವರ್ಫುಲ್ ಒಂದು ಮೂನ್ ಇದ್ರೆ, ಸೊ ನಮ್ಮ ಮನಸ್ಸಿಗೆ ಮತ್ತೆ ನಮ್ಮ ಎಮೋಷನ್ಸಿಗೆ ಮೂನಿಗೆ ಕನೆಕ್ಷನ್ ಇದೆ ಅಂತ ನಂಬಿಕೆ. ಬಿಕಾಸ್ ವಿ ಆರ್ ಆಲ್ಸೋ ಮೇಡ್ ಆಫ್ ವಾಟರ್ ಓನ್ಲಿ. ಎಷ್ಟು 97% ಏನೋ ನಾವು ಮನುಷ್ಯ ನೀರೇ ಅಂತ ಬಿಲೀಫ್ ಇದೆ ಅಲ್ವಾ. ಸೊ ಹಾಗಾಗಿ ನಮ್ಮ ಒಳಗಡೆ ಇರೋ ನೀರಿಗೂ ಆ ನೀರಿಗೂ ಒಂದು ಮೆಮರಿ ಇದೆ. ಇವೆಲ್ಲ ನೀರು ಸರ್ಕ್ಯುಲೇಟ್ ಆಗ್ತಾನೆ ಇದೆ ಭೂಮಿಯಲ್ಲಿ, ಹೊಸ ನೀರೇನಲ್ಲ, ಎಲ್ಲ ರೀಸೈಕಲ್ಡೇನೆ ನೀರು ಅಂತ ನಂಬಿಕೆ ಇದೆ. ಹಾಗಾಗಿ ಇಟ್ ವಿಲ್ ಹ್ಯಾವ್ ದಟ್ ಪವರ್ ಇನ್ ಯು ಇಫ್ ಯು ಎನರ್ಜೈಸ್ ದಿಸ್ ವಾಟರ್ ಅಂಡ್ ಡ್ರಿಂಕ್ ಅಂಡ್ ಕುಡಿತಾ ಇದೆಲ್ಲ ಆಗ್ತಾ ಇದೆ ಅಂತ ನಂಬಿದ್ರೆ ಏನ್ ಬೇಕಾದ್ರೂ ಆಗತ್ತೆ ಲೈಫಲ್ಲಿ. ನಿಮ್ಗೆ ಯಾವ ಬೇಕಾದ ಕಾರು, ಬೇಕಾದ ಹಣ, ಬಟ್ ಅಗೇನ್ ಕರ್ಮ ಅನ್ನೋದಿರತ್ತೆ ಅಲ್ಲಿ. ಸೊ ಯು ಶುಡ್ ಬಿ ಮೈಂಡ್ಫುಲ್. ನಾನು ಏನಕ್ಕೆ ಮಾಡ್ತಿದ್ದೀನಿ ಇದನ್ನ, ನನ್ನ ಹತ್ರ ಒಂದು ಪ್ಲಾನ್ ಇರಬೇಕು. ನನಗೆ ಸುಮ್ಮನೆ ದುಡ್ಬೇಕು. ಈಗ ಅಪ್ಪ ಅಮ್ಮನ ಹತ್ರ ದುಡ್ಡು ಬೇಕು ಅಂತ ಹೋಗಿ ಕೇಳಿದ್ರೆ ಏನಕ್ಕೆ ಬೇಕು ಅಂತ ಕೇಳ್ತಾರೆ. ಅದೇ ರೀತಿ ಎನರ್ಜಿ ವೈಸ್ ಕೂಡ ನಾವು ಒಂದು ದೊಡ್ಡ ಎನರ್ಜಿ ಕೇಳ್ತಾ ಇದೀವಿ, ಆ ದೊಡ್ಡ ಎನರ್ಜಿ ಕೇಳತ್ತೆ ಯಾಕೆ ಬೇಕು ನಿನ್ಗೆ, ಯಾಕೆ ಅಂತ. ಸೊ ಪ್ಲಾನ್ ಇರ್ಲಿ ತಲೆಯಲ್ಲಿ, ಓಕೆ ನನ್ಗೆ ಇಷ್ಟು ನನಗ್ ಬೇಕು, ನಾನು ಇಷ್ಟನ್ನ ಬಡವರಿಗೆ ಹೆಲ್ಪ್ ಮಾಡ್ತೀನಿ, ನಾನು ಇದ್ ಮಾಡ್ತೀನಿ, ಈ ಸಾಧನೆಗೆ ನಾನು ಮಾಡ್ತೀನಿ ಅಂತಂದ್ರೆ ಖಂಡಿತ ಬರುತ್ತೆ. ಅಂಡ್ ನೀವು ನಂಬಕ್ಕೆ ಅಸಾಧ್ಯ ಆ ತರ ಚೇಂಜಸ್ ಆಗತ್ತೆ. ನಾನು ಒಂದ್ಸಲ ಇದನ್ನ ಬರ್ದಿಟ್ಟಿದ್ದೆ. ಹೋದ ವರ್ಷ ನಾನು ಲಯನ್ಸ್ ಗೇಟ್ ಪೋರ್ಟಲ್ ಮತ್ತೆ ಆ ಪೋರ್ಟಲ್ ಅಂತಂದ್ರೆ ಕೆಲವೊಂದು ಡೇಟ್ಸು ಹೈಯರ್ ಎನರ್ಜಿ ಇರುತ್ತೆ. ಇವಾಗ ನಾವು ಹೇಗೆ ಗಣೇಶ ಚತುರ್ಥಿ ಮಾಡ್ತೀವಿ, ಅದೇ ರೀತಿ ಹಬ್ಬಗಳು ಆ ಒಂದು ದಿನಕ್ಕೆ ಯಾಕೆ ಮಾಡ್ತೀವಿ ಅಂದ್ರೆ ಆ ತಿಥಿ ಆ ಚತುರ್ಥಿ ದಿನದಲ್ಲಿ ಏನೋ ಒಂದು ಇರುತ್ತೆ, ಹೋರ ಅಂತೆಲ್ಲ ಬಿಲೀವ್ ಮಾಡ್ತಾರೆ ಅಸ್ಟ್ರಾಲಜಿಯಲ್ಲಿ. ಇಲ್ಲಿ ಪೋರ್ಟಲ್ಸ್ ಅಂತ ಓಪನ್ ಆಗುತ್ತೆ ಮ್ಯಾನಿಫೆಸ್ಟೇಷನ್ ಅಲ್ಲಿ. ಲಯನ್ ಗೇಟ್ ಪೋರ್ಟಲ್ ಅಂತ ಹೇಳ್ತಾರೆ. ಅದು August 8 ರಿಪೀಟ್ ನಂಬರ್ ಟೈಮಲ್ಲಿ ಓಪನ್ ಆಗತ್ತೆ ಅಂತ. ಆ ಟೈಮಲ್ಲಿ ನಾನು ಬರ್ದಿಟ್ಟಿದ್ದೆ ಏನೇನ್ ಆಗ್ಬೇಕು ಅಂತ. ಈ ತರನೇ ನೀರು ಮತ್ತೆ ಫುಲ್ ಮೂನ್ ದಿನಾನೇ ಅದನ್ನೆಲ್ಲ ಬರ್ದಿಟ್ಟಿದ್ದೆ. ಎಲ್ಲ ಲೈಕ್ 10 ಥಿಂಗ್ಸ್ ನಾನು ಬರ್ದಿದ್ದೆ. ಸಿ ವೆರಿ ನಾರ್ಮಲ್ ವಿಶಸ್. ಅಂದ್ರೆ ನಮ್ಗೆ ಇವಾಗ ಎಲ್ಲ ಸಿಕ್ಬಿಟ್ಟಿದ್ಯಾ, ಮದುವೆ ಆಯ್ತು, ಮಕ್ಕಳಾಯ್ತು, ಕೆಲಸ ಇದೆ, ಸೋಲ್ ಪರ್ಪಸ್ ಗೊತ್ತಾಯ್ತು, ಇನ್ನೇನಿರುತ್ತೆ ಮ್ಯಾನಿಫೆಸ್ಟ್ ಮಾಡಕ್ಕೆ ಅಂತ ಅನ್ಸ್ಬೋದು. ಸೊ ಚಿಕ್ಕ ವಿಷಸ್ ಇರುತ್ತಲ್ಲ, ಈಗ ಮಗಳಿಗೆ ಈ ತರ ಆಗ್ಬೇಕು, ಅಥವಾ ನನಗೆ ಈ ತರ ಒಂದು ಹೀಲಿಂಗ್ ಮಾಡ್ತಿದ್ದೀನಿ, ಅವ್ರಿಗೆ ಫುಲ್ ರಿಸಲ್ಟ್ ಬರ್ಬೇಕು, ಆ ರೀತಿ ಏನಾದ್ರು ವಿಷಸ್ ಇದ್ರೆ 10 ಬರ್ದಿಟ್ಟಿದ್ದು ಆ ಮೂನ್ ವಾಟರ್ ಕುಡಿದ ತಕ್ಷಣನೇ ನಂಗೆ ಆಯ್ತು. ವಿದಿನ್ ಲೈಕ್ ಫ್ಯೂ ಮಂತ್ಸ್ ಎವ್ರಿಥಿಂಗ್ ಐ ರೋಟ್ ಆನ್ ದಟ್ ಹ್ಯಾಪೆಂಡ್. ಸೊ ಐ ಬಿಲೀವ್ ಇನ್ ದಟ್ ಮೂನ್ ವಾಟರ್ ಅಂಡ್ ದಟ್ ಇಸ್ ದ ಬೆಸ್ಟ್ ಮೆಥಡ್. ಐ ಸ್ವೇರ್ ಬೈ ಇಟ್. ಅಂದ್ರೆ ಎಲ್ಲರಿಗೂ ಹೇಳ್ತೀನಿ ಇದನ್ನ ಮಾಡಿ ನೋಡಿ, ಚಮತ್ಕಾರ ನೀವೇ ನೋಡಿ. ಹುಣ್ಣಿಮೆ ದಿವಸ ಅಥವಾ ಬಾಲ್ಕನಿನಲ್ಲಿ ನೀರಿಡಬೇಕು ವಿತ್ ಸ್ವಿಚ್ ವರ್ಡ್ಸ್ ಅಂಡ್ ಅದೇನ್ ಹೇಳಿದೆ 1176 ಅಥವಾ 541 ಅಥವಾ ನೀವು ಬ್ರೌಸ್ ಮಾಡ್ಬೋದು. ಕೆಲವೊಬ್ಬರಿಗೆ ಅವ್ರದೇ ಒಂದು ಸ್ವಿಚ್ ವರ್ಡ್ಸ್ ಬರ್ತಾ ಇರತ್ತೆ. ಅದನ್ನೆಲ್ಲ ಬರೆದು ನನಗೆ ಏನ್ ಬೇಕು ಅಂತ ಬರೆಯೋದನ್ನ ನನ್ಗೆ ಆಲ್ರೆಡಿ ಸಿಕ್ಕಿದೆ ಅಂತ ಬರ್ದ್ಬಿಡ್ಬೇಕು. ನನಗೆ ಈ ತರ ಐ ಆಮ್ ಪ್ರೆಗ್ನೆಂಟ್, ಐ ಆಮ್ ಹ್ಯಾಪಿ, ನನ್ನ ಗಂಡ ಸೂಪರ್ ಆಗಿ ಟ್ರೀಟ್ ಮಾಡ್ತಿದ್ದಾರೆ, ನನ್ನ ಹೆಂಡತಿ ಚೆನ್ನಾಗಿ ಆಗ್ಬಿಟ್ಟಿದ್ದಾರೆ, ಎಲ್ಲ ಮಾಡ್ಬೇಕು. ಪ್ಲಸ್ ನಾನು ಹೇಳಿರೋ ಅಷ್ಟು 5 ಸ್ಟೆಪ್ಸ್ ಕೂಡ ಮಾಡ್ತಾ ಉಳಿಬೇಕು. ಅದೆಲ್ಲ ಮಾಡಿದ್ರೆ ಇದು ತುಂಬಾ ಫಾಸ್ಟ್ ಆಗಿ ಎಫೆಕ್ಟ್ ಆಗುತ್ತೆ. ಇವಾಗ ಎಲ್ಲರೂ ಓದ್ತಾರೆ, ಯಾರೋ ಒಬ್ರೇ ಫಸ್ಟ್ ರ್ಯಾಂಕ್ ಬರೋದು, ಯಾಕಂದ್ರೆ ಲಕ್ ಫ್ಯಾಕ್ಟರ್ ನ ಇನ್ಕ್ರೀಸ್ ಮಾಡ್ತಿದೀವಿ. ಸೊ ಬ್ಲೈಂಡ್ ಬಿಲೀಫ್ ನ ನಾನು ಪ್ರಮೋಟ್ ಮಾಡ್ತಾ ಇಲ್ಲ ಇಲ್ಲಿ. ನಮ್ಗೆ ಬ್ಲೈಂಡ್ ಆಗಿ ಬಿಲೀವ್ ಮಾಡಿ ಅಂತ ಹೇಳ್ತಿಲ್ಲ, ಮಾಡ್ಬಿಟ್ಟು ನೋಡಿ, ಆಮೇಲೆ ವರ್ಕ್ ಆದ್ರೆ ಇನ್ನಷ್ಟು ಜನಕ್ಕೆ ಹೇಳಿ. ಓಕೆ, ಈಗ ನಾವು ಮಾತಾಡ್ತಾ ನೀವಾಗ್ಲೇ ಹೇಳ್ತಿದ್ರಿ ಮಂತ್ರಗಳನ್ನ ಕೇಳೋದು ಅಥವಾ ಹೇಳೋದು ಅಂತ. ಯಾವ ಮಂತ್ರಗಳನ್ನ ಹೇಳ್ಬೇಕು ಅಥವಾ ಕೇಳ್ಬೇಕು? ನನ್ಗೆ ವಿಷ್ಣು ಸಹಸ್ರನಾಮ ತುಂಬಾ ಹೆಲ್ಪ್ ಆಗಿದೆ, ಲಲಿತ ಸಹಸ್ರನಾಮ ಹೆಲ್ಪ್ ಆಗಿದೆ. ಮತ್ತೆ ಮಂತ್ರಗಳಂದ್ರೆ ನಿಮ್ಗೆ ಯಾವ ಸ್ಪಿರಿಟ್ ಗೈಡ್ ಇದಾರೆ, ಈಗ ನೀವು ಯಾವ್ದೋ ರೀಡಿಂಗ್ ತಗೊಂಡ್ರಿ, ಅದ್ರಲ್ಲಿ ಗೊತ್ತಾಯ್ತು ಹನುಮಾನ್ ನಿಮ್ ಸುತ್ತಲೂ ಇದಾರೆ, ಕೃಷ್ಣ ಇದಾರೆ, ವಿಷ್ಣು ಇದಾರೆ ನಿಮ್ ಸ್ಪಿರಿಟ್ ಗೈಡ್, ಆ ರೀತಿ ಕೂಡ ಪ್ಲೇ ಮಾಡ್ಬೋದು. ಈ ನಿಮ್ಗೆ ಐಡಿಯಾನೇ ಇಲ್ಲಪ್ಪ ಯಾರು ನನ್ ಸ್ಪಿರಿಟ್ ಗೈಡ್ಸ್ ಅಥವಾ ಯಾವ್ದು ಗಾಡ್ಸ್ ನನ್ ಸುತ್ತಲೂ ಇದಾರೆ ನಂಗೆ ಗೊತ್ತೇ ಇಲ್ಲ ಅಂತಂದ್ರೆ ನಿಮ್ಮ ಇಷ್ಟ ದೈವ ಅವರ ಮಂತ್ರ. ಕೆಲವೊಬ್ಬರಿಗೆ ನರಸಿಂಹ ಅಂದ್ರೆ ತುಂಬಾ ಪ್ರೀತಿ, ಕೆಲವರಿಗೆ ರಾಮ ಅಂದ್ರೆ ಇಷ್ಟ, ಕೆಲವರಿಗೆ ಕೃಷ್ಣ ಅಂದ್ರೆ ಇಷ್ಟ. ಯಾಕೆ ನಮ್ಗ ಅವ್ರ ಇಷ್ಟ, ಅವರಲ್ಲಿ ಏನೋ ಒಂದು ತತ್ವಗಳು ಮತ್ತೆ ಸತ್ವಗಳು ಏನಿರುತ್ತೆ ಅದ್ ನಮ್ಗೆ ಇಷ್ಟ ಆಗಿರುತ್ತೆ, ಕನೆಕ್ಷನ್ ಇರುತ್ತೆ. ಹಾಗಾಗಿ ಆ ಮಂತ್ರಗಳನ್ನ ಹಾಕಿದ್ರೆ ತುಂಬಾ ಒಳ್ಳೇದಾಗತ್ತೆ. ಎರಡೂ ಗೊತ್ತಿಲ್ವಾ, ಇಷ್ಟ ದೈವ ಅಂತ ಏನೋ ಪರ್ಟಿಕ್ಯುಲರ್ ಒಂದು 10 ಜನ ಇದಾರೆ ಯಾರನ್ನ ನಾನ್ ಬಿಲೀವ್ ಮಾಡ್ಲಿ ಅಂತ ಆತರ ಅನ್ಸಿದ್ರೆ ನೀವು ಹೈ ಫ್ರೀಕ್ವೆನ್ಸಿ ಮ್ಯೂಸಿಕ್ ಪ್ಲೇ ಮಾಡ್ಬೋದು. ಆವಾಗ ಯಾರ್ಯಾರು ನೆನಪಿಸ್ಕೋತೀರಾ ಅವ್ರನ್ನೆಲ್ಲ ನೆನಪಿಸ್ಕೊಳ್ಳಿ. ಸ್ವಿಚ್ ವರ್ಡ್ಸ್ ಅಂದ್ರೆ ಏನು ಅಂತ? ಸ್ವಿಚ್ ವರ್ಡ್ಸ್ ನಂಗೆ ತುಂಬಾ ಹೆಲ್ಪ್ ಕೂಡ ಆಗಿದೆ ಅಂಡ್ ಇನ್ಸ್ಟಂಟ್ಲಿ ಹೆಲ್ಪ್ ಆಗಿದೆ. ಈಗ ಸ್ವಿಚ್ ವರ್ಡ್ಸ್ ಬಗ್ಗೆ ನಂಗೆ ತುಂಬಾ ಇನ್ ಡೆಪ್ತ್ ಹೋಗಲ್ಲ, ಬಿಕಾಸ್ ನನ್ಗೆ ಅಷ್ಟು ಅವೇರ್ನೆಸ್ ಸ್ವಿಚ್ ವರ್ಡ್ಸ್ ಬಗ್ಗೆ ಇಲ್ಲ. ಬಟ್ ನಾನು ಅದನ್ನ ನಾನೇ ಮಾಡ್ಕೊಂಡಾಗ ನಂಗೆ ತುಂಬಾ ಹೆಲ್ಪ್ ಆಗಿದೆ ಅಂಡ್ ನಾನೇ ಮಾಡ್ಕೋತೀನಿ. ಈ ಸ್ವಿಚ್ ವರ್ಡ್ ಮತ್ತೆ ಸಿಜಿಲ್ ಅಂತೆಲ್ಲ ನಾನೇ ಮಾಡ್ಕೊಂಡು ಎಲ್ಲರಿಗೂ ಹೀಲಿಂಗ್ ಮತ್ತೆ ಪ್ರೇಯರ್ಸ್ ಮಾಡ್ತೀನಿ. ಸೊ ಸ್ವಿಚ್ ವರ್ಡ್ ಅಂತಂದ್ರೆ ಹೆಂಗೆ ನಮ್ಮ ಎನರ್ಜಿ ಸ್ವಿಚ್ ಆಗತ್ತೆ. ಇವಾಗ
ನಿಮ್ಗೆ ನಿಮ್ ಫೇವ್ರೆಟ್ ಪರ್ಸನ್ ಯಾರು, ಇವಾಗ ಮಕ್ಳು ಇರ್ತಾರೆ, ಅವ್ರದ್ದು ಹೆಸರು ಹೇಳಿದ ತಕ್ಷಣ ನಿಮ್ಗೆ ಖುಷಿನೇ ಆಗತ್ತಲ್ವಾ, ಸ್ವಿಚ್ ಆಯ್ತು ಮೈಂಡ್ದು ಎನರ್ಜಿ. ಅದೇ ರೀತಿ ಇದು ಕೆಲಸ ಮಾಡುತ್ತೆ. ಸ್ವಿಚ್ ವರ್ಡ್ ವಿಲ್ ಆಕ್ಚುಲಿ ಇನ್ಸ್ಟಂಟ್ಲಿ ಸ್ವಿಚ್ ಯುವರ್ ಎನರ್ಜೀಸ್ ಅಂಡ್ ಸ್ವಿಚ್ ಯುವರ್ ಮೈಂಡ್. ಸೊ ಇವಾಗ ನನ್ಗೆ ಇದು ವುಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ, ಇದು ತುಂಬಾ ಹೆಲ್ಪ್ ಆಗುತ್ತೆ. ಅದು ವುಲ್ಫ್ದು ಎನರ್ಜಿ ಅಪ್ಯಾರೆಂಟ್ಲಿ ಇನ್ಸ್ಟಂಟ್ ಹೆಲ್ಪ್ ಬರುತ್ತೆ. ಸೊ ವುಲ್ಫ್ ಇನ್ಸ್ಟಂಟ್ ಹೆಲ್ಪ್ ಅನ್ನೋ ಒಂದು ಸ್ವಿಚ್ ವರ್ಡ್ ಇದೆ. ಮತ್ತೆ ಡಿವೈನ್ ವುಲ್ಫ್ ಬ್ರಿಂಗ್ ಟುಗೆದರ್ ಅಂತ ಇದೆ, ಮದುವೆನಲ್ಲಿ ಅಥವಾ ರಿಲೇಶನ್ಶಿಪ್ ಅಲ್ಲಿ ಎಲ್ಲ ಚೆನ್ನಾಗಾಗ್ಲಿಕ್ಕೆ. ಸೊ ಇದೆಲ್ಲ ನನ್ನವೇ ಕೆಲವೊಂದು ಸ್ವಿಚ್ ವರ್ಡ್ಸ್ ನ ತಗೊಂಡು ನಾನು ಅದನ್ನ ಇನ್ಕಲ್ಕೇಟ್ ಮಾಡಿ ನನ್ಗೆ ಏನು ಇಂಟ್ಯೂಷನ್ ಬರುತ್ತೆ ಅದ್ರ ಮೇಲೆ ನಾನು ಸುಮ್ಮನೆ ಬರಿತೀನಿ, ಒಂದು ಸ್ವಿಚ್ ವರ್ಡ್ ಬರಿತೀನಿ. ಈಗ ಡಿವೈನ್ ವುಲ್ಫ್ ಹೆಲ್ಪ್ ಆ ಥರ, ಅಥವಾ ವುಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ, ಇದು ತುಂಬಾ ಪಾಪ್ಯುಲರು. ಮತ್ತೆ ವುಲ್ಫ್ ಬ್ರಿಂಗ್ ಹೆಲ್ಪ್ ಅಂತ ಸ್ವಿಚ್ ವರ್ಡ್ ಇದೆ. ಹೈಫನ್ ಹಾಕೋದು, ವುಲ್ಫ್ ಹೈಫನ್ ಬ್ರಿಂಗ್ ಹೈಫನ್ ಹೆಲ್ಪ್, ವುಲ್ಫ್ ಬ್ರಿಂಗ್ ಹೆಲ್ಪ್. ಸೊ ನಾನು ಎಲ್ಲೇ ಕೂತಿರ್ತೀನಿ, ನನ್ಗೆ ಏನೇ ತೊಂದರೆ ಆಗ್ತಿರತ್ತೆ, ಇಫ್ ಐ ಚಾಂಟ್ ದಿಸ್ ಇನ್ಸ್ಟಂಟ್ಲಿ ನಂಗೆ ರಿಸಲ್ಟ್ ಸಿಗುತ್ತೆ. ಆಮೇಲೆ ಇನ್ನೊಂದು ಸ್ವಿಚ್ ವರ್ಡ್, ಐ ಥಿಂಕ್ ಎಲ್ಲರಿಗೂ ಇದನ್ನ ನಾನೇನು ವೇಟ್ ಮಾಡ್ಸಲ್ಲ, ಫ್ರೀ ಆಗೇ ಹೇಳ್ಬಿಡ್ತೀನಿ. ಇಟ್ಸ್ ಕಾಲ್ಡ್ ನಾಕ್ಟುರ್ನ. ಇದು ಇಟಾಲಿಯನ್ ಸ್ವಿಚ್ ವರ್ಡ್ ಆಯ್ತಾ. ಎಲ್ಲ ಕೋರ್ಟ್ ಕೇಸ್ ಗೆದ್ದಿದ್ದಾರೆ. ಅಗೇನ್ ಯಾಕೆ ಗೆದ್ದಿದ್ದಾರೆ? ಇಂಟಿಗ್ರಿಟಿ ಇದೆ, ಅವರಲ್ಲಿ ಮಾರಲ್ ಇದೆ, ಅವ್ರು ಸರಿ ದಾರಿಯಲ್ಲಿ ಹೋಗಿದ್ರು, ಧರ್ಮದ ಕಡೆಗಿದ್ದವರೆಲ್ಲ ವಿನ್ ಆಗ್ತಾರೆ. ಆಯ್ತಾ. ನಕ್ತುರ್ನ ಅಂತ ಚಾಂಟ್ ಮಾಡಬೇಕು, 51 ಟೈಮ್ಸ್ ಚಾಂಟ್ ಮಾಡಬೇಕು. ಇನ್ನೇನು ಕೋರ್ಟ್ ಕೇಸ್ ಇದೆ, ಅಟೆಂಡ್ ಮಾಡಬೇಕು ಅವತ್ತು, ನಾನು ಸರಿನೇ ಇದ್ದೆ, ಇದು ತಪ್ಪಾಗಿ ನನ್ನ ಮೇಲೆ ಏನೋ ಕೋರ್ಟ್ ಕೇಸ್ ಬಂದಿದೆ ಅಂತ ಆಗಿದ್ದಲ್ಲಿ ಮಾತ್ರ ಇದು ವರ್ಕ್ ಆಗೋದು. ಆ್ಯಂಡ್ 100% ಹೇಳ್ತೀನಿ, ಬರ್ದು ಕೊಡ್ತೀನಿ, ಇದು ವರ್ಕ್ ಆಗೇ ಆಗತ್ತೆ, ಸಕ್ಸಸ್ ಆಗೇ ಆಗತ್ತೆ. ನಿಮ್ದೊಂದು 10 ವರ್ಷದಲ್ಲಿ ಕೋರ್ಟ್ ಕೇಸ್ ಎಂಡ್ ಆಗ್ಬೇಕು, 30 ವರ್ಷ ಅಂತೆಲ್ಲ ಇದ್ರೆ 1.5 ವರ್ಷ, 1 ವರ್ಷ 6 ತಿಂಗಳು ಒಳಗಡೆ ಎಂಡ್ ಆಗಿ ಎಲ್ಲ ರಿಸಾಲ್ವ್ ಆಗ್ಬಿಡತ್ತೆ. ಕಂಟಿನ್ಯೂಸ್ಲಿ ಚಾಂಟ್ ಮಾಡ್ತಾ ಇರ್ಬೇಕು, 51 ಸಲ, ಒಂದಿನಕ್ಕೆ 51 ಸಲ ಮಾತ್ರ ಚಾಂಟ್ ಮಾಡ್ಬೇಕು. ಬರಿಬೋದು ಕೂಡ, NOCKTURRNA ಅಂತ ನಾನು ಫಾಲೋ ಮಾಡೋದು, ನಾಕ್ಟುರ್ನ ಅಂತ. ಈ ತರ ಇದು ಒಂದು ಸ್ವಿಚ್ ವರ್ಡೇನೆ, ಎಷ್ಟು ಫಾಸ್ಟ್ ಆಗಿ ಹೆಲ್ಪ್ ಆಗುತ್ತೆ. ರಿಲೇಶನ್ಶಿಪ್ಗೂ ಅಷ್ಟೇ, ಅದು ಡಿವೈನ್ ಮ್ಯಾಜಿಕ್ ಬ್ರಿಂಗ್ ಟುಗೆದರ್ ಅಂತ ಎಲ್ಲ ಸ್ವಿಚ್ ವರ್ಡ್ಸ್ ಇದೆ. ಅದು ಹೇಳಿದ ತಕ್ಷಣ ಅವ್ರಿಗೆ ಮದುವೆಯಲ್ಲಿ ಸರಿ ಹೋಗ್ಬಿಡತ್ತೆ. ಹೇಗೆ ಏನು ಎತ್ತ ಲಾಜಿಕ್ ಹಾಕಕ್ ಹೋದ್ರೆ ನನಗೂ ಗೊತ್ತಿಲ್ಲ, ಬಟ್ ನಂಗೆ ವರ್ಕ್ ಆಗ್ತಿದೆ. ಅದಕ್ಕೆ ನೀವು ತುಂಬಾ ರೀಲ್ಸ್ ನಾನು ನೋಡಿರ್ಲಿಕ್ಕಿಲ್ಲ, ಸ್ವಿಚ್ ವರ್ಡ್ ಬಗ್ಗೆ ನಾನು ಅಷ್ಟು ಮಾತಾಡಲ್ಲ, ಬಟ್ ನನಗೆ ಪರ್ಸನಲಿ ತುಂಬಾ ಹೆಲ್ಪ್ ಆಗಿದೆ. ಅಂಡ್ ನಾನು ಯಾರ್ಯಾರಿಗೆ ಇದನ್ನ ಪರ್ಸನಲಿ ಕೊಟ್ಟಿದ್ದೀನಿ, ಅವ್ರು ಮ್ಯಾಮ್ ಇದು ಏನ್ ಮ್ಯಾಜಿಕ್ ಮ್ಯಾಮ್, ಇದು ವುಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನಾವು ಅಂತ ಹೇಳಿದ ತಕ್ಷಣ ಮ್ಯಾಜಿಕ್ ಸ್ಟಾರ್ಟ್ ಆಕ್ಚುಲಿ ಆಗತ್ತೆ, ಫೇರಿ ಟೇಲ್ ತರ. ವುಲ್ಫೇ ಯಾಕೆ ಅಂತದು? ಸೊ ಇದು ಒಂದು ಸ್ಪಿರಿಚುವಲ್ ಅನಿಮಲ್ ಅಂತ ನಂಬಿಕೆ. ನೀವು ನೋಡ್ಬೋದು, ಇದು ಎಲ್ಲ ಮಿಸ್ಟರಿ ಎಲ್ಲ ಇದ್ದಾಗ ಒಂದು ವುಲ್ಫ್ ಅಲ್ಲಿ ಇರತ್ತೆ. ಸೊ ಇವಾಗ ನಾವು ಇನ್ನಸೆನ್ಸಿಗೆ ರ್ಯಾಬಿಟ್ ಅಂತೀವಲ್ವಾ, ಅದೇ ತರ ಈ ಮಿಸ್ಟರಿ, ಇದೊಂದು ಮಿಸ್ಟರಿ. ವುಲ್ಫ್ ಎಲ್ಲ ಡಾಗ್ ಆಗಿವೆ ಇವಾಗ ಅಂತ ಒಂದು ನಂಬಿಕೆ ಇದೆ. ಮುಂಚೆ ಡಾಗ್ಸ್ ಎಲ್ಲ ನಮ್ಮ ಹತ್ರ ಇವಾಗ ಸಾಕು ಪ್ರಾಣಿಗಳು ಏನ್ ಇದಾವೆ ಡಾಗ್ಸ್, ಅವೆಲ್ಲ ಮುಂಚೆ ವುಲ್ಫೇ ಆಗಿದ್ವು ಅಂತ ನಂಬಿಕೆ ಇದೆ. ಆಮೇಲೆ ಹ್ಯೂಮನ್ ಹತ್ರ ಬಂದು ಅವು ಇವಾಗ ಗೈಡ್ ಆಗಿ ನಮ್ಗೆ ಹೆಲ್ಪ್ ಮಾಡ್ತವೆ, ಅನ್ಕಂಡೀಷನಲ್ ಲವ್ ಕೊಡ್ತವೆ. ಯು ಸಿ how the connection is. Even now dogs are guiding us, because initially they were wolves ಅಂತ ನಂಬಿಕೆ. ಸೊ wolves ಅಲ್ಲಿ ಏನೋ ಸ್ಪಿರಿಚುವಲ್ ಮತ್ತೆ ಮ್ಯಾಜಿಕ್ ಕನೆಕ್ಷನ್ ಇದೆ. ಹಾಗಾಗಿ ವಿ ಇನ್ವೋಕ್ ದಟ್ ಎನರ್ಜಿ ಆಫ್ ದಟ್ ಅನಿಮಲ್. ಅಂಡ್ ಮಿಸ್ಟರಿ ಮತ್ತೆ ಇದೆಲ್ಲ ನೀವು ಟ್ಯಾರೋ ಕಾರ್ಡ್ ಮೇಲೂ ವುಲ್ಫ್ ನೋಡಿರ್ತೀರಿ. ಮತ್ತೆ ಈ ಮೂನ್ ಲೈಟ್ ಸೆಟ್ಟಿಂಗ್ ಅಲ್ಲೆಲ್ಲ ವುಲ್ಫ್ ಹಿಂಗೆ ಕೂಗ್ತಾ ಇರೋದೇ ನೋಡ್ತೀವಿ. ಏನಾದ್ರೂ ಒಂದ್ ಸಸ್ಪೆನ್ಸ್ ಥ್ರಿಲ್ಲರ್ ಅಲ್ಲೆಲ್ಲ ನಾವು ನೋಡಕ್ ಹೋದ್ರೆ ಒಂಥರ ಅದು ಇಂಟ್ರೂಗಿಂಗ್ ಆಗಿ ವುಲ್ಫನ್ನೇ ನಿಲ್ಸಿರ್ತಾರೆ ಫೋಟೋ ಆಗಿ. ಸೊ ಇಟ್ ಹ್ಯಾಸ್ ದಟ್ ಎನರ್ಜಿ ಟು ಬ್ರಿಂಗ್ ಯು ದಟ್ ಹೆಲ್ಪ್. ಇನಿಷಿಯಲಿ ನಮ್ಗೆ ಹ್ಯೂಮನ್ಸ್ಗೆ ವುಲ್ಫೇನೆ ಗೈಡ್ಸ್ ಆಗಿದ್ವು, ಅಂಡ್ ನಮ್ಮ ಪಾತಿಗೆಲ್ಲ ಅವೇ ಗೈಡ್ ಮಾಡ್ತಾ ಇದ್ವು ಅನ್ನೋ ನಂಬಿಕೆ. ಸೊ ಅದೇ ಸೇಮ್ ಸೈನ್ಸ್, ಒಕಲ್ಟ್ ಸೈನ್ಸ್ ಅಂತ ಏನ್ ಕರೀತಾರೆ ಇದನ್ನೆಲ್ಲ, ವಿಚ್ ವಿ ಡೋಂಟ್ ನೋ ಹೌ ಇಟ್ ವರ್ಕ್ಸ್, ಬಟ್ ಇಟ್ ವರ್ಕ್ಸ್. ಸೊ ಅದಕ್ಕೆ ವುಲ್ಫ್ ಅಂತ ಅನ್ಕೊಂತೀನಿ. ಬಟ್ ವುಲ್ಫ್ ಮಾತ್ರನಾ, ಬೇರೆ ಅನಿಮಲ್ಸ್ ಏನು ಗೈಡ್ಸೇ ಇಲ್ವಾ? ಹಂಗೇನಿಲ್ಲ, ಬೇರೆ ಅನಿಮಲ್ಸ್ ಕೂಡ ನಮ್ಗೆ ಗೈಡ್ಸ್ ಇದಾವೆ. ಈಗ ಕೆಲವೊಬ್ಬರಿಗೆ ರ್ಯಾಬಿಟ್ ಇರುತ್ತೆ, ಕೆಲವೊಬ್ಬರಿಗೆ ಬೇರೆ ಸ್ಪಿರಿಚುವಲ್ ಅನಿಮಲ್ಸ್ ಗೈಡ್ ಆಗಿ ಬರ್ತವೆ. ಅಂಡ್ ನಾನ್ ವೆರಿ ರೀಸೆಂಟ್ಲಿ, ಇದು ತುಂಬಾ ಕ್ಯೂರಿಯಸ್ ಥಿಂಗ್ ಹೇಳಕ್ ಇಷ್ಟಪಡ್ತೀನಿ. ಐ ವಾಂಟ್ ಟು ಶೇರ್ ದಿಸ್. ನನ್ನ ಮಗಳು ತುಂಬಾ ಸೈಕಿಕ್ ಪ್ರಿಡಿಕ್ಷನ್ಸ್ ಹೀಗೆ ಮಾಡ್ತಾಳೆ. ಯಾರಿಗೆ ಗಂಡ್ ಮಗು ಆಗತ್ತೆ ಆ ತರ ಎಲ್ಲ ಮಾಡ್ತಾಳೆ. ಶಿ ಇಸ್ ಲೈಕ್ 6 years old ಅಂಡ್ ಶಿ ಪ್ರಿಡಿಕ್ಸ್. ರೀಸೆಂಟ್ಲಿ ನಮ್ಮ ಫ್ಯಾಮಿಲಿಯಲ್ಲೇ ಒಂದ್ ಗಂಡ್ ಮಗು ಆಗತ್ತೆ ಅಂತ ಅವಳೇ ಪ್ರಿಡಿಕ್ಟ್ ಮಾಡಿದ್ದು. ಎಲ್ಲ ಹೆಣ್ಣು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ಗಂಡೇ ಆಗೋದು ನನಗ್ ಗೊತ್ತು. ನನಗೆ ಯಾಕೆ ಗೊತ್ತು, ಹೆಂಗ್ ಗೊತ್ತು, ನನಗೂ ಗೊತ್ತಿಲ್ಲ ಅಂತ ಹೇಳಿದ್ರು. ಅಂಡ್ ಗಂಡ್ ಮಗು ಆಯ್ತು. ಈ ತರ ಕೋ ಇನ್ಸಿಡೆನ್ಸ್ ತರ 1-2 ಅಂದ್ರೆ ನಾವು ಕೋ ಇನ್ಸಿಡೆನ್ಸ್ ಅಂತಿದ್ವಿ. ಅವಳ ಪ್ರಿಡಿಕ್ಷನ್ಸ್ ತುಂಬಾ 100 ಮಾಡಿದಾಳೆ. ಅಂಡ್ ರೀಸೆಂಟ್ಲಿ ನಾನು ಸ್ಟೋರಿ ಹೇಳಮ್ಮ, ಕತೆ ಹೇಳಮ್ಮ, ನಾನು ಮಲ್ಕೊಳ್ಳುವ ಕತೆ ಹೇಳು ಅಂತ ಹೇಳ್ತಿರ್ತಾಳಲ್ಲ, ಅವಾಗ ನಾನು ಕತೆ ಹೇಳ್ತಾ ಇದ್ದೆ. ಹ್ಯೂಮನ್ಸ್ ಎಲ್ಲ ಮಂಕೀಸ್ ಆಗಿದ್ವಿ, ಆಮೇಲೆ ಅದೇ ಹೋಮೋಸೇಪಿಯನ್ಸ್ ಹೇಗಾದ್ವಿ, ಅದನ್ನ ಸುಮ್ನೆ ಎವಲ್ಯೂಷನ್ ಸ್ಟೋರಿ ಸೈಂಟಿಫಿಕಲಿ ಹೇಳಕ್ ಶುರು ಮಾಡಿದೆ. ಅವಳು ನೀನೇನ್ ಹೇಳ್ತಾ ಇದ್ಯಾ,
ನಾವ್ ಫಸ್ಟ್ ಮಂಕೀಸ್ ಆಗಿಲ್ಲ, ನೀವೆಲ್ಲ ಅದೇ ಅನ್ಕೊಂಡಿದ್ದೀರಾ ಅಂತ ಅಂದ್ಲು. ಹೌದು ಅಂತಂದೆ. ನಾವೆಲ್ಲ ರ್ಯಾಬಿಟ್ ತರ ಕಾಣೋ ಅನಿಮಲ್ ಆಗಿದ್ವಿ ಅಮ್ಮ, ಆಮೇಲೆ ನಾವ್ ಮಂಕೀಸ್ ಆಗಿದ್ದು, ಆಮೇಲೆ ನಾವ್ ಇದಾಗಿದ್ದು. ನಾನ್ ಪುಟ್ಟ ನಾವ್ ರ್ಯಾಬಿಟ್ ಆಗಿಲ್ಲ, ಅದಿನ್ ಕ್ಯೂಟ್ ಅನ್ಸತ್ತಾ ಪಿಂಕ್ ರ್ಯಾಬಿಟ್ ನೋಡ್ಬಿಟ್ಟು, ಹಂಗಲ್ಲ ಅಂತ. ಇಲ್ಲ ಇಲ್ಲ ನೀನ್ ಅದೇನೋ ಚೆಕ್ ಮಾಡ್ತೀಯಲ್ಲ, ಚೆಕ್ ಮಾಡ್ಬಿಟ್ಟು ನೋಡು, ನಾವೆಲ್ಲ ರ್ಯಾಬಿಟೇ ಆಗಿದ್ದು ಅಂತ. ಟು ಮೈ ಸರ್ಪ್ರೈಸ್ ಇದು ಎಲ್ಲೂ ಆ ಇನ್ಫಾರ್ಮೇಶನ್ ನಾನ್ ಕೇಳಿಲ್ಲ. ನಾನು ಐ ಆಮ್ ಆಲ್ಮೋಸ್ಟ್ 40 ನಾವು. ನಾನು ಎಲ್ಲೂ ರ್ಯಾಬಿಟ್ ಆಗಿದ್ವಿ ಮುಂಚೆ ಅಂತ ನಂಗೆ ಗೊತ್ತೇ ಇಲ್ಲ. ನಿಮ್ಗೆ ಗೊತ್ತಿತ್ತಾ? ಇಲ್ಲ. ನಾನು ಬ್ರೌಸ್ ಮಾಡಿ ನೋಡಿದ್ರೆ ವಿ ಆಲ್ ಹ್ಯಾವ್ ಕಮ್ ಫ್ರಮ್ ರ್ಯಾಬಿಟ್ ಲೈಕ್ ಲುಕಿಂಗ್ ಮ್ಯಾಮಲ್. ಅದಕ್ಕೇನೋ ಒಂದು ಹೆಸರಿದೆ, ಹಿಂಡೇರಾ ಅಂತ ಅಥವಾ ಏನೋ ಬೇರೆ ಒಂಥರ ವಿಯರ್ಡ್ ಹೆಸರಿದೆ. ಆ ಅನಿಮಲ್ ಇಂದ ದಟ್ ವಾಸ್ ಆರ್ ಮೂಲ ಆನ್ಸಿಸ್ಟರ್. ಆ ಕಾಮನ್ ಮ್ಯಾಮಲ್ ಆನ್ಸಿಸ್ಟರ್ ಇಂದ ಕೆಲವರು ಅನಿಮಲ್ಸ್ ಆದ್ರು, ಕೆಲವರು ಹ್ಯೂಮನ್ಸ್ ಆದ್ವಿ ಅಂತ ನಂಬಿಕೆ. ಸೊ ಅದ್ ಬಂತು ಅಂಡ್ ಇಟ್ ಇಸ್ ಸೈಂಟಿಫಿಕ್ಲಿ ಪ್ರೂವನ್ ಫ್ಯಾಕ್ಟ್. And I didn't know that. And no one who are into science told me this. And she could predict it. How? So our riti. So we were all connected to one or the other animal, and that's why wolves are the most connected animals to us. And that has the capacity or energy to bring us back to our initial self. Initially ನಾವು ಕಾಡಲ್ಲಿದ್ದಾಗ wolf ಏನೇ ನಮಗೆ ಸಪೋರ್ಟ್ ಅಂಡ್ ಹೆಲ್ಪ್ ಮಾಡ್ತಿದ್ವು. ಈಗ ಅದೇ ಎನರ್ಜಿನ ನಾವು ಇನ್ವೋಕ್ ಮಾಡ್ತಾ ಇದ್ದೀವಿ. ಈಗ ಸ್ವಿಚ್ ವರ್ಡ್ ಅಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ಇದೇ ನಂಬರ್ ಅಂತ ಯಾಕೆ, ಫಾರ್ ಎಕ್ಸಾಂಪಲ್ 54 ಹತ್ರ ಹೇಳ್ತಿದ್ರಿ ಅಲ್ಲ ಆಗ್ಲೇ, ಸೊ ಇದೇ ಪರ್ಟಿಕ್ಯುಲರ್ ನಂಬರ್ ಅಂತ ಯಾಕೆ? ಅದಕ್ಕೆ ಏನಾದ್ರು ಒಂದು ನಂಬರ್ ವ್ಯಾಲ್ಯೂಸ್ ಅಂತ ಇರುತ್ತಾ, ಅಥವಾ ಹೇಗೆ ವರ್ಕ್ ಆಗುತ್ತೆ ಅದು? ಸೊ ನನ್ನ ಪ್ರಕಾರ ಇವಾಗ ಗಣೇಶನಿಗೆ 21 ಮೋದಕ ಇಡ್ತಾರೆ, 21 ಇಡ್ತಾರೆ, ಟೋಟಲ್ ನಂಬರ್ 3 ಬರುತ್ತೆ. ಆ ರೀತಿ ಸೊ ಒಂದೊಂದು ನಂಬರ್ಗೆ ಒಂದೊಂದು ಎನರ್ಜಿ ಮತ್ತೆ ಪವರ್ ಇರುತ್ತೆ. ನಾನು ನ್ಯೂಮರಾಲಜಿ ಕಲ್ತ್ಕೋತಾ ಇದ್ದೀನಿ, ತುಂಬಾ ಇನ್ ಡೆಪ್ತ್ ನಾನು ಹೋಗಿಲ್ಲ ನ್ಯೂಮರಾಲಜಿಯಲ್ಲಿ. ಬಟ್ ಆ ನಂಬರ್ಗೆ ಅದ ತಕ್ಕನಂಗೆ ಅದೇ ತರದ್ದು ಒಂದು ಮ್ಯಾಜಿಕಲ್ ಇನ್ಸಿಡೆನ್ಸಸ್ ಮತ್ತೆ ಎನರ್ಜೀಸ್ ಕನೆಕ್ಟೆಡ್ ಇರುತ್ತೆ. ಸೊ 541 ನಿಂದ ಟೋಟಲ್ ಹೀಲಿಂಗ್ ಎನರ್ಜಿ ಸಿಗುತ್ತೆ. ನಾನು ಯಾವಾಗ 541 ಬರ್ದು ನೀರ್ ಕುಡ್ದಿದ್ದೀನಿ, ನಾನು ಧನ್ವಂತರಿ ಮಂತ್ರ ಕೂಡ ಪ್ಲೇ ಮಾಡ್ತೀನಿ. ಸೊ ಆ ರೀತಿ ನನ್ಗೆ ಹೆಲ್ಪ್ ಆಗಿದೆ. ಆ ನಂಬರ್ ನ್ಯೂಮರಾಲಜಿಕಲಿ ಏನೋ ಒಂದು ಕನೆಕ್ಷನ್ ಇದೆ, ಆ ಎನರ್ಜಿನ ನಾವು ಇನ್ವೋಕ್ ಮಾಡ್ತೀವಿ ಅನ್ಸ್ತಾ ಇದೆ ನನಗೆ. ಹಾಗಾಗಿ ಇಟ್ ಇಸ್ ವೆರಿ ಇಂಟರ್ಲಿಂಕ್ಡ್. ಈಗ 1176 ಅಲ್ಲಿ ರಿಪೀಟ್ ನಂಬರ್ ಬಂತು. ಆ ಏಂಜಲ್ ನಂಬರ್ ಅಲ್ಲಿ ಒಂದು ಸ್ಪಿರಿಚುವಲ್ ಗೈಡೆನ್ಸ್ ಇನ್ವೋಕ್ ಆಗತ್ತೆ ಅಂತ ನಂಬಿಕೆ. ಸೊ ನ್ಯೂಮರಾಲಜಿ ತುಂಬಾ ವಾಸ್ಟ್ ಸಬ್ಜೆಕ್ಟ್. ಬಟ್ ಆ ಎನರ್ಜಿ ಅಂದ್ರೆ ಇವಾಗ 11 ಅನ್ನೋ ನಂಬರ್ಗೆ ಬೇರೆ ಎನರ್ಜಿ ಇದೆ, 2 ಅನ್ನೋ ನಂಬರ್ಗೆ ಬೇರೆ ಎನರ್ಜಿ ಇದೆ. ಸೊ ಇವಾಗ ನಾವ್ ಹೇಗೆ ಡಿಫ್ರೆಂಟ್ ಡೇಟ್ ಆಫ್ ಬರ್ತ್ ಪ್ರಕಾರ ನಾವು ನೋಡಿದ್ರೆ 20ನೇ ತಾರೀಕು ಹುಟ್ಟಿದವರು 10ನೇ ತಾರೀಕು ಹುಟ್ಟಿದವ್ರ ತರ ಇರಲ್ಲ. ಬಟ್ ಯಾವ್ದೋ ಒನ್ ಪರ್ಟಿಕ್ಯುಲರ್ ನಂಬರ್ ಹುಟ್ಟಿದ ಜನ ತುಂಬಾ ಸಿಮಿಲರ್ ಇರ್ತಾರೆ. ಯಾಕೆ? ಆ ಎನರ್ಜಿದು ಡೇಟಿಗೆ ಅವ್ರು ಹುಟ್ಟಿದ್ದಾರೆ, ಅದಕ್ಕೆ ಆ ಎನರ್ಜಿ ಅವರಲ್ಲಿದೆ. ಹಾಗೇನೆ ಇದು ಒಂದು ನಂಬಿಕೆ. ಈಗ ಸೋಲ್ ಮೇಟ್ಸ್ ಅಂತ ಹೇಳ್ತಾರಲ್ಲ, ಇದು ಕೂಡ ಹೀಗೆ ವರ್ಕ್ ಆಗದ ಅಂತ? ಹೌದು, ಸೋಲ್ ಮೇಟ್ಸ್ ಕೂಡ ಹೀಗೆ ವರ್ಕ್ ಆಗುತ್ತೆ. ಸೊ ಈಗ ಇನ್ನೊಂದೇನಂದ್ರೆ ನಂಗೆ ನಿಮ್ನ ಕೇಳ್ಬೇಕು ಅಂತ, ಸ್ಪಿರಿಚುವಲ್ ಗೈಡ್ ನೀವಾಗ್ಲೇ ಹೇಳ್ತಿದ್ರಿ, ಒಂದು ಹನುಮಾನ್ ಆಗಿರ್ಬೋದು ಅಥವಾ ಒಂದು ಗಣೇಶ್ ಆಗಿರ್ಬೋದು. ನಮ್ಮ ಸ್ಪಿರಿಚುವಲ್ ಗೈಡ್ ಯಾರು ಅಂತ ನಾವು ಕಂಡಿಡ್ಕೊಳ್ಬಹುದಾ? ಓ ಎಸ್, ಮೆಥಡ್ಸ್ ಇದೆಯಾ ಅದಕ್ಕೆ? ಕಂಡಿಡ್ಕೋಬಹುದು. ಅಂದ್ರೆ ನಾವೇ ಕಂಡಿಡ್ಕೋಬಹುದಾ? ಹೋಗ್ತಾ ಹೋಗ್ತಾ ಹೇಳ್ತೀನಿ. ಫಸ್ಟ್ ಒಂದು ಹೀಲರ್ ಅಥವಾ ಈ ತರ ಸ್ಪಿರಿಚುವಲ್ ನಾನೇ ಪ್ರಿಡಿಕ್ಷನ್ಸ್ ಮಾಡ್ತೀನಲ್ವಾ. ಸೊ ನಾನು ಹೇಳ್ಬಲ್ಲೆ, ಓಕೆ ಇವ್ರದ್ದು ವಿಷ್ಣುನೇ, ಇವ್ರದ್ದು ಶಿವಾನೇ, ಇವ್ರದ್ದು ಕೃಷ್ಣದ್ದು ಎನರ್ಜಿ ಇದೆ. ಅದ್ ನಾನ್ ಪ್ರಿಡಿಕ್ಟ್ ಮಾಡೋದು ನನಗೆ ಈಸಿ. ಅವ್ರಿಗೆ ಅದ್ ಕನೆಕ್ಟ್ ಆಗ್ಬೇಕು, ಅದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಫ್ ಇಟ್ ಅಲ್ವಾ. ಇವಾಗ ನಾನು ಏನೇ ಪ್ರಿಡಿಕ್ಟ್ ಮಾಡ್ಬೋದು, ಮುಂದೆ ಅವ್ರಿಗೆ ಅದರದ್ದು ಲಾಭ ಆಗ್ಲಿಲ್ಲ ಅಂದ್ರೆ ಪ್ರಿಡಿಕ್ಷನ್ದು ಏನು ಯೂಸೇ ಇಲ್ಲ. ಸೊ ಹಾಗಾಗಿ ಈ ತರ ನಾವು ಪ್ರಿಡಿಕ್ಟ್ ಮಾಡ್ಬೋದು ಸ್ಪಿರಿಟ್ ಗೈಡ್ಸ್ ಯಾರು ಅಂತ. ಈಗ ರೀಸೆಂಟ್ಲಿ ನಂಗೆ ಯಾರ್ದೋ ವಿಷ್ಣು ಅಂತ ಕಾಣಿಸ್ತು, ಅವರು ನಾರ್ತ್ ಇಂಡಿಯನ್. ಅವರು ವಿಷ್ಣು ನನ್ನ ಸ್ಪಿರಿಟ್ ಗೈಡು ಅಂತ ನಾನು ಹೇಳಿದ ತಕ್ಷಣ ನಾನು ಒಂದ್ ಕಡೆ ಹೋಗಿದ್ದೆ, ನಾನು ನಾರ್ತ್ ಇಂಡಿಯನ್, ನನ್ ಸೌತ್ ಇಂಡಿಯನ್ ಗಾಡ್ಸ್ ಬಗ್ಗೆ ಗೊತ್ತೇ ಇಲ್ಲ, ಬಾಲಾಜಿ ಟೆಂಪಲ್ ಹೋಗಿದ ತಕ್ಷಣ ಅವ್ರಿಗೆ ಅಳು ಬಂತಂತೆ. ಐ ವಾಸ್ ಲೈಕ್, ಓ ವಾವ್. ಸೊ ದೇರ್ ಯು ಗೋ, ಕನೆಕ್ಷನ್ ಆಯ್ತು. ಸೊ ಆ ರೀತಿ ನಾನ್ ಪ್ರಿಡಿಕ್ಟ್ ಮಾಡ್ಬೋದು. ಈಗ ಎಲ್ಲರ ಹತ್ರ ದುಡ್ಡು ಇರಲ್ಲ, ಹೋಗಿ ಪ್ರಿಡಿಕ್ಷನ್ ಮಾಡ್ಕೊಳಕ್ಕೆಲ್ಲ ಟೈಮು ಇರಲ್ಲ, ಎನರ್ಜಿ ಇರಲ್ಲ, ನಂಬಿಕೆನೂ ಇರಲ್ಲ. ಸೊ ನಾನು ಕಂಡು ಹಿಡ್ಕೋಬೇಕಂದ್ರೆ ಯಾರ್ದು ಎನರ್ಜಿ ನಂಗೆ ತುಂಬಾ ಕನೆಕ್ಟ್ ಆಗತ್ತೆ. ಕನಸುಗಳಲ್ಲಿ ಬರ್ತಾರೆ ಕೆಲವೊಂದು ಸ್ಪಿರಿಟ್ ಗೈಡ್ಸ್, ನಮ್ಗೆ ಕನ್ಸಲ್ಲಿ ಬಂದು ಹೇಳೋದುಂಟು, ನಾನೇ ನಿನ್ನ ಸ್ಪಿರಿಟ್ ಗೈಡ್ ಅಂತ. ಕೆಲವರಿಗೆ ನಾಗ ಮೇಲೆ ತುಂಬಾ ಬಿಲೀಫ್ ಇರುತ್ತೆ, ದುರ್ಗಾ ಬರ್ತಾರೆ ಡ್ರೀಮ್ ಅಲ್ಲಿ, ಸಡನ್ಲಿ ಬರೀ ದುರ್ಗಾ ಫೋಟೋಸ್ ಕಾಣಿಸೋದು. ಈ ರೀತಿ ರಿಪೀಟೇಟಿವ್ಲಿ ನಿಮ್ಗೆ ಯಾವ್ದೋ ಒನ್ ಗಾಡ್ದು ಎನರ್ಜಿ ಹಿಂದೆನೇ ಬರ್ತಾ ಇದೆ, ಹಿಂಬಾಲಿಸ್ತಾ ಇದೆ. ಯಾಕೋ ರಾಯರಿದ್ದಾರೆ ಅಂತ ಬರಿಬೇಕು ಅನ್ಸ್ತಾ ಇರತ್ತೆ, ಯಾಕೆ ಅಂತ ಗೊತ್ತಿರಲ್ಲ. ಮಂತ್ರಾಲಯಕ್ಕೆ ಹೋಗ್ಬೇಕು ಅನ್ಸತ್ತೆ, ಯಾವ್ದೋ ಒಂದ್ ಜಾಗ ನಿಮ್ಮನ್ನ ಕರಿತಾ ಇರತ್ತೆ, ಯಾವ್ದೋ ಒಂದ್ ಟೆಂಪಲ್ ಕರಿತಾ ಇರತ್ತೆ. ಅವರೇ ನಿಮ್ಮ ಸ್ಪಿರಿಟ್ ಗೈಡ್ಸ್ ಅಥವಾ ಗಾಡ್ಸ್ ಅಂತ. ನೀವು ಸದ್ಯಕ್ಕೆ ಅದನ್ನ ಎಲ್ಲೂ ಪ್ರಿಡಿಕ್ಷನ್ ಮಾಡಕ್ಕಾಗಲ್ಲ ಅಂದ್ರೆ ನೀವೇ ಈ ತರ ಕಂಡಿಡ್ಕೋಬಹುದು, ಯಾರು ನಿಮ್ಮನ್ನ ಹಿಂಬಾಲಿಸ್ತಾ ಇದ್ದಾರೆ, ಯಾವ ಎನರ್ಜಿ ನಿಮ್ ಸುತ್ತಲೂ ಇದೆ ಅಂತ. ಹೀಗೆ ಕೂಡ ಕಂಡಿಡ್ಕೋಬಹುದು ನೀವೇ.
ಈಗ ನಾವು ವುಲ್ಫ್ ಮ್ಯಾಜಿಕ್ ಅಥವಾ ಈಗ ಜನರಲಿ ಈ ಮ್ಯಾನಿಫೆಸ್ಟೇಷನ್ ಅಥವಾ ಟ್ಯಾರೋ ರೀಡಿಂಗ್ ಅಂತೆಲ್ಲ ಅಂದಾಗ ಸ್ವಲ್ಪ ಟ್ರೆಡಿಷನಲ್ ಅಪ್ರೋಚ್ಗೆ ಹೋಗೋರು, ಅಂದರೆ ಈಗ ಒಂದು ದೇವರಿಂದ ತುಂಬ ನಂಬೋರು ಅಥವಾ ನಮ್ಮ ತಂದೆ ತಾಯಿಯ ಏಜ್ನವರು, ಫಾರ್ ಎಕ್ಸಾಂಪಲ್ ಅವರು ಜ್ಯೋತಿಷ್ಯನ ಬಿಲೀವ್ ಮಾಡೋ ಅವರೆಲ್ಲ ಏನಂತಾರೆ ಅಂದರೆ ಅಯ್ಯೋ ಇದು ನಿಜಾನಾ, ಇದು ನೆಗೆಟಿವ್ವಾ, ಅಂದರೆ ಇದರಿಂದ ಏನಾದ್ರು ತಪ್ಪಾಗ್ಬಿಡ್ತಾ ಇದನ್ನೆಲ್ಲ ಮಾಡಿದಾಗ ಈ ಥರ ಯೋಚನೆ ಮಾಡೋರು ಸ್ವಲ್ಪ ಹೆದರ್ಕೊಳ್ಳೋರು ಜಾಸ್ತಿ ಇರ್ತಾರೆ. ಸೊ ಅವರಿಗೆ ನೀವೇನು ಹೇಳ್ತೀರಾ ಅಂತ, ಬಿಕಾಸ್ ಅವ್ರಿಗೇನಂದ್ರೆ ವುಲ್ಫ್ ಅಥವಾ ಈ ಮ್ಯಾಜಿಕ್ ನಂಬರ್ಸ್ ಅಂದ ತಕ್ಷಣ ಇದೇನೋ ನೆಗೆಟಿವ್ ಇದು ಅಂತ ಅನ್ನೋ ಒಂದು ಅಸಂಪ್ಷನ್ ಇರುತ್ತೆ. ಕರೆಕ್ಟ್. ಸೊ ಇದಲ್ಲ, ಇದು ಅಂದ್ರೆ ಒಳ್ಳೆ ದಾರಿಲೇ ಇದು ನಡೀತಿದೆ ಅಂತ ಅವ್ರಿಗೆ ಹೇಳ್ಬೇಕು ಅಂದ್ರೆ ಏನ್ ಹೇಳ್ಬಹುದು ಅಂತ. ಸಿ ಇವಾಗ ಅವ್ರ ಭಯ ವ್ಯಾಲಿಡ್ ಇದೆ, ಯಾಕಂದ್ರೆ ಯಾರಿಗೇ ಆಗ್ಲಿ ಒಂದು ಹೊಸದನ್ನ ನಾವು ಕಲಿಬೇಕು, ನಾವು ಕಂಡೀಷನಿಂಗ್ ಆಗಿರ್ತೀವಿ, ಹಿಂಗೆ ಮಾಡ್ಬೇಕು, ಇದೇ ರೀತಿಲಿ ಹೋಗ್ಬೇಕು, ಇದೇನೋ ತಪ್ಪಾಗತ್ತೇನೋ ಅಂತ. ಸೊ ಭಯ ಇರ್ಲಿ, ಯಾಕೆ ಗೊತ್ತಾ, ಈ ಎನರ್ಜೀಸ್ ಜೊತೆ ಆಟ ಆಡ್ಬಾರ್ದು. ಬಿಕಾಸ್ ಸಮ್ ಟೈಮ್ಸ್ ಇದನ್ನ ಯಾರು ಕರೆಕ್ಟ್ ಆಗಿ ಪ್ರಿಡಿಕ್ಟ್ ಮಾಡ್ತಿದ್ದಾರೆ, ದೇರ್ ಆರ್ ಪೀಪಲ್ ಹೂ ವಿಲ್ ಯುಟಿಲೈಸ್ ಯುವರ್ ಇನ್ನಸೆನ್ಸ್ ಆರ್ ಯುವರ್ ಎನರ್ಜಿ ಫಾರ್ ಬ್ಯಾಡ್ ಥಿಂಗ್ಸ್ ಆಲ್ಸೋ. ನಮ್ಮಲ್ಲಿ ಗೊತ್ತಲ್ವಾ, ತಾಂತ್ರಿಕ್ಸ್ ಇರ್ತಾರೆ, ಮಂತ್ರಶಕ್ತಿ ಹಂಗೂ ಯೂಸ್ ಮಾಡ್ಬೋದು, ಹೀಗೂ ಯೂಸ್ ಮಾಡ್ಬೋದು ತಾನೆ. ಅದೇ ರೀತಿ ಇದು ಕೂಡ, ಈಗ ಭಯ ಇರಲೇಬೇಕು ಅಂಡ್ ಅದನ್ನ ತುಂಬಾ ಚೆನ್ನಾಗಿ ನಡ್ಕೋಬೇಕು. ಈಗ ಟ್ಯಾರೋ ಕಾರ್ಡ್ ನ ಮನೆಗೆ ತಂದು ಯಾರೋ ಒಂದು ಟ್ಯಾರೋ ಕಾರ್ಡ್ ರೀಡರು ಪಾಪ್ಯುಲರ್ ಆಗಿದ್ದಾರೆ ನೋಡ್ಬಿಟ್ಟು ನಾವು ಮನೆಗೆ ತಂದು ಇಟ್ಕೊಂಡ್ರೆ ಮನೇಲಿ ಎನರ್ಜಿ ತಂದು ಇಟ್ಕೊಂಡಿದ್ದೀರಿ, ಅದರಿಂದ ಬ್ಯಾಡ್ ಥಿಂಗ್ಸು ಆಗತ್ತೆ, ಗುಡ್ ಥಿಂಗ್ಸು ಆಗತ್ತೆ, ಡಿಪೆಂಡಿಂಗ್ ಆನ್ ಯಾವ ಎನರ್ಜಿ ಅದು ಅಟ್ರಾಕ್ಟ್ ಮಾಡ್ತಾ ಇದೆ. ಸೊ ಎಲ್ಲಾನು ನಾವು ನೋಡ್ಬಿಟ್ಟು ಇಂಟರ್ನೆಟ್ ಅಲ್ಲಿ ಫಾಸ್ಟ್ ಆಗಿ ಇನ್ಫ್ಲೂಯೆನ್ಸ್ ಆಗಿ ಟಕ 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 ಎಲ್ಲ ಕಲಿತೀನಿ, ಎಲ್ಲ ಮಾಡ್ತೀನಿ ಮಾಡಕ್ ಹೋಗ್ಬೇಡಿ. ತುಂಬಾ ಸಂಯಮದಿಂದ ನೀವು ನಿಧಾನಕ್ಕೆ, ಇದು ನಂಗೆ ನಿಜವಾಗ್ಲೂ ಬೇಕಾ, ಇದಕ್ಕೆ ನಾನು ತಕ್ಕನದಂಗೆ ರೆಸ್ಪೆಕ್ಟ್ ಕೊಡ್ತೀನಾ, ಇದಕ್ಕೆ ನಾನು ಚೆನ್ನಾಗಿ ಎಲ್ಲ ಪೂಜೆ ಮಾಡ್ತೀನಾ, ಏನ್ ಮಾಡ್ತೀನಿ ಈ ಎನರ್ಜಿ ಇಟ್ಕೊಂಡು, ನಾನು ಯಾರಿಗಾದ್ರೂ ಹೆಲ್ಪ್ ಮಾಡ್ತೀನಾ, ನನಗೆ ಹೆಲ್ಪ್ ಮಾಡ್ಕೋತೀನಾ, ವಾಟ್ ಇಸ್ ದ ಪರ್ಪಸ್ ಆಫ್ ದಟ್ ಕಾರ್ಡ್ ಇನ್ ಮೈ ಹೌಸ್ ಅನ್ನೋದು ಅವ್ರು ತಿಳ್ಕೊಬೇಕಾಗತ್ತೆ. ಇವಾಗ ಈ ತರ ಸ್ವಿಚ್ ವರ್ಡ್ಸ್ ಆಗ್ಲಿ, ಮತ್ತೆ ನಂಬರ್ಸ್ ಆಗ್ಲಿ, ಮತ್ತೆ ಮ್ಯಾನಿಫೆಸ್ಟೇಷನ್ ಆಗ್ಲಿ, ನಮ್ಮ ಅಮ್ಮನೂ ಅಷ್ಟೇ ಫಸ್ಟ್ ಬಿಲೀವ್ ಮಾಡ್ಲಿಲ್ಲ ನಾನು ಹೇಳಿದಾಗ ಇದೆಲ್ಲ. ಆಮೇಲೆ ಅವರು ಮಾಡಿ ನೋಡಿ, ಇವಾಗ ಕಾಲ್ ನೋವ್ರಿಗೆ ತುಂಬಾ ವರ್ಷದಿಂದ ಇತ್ತು, ನಾನ್ ಹೀಲರ್, ಈಗ ನಾನ್ ಹೀಲಿಂಗ್ ಮಾಡಿದ್ರೆ ಅಮ್ಮಂಗೆ ಸರಿ ಹೋಗ್ತಾ ಇದೆ, ಬಟ್ ನಾನ್ ಸದಾ ಹೀಲಿಂಗ್ ಮಾಡ್ಬೋದಾ, ಯಾವಾಗ್ಲೂ ಯಾರಾದ್ರೂ ನಮ್ಗೆ ಹೀಲಿಂಗ್ ಸದಾ ವರ್ಷಾನ್ಗಟ್ಲೆ ಹೀಲಿಂಗ್ ಮಾಡ್ತಾ ಇರ್ಬೋದಾ, ಇಲ್ಲ, ಸಂವೇರ್ ನಾವ್ ಅದನ್ನ ಸ್ಟಾಪ್ ಮಾಡಿ ನಾವೇ ಏನಾದ್ರೂ ಚೇಂಜಸ್ ಮಾಡ್ಬೋದಾ, ಹೀಲಿಂಗ್ ಸ್ವಂತ ಮಾಡ್ಬೋದಾ ಅಂತ ತಿಳ್ಕೊಬೇಕಾಗತ್ತೆ. ಸೊ ಐ ಗೇವ್ ಅರ್ ವೆರಿ ಸಿಂಪಲ್, ಸೇಮ್ ವಾಟರ್ದು ಹೇಳ್ಕೊಟ್ಟೆ, ಬಟ್ ಅವರಿಗೆ ಮೂನು ಅದು ಇದು ಸ್ವಿಚ್ ವರ್ಡು ಅಂತೆಲ್ಲ ಹೇಳ್ಕೊಟ್ಟಿರ್ಲಿಲ್ಲ. ನೀರು ಏನ್ ಸ್ವಿಚ್ ವರ್ಡ್ ಗೊತ್ತಾ, ಜಸ್ಟ್ ಪಾಸಿಟಿವ್ ಆಗಿ ಮಾತಾಡು ನೀರಿಗೆ ಅಷ್ಟೇ. ಮೀನ್ಸ್ ನಂಬರ್ ಭಯನ, ಈಗ ಭಯ ಇದ್ದವ್ರು ಮಾಡಕ್ಕೆ ಹೋಗ್ಬೇಡಿ. ನಾನು ಸುಮ್ನೆ ಇಲ್ಲ ಇದೆಲ್ಲ ಗುಡ್ಡು ಮಾಡಿ ಅಂತ ಹೇಳಿ ನಮ್ಸಲ್ಲ. ನೀವ್ ಮಾಡಿ ನೋಡಿ, ನಿಮ್ಗೆ ನೆಗೆಟಿವ್ ಆಗ್ತಿದ್ಯಾ ಬಿಟ್ಬಿಡಿ ಮಾಡೋದು, ಪಾಸಿಟಿವ್ ಆಗತ್ತಾ ಖಂಡಿತ ಮಾಡಿ. ನನ್ಗೆ ಇದುವರೆಗೂ ಪಾಸಿಟಿವೇ ಆಗಿರೋದು, ನಾನು ಯಾರ್ಯಾರಿಗೆ ಹೇಳಿದೀನಿ ಎಲ್ಲರಿಗೂ ಪಾಸಿಟಿವ್ ಆಗಿದೆ. ಸೊ ಅದ್ ನಿಮ್ಮ ನಂಬಿಕೆ ಮೇಲೆ ಹೋಗುತ್ತೆ, ಎಲ್ಲ ನನ್ ಗುಡ್ಡೇ ಆಗಿದೆ, ಏನು ನೆಗೆಟಿವ್ ಆಗಿಲ್ಲ. ಸೊ ನನ್ನ ಅಮ್ಮಂಗಂದ್ರೆ ನಿಂಗೆ ಭಯ ಇದೆ ಅಂತಂದ್ರೆ ನೀನು ದೇವ್ರದೇ ನಾಮ ಹೇಳು, ದೇವ್ರನ್ನ ನೆನ್ಪಿಸ್ಕೊ. ಆಮೇಲೆ ನನ್ ಕಾಲ್ ನೋವು ಹೋಗಿದೆ ಆತರ ಹೇಳ್ಬೇಡ. ಕಾಲ್ ನೋವು ಹೋಗಿದೆ ಅಂದ್ರೆ ಕಾಲು ನೋವು ಎಲ್ಲ ಬಂತು, ಅಲ್ಲಿ ನೆಗೆಟಿವ್ ವರ್ಡ್ಸ್ ನೀನೇ ಹೇಳ್ತಾ ಇದೀಯ. ಸೊ ಹಂಗ ಹೇಳ್ಬೇಡ, ನನ್ ಕಾಲ್ ಫುಲ್ ಹೆಲ್ದಿ ಇದೆ, ನಾನು ತುಂಬಾ ಚೆನ್ನಾಗಿ ಓಡಾಡ್ತಾ ಇದೀನಿ, ಸಕ್ಕದಾಗಿ ಆಗ್ಬಿಡಿದೀನಿ ಅಂತ ಹೇಳು. ಹೇಳ್ಬಿಟ್ಟು ಆ ನೀರಿಗೆ ನಿನಗೆ ಎಲ್ಲಿವರೆಗೆ ನಂಬಿಕೆ ಬರುತ್ತೆ ಅಲ್ಲಿವರೆಗೆ ಹೇಳು. 10 ಸಲನಾ 15 ಸಲನಾ 20 ಸಲನಾ ಹೇಳು, 1 ನಿಮಿಷನಾದ್ರೂ ಹೇಳು. ನಿನ್ ಮನ್ಸು ಆ ನೀರನ್ನ ನೋಡ್ತಾ ಇರ್ಬೇಕು, ಅಟ್ಲೀಸ್ಟ್ 3 ನಿಮಿಷ ಹೇಳು, ಬ್ರೈನಿಗೆ ಅಟ್ಲೀಸ್ಟ್ ಫೋಕಸ್ ಬರ್ಬೇಕಲ್ಲ. ಹೇಳ್ಬಿಟ್ಟು ದೆನ್ ಯು ಡ್ರಿಂಕ್ ದಟ್ ವಾಟರ್, ಡೂ ಇಟ್ ಫಾರ್ 15 days ಅಂತ ಹೇಳ್ದೆ. ಶಿ ಡಿಡ್ ಇಟ್, ಶಿ ಸಾ ದಟ್ ಹರ್ ಲೆಗ್ ಪೇನ್ ವೆಂಟ್ ಮ್ಯಾಜಿಕಲಿ. ಎಷ್ಟು ವರ್ಷದಿಂದ ಕುಣ್ತಾ ಇದ್ರು, ನೋವಿತ್ತು, ಇದೇನು ನೀನ್ ಹೀಲಿಂಗ್ ಮಾಡಿದಾಗೂ ಹೋಗ್ಬಿಡುತ್ತೆ, ಆಮೇಲೆ ಮತ್ತೆ 3 days ಬರೋದು. ಯಾಕಂದ್ರೆ ಹೀಲಿಂಗ್ ತುಂಬಾ ಮಾಡ್ಬೇಕಾಗತ್ತೆ, 1 ವರ್ಷ 1 ತಿಂಗಳು, ಬೇಸ್ಡ್ ಆನ್ ಏನಾಗಿದೆ. ಇವಾಗ ಟ್ರೀಟ್ಮೆಂಟು ಹಂಗೆ ಅಲ್ವಾ, ಕ್ಯಾನ್ಸರ್ಗೆ ಬೇರೆ ಟ್ರೀಟ್ಮೆಂಟ್ ಇರುತ್ತೆ. ಏನೋ ಸಣ್ಣ ಪುಟ್ಟ ಜ್ವರ ಬಂದ್ರೆ 2 ದಿನ ಟ್ಯಾಬ್ಲೆಟ್ ತಗೊಂಡ್ರೆ ಸರಿ ಹೋಗುತ್ತೆ. ಹಂಗೆ ಪ್ರಾಣಿಕ್ ಹೀಲಿಂಗ್ ಕೂಡ ಇಮಿಡಿಯೇಟ್ಲಿ ಎಲ್ಲ ಸರಿ ಹೋಗ್ಬಿಡಲ್ಲ. ಸೊ ಶಿ ಸಾ ದ ಡಿಫರೆನ್ಸ್, ಶಿ ಇಸ್ ಡೂಯಿಂಗ್ ಇಟ್ ಟಿಲ್ ಡೇಟ್. ನನ್ಗಿಂತ ಹೆಚ್ಚಿಗೆ ಅಮ್ಮನೇ ತುಂಬಾ ಇದು ಸ್ವಿಚ್, ಅದೇನು ಏನ್ ಹೇಳ್ಬೇಕು, ಓ ವುಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನಾವು ಹೇಳ್ಬೇಕಾ ಅಂತ ಎಲ್ಲ ನೀರಿಗೆ ಹೇಳ್ಬಿಟ್ಟು ನೀರ್ ಕುಡಿತಾರೆ, ಅವ್ರಿಗೆ ಚೆನ್ನಾಗತ್ತೆ. ಆತಂಕ ಆದಾಗೆಲ್ಲ ಬಾಕ್ಸ್ ಬ್ರೀದಿಂಗ್ ಮಾಡ್ತಾರೆ, 4-4-4 ಬಾಕ್ಸ್ ಬ್ರೀದಿಂಗ್ ಅಂತ. ಉಸಿರು 4 ಸಲ ಒಳಗೆ ಹೇಳ್ಕೊಳ್ಳೋದು, 4 ಸೆಕೆಂಡ್ ಪಾಸ್ ಮಾಡೋದು, 4 ಸೆಕೆಂಡ್ ಹೊರಗೆ ಬಿಡೋದು. ಅದು ಅವ್ರಿಗೆ ಇಮ್ಮಿಡಿಯೇಟ್ ಮನಸ್ ನಿಯಂತ್ರಣಕ್ಕೆ ಬರುತ್ತೆ. ಸೊ ಶಿ ಇಸ್ ಬಿಕಮ್ ಮಚ್ ಬೆಟರ್ ಪರ್ಸನ್ ದ್ಯಾನ್ ಶಿ ವಾಸ್ ಯೆಸ್ಟರ್ಡೇ. ಸಿ ವಿ ಆರ್ ನಾಟ್ ಕಾಂಪಿಟಿಂಗ್ ವಿತ್, ಓ ನಾನು ಅವಳಕ್ಕಿಂತ ಚೆನ್ನಾಗಾಗ್ತೀನಿ, ಅವ್ರಕ್ಕಿಂತ ಚೆನ್ನಾಗಾಗ್ತೀನಿ ವಿತ್ ದೀಸ್ ಮೆಥಡ್ಸ್. ವಿ ಆರ್ ಓನ್ಲಿ ಫೋಕಸಿಂಗ್ ಆನ್ ನಾನು ನೆನ್ನಕ್ಕಿಂತ ಹೇಗೆ ಬೆಟರ್ ಆದೆ ಈ ಮಂತ್ರದಿಂದ ಇದಿಂದ. ಬಟ್ ಇಫ್ ಯು ಆಸ್ಕ್ ಮೀ, ಮೈ ಪರ್ಸನಲ್ ಒಪಿನಿಯನ್, ಇವೆಲ್ಲ ಗುಡ್. ನನಗಂತೂ ಗುಡ್ ಎನರ್ಜೀಸ್ ಬಂದಿದೆ, ನಂಗೇನು ಬ್ಯಾಡ್ ಆಗಿಲ್ಲ, ಟಚ್ ವುಡ್. ದೇವರನ್ನ ಇನ್ವೋಕ್ ಮಾಡಿ ಮಾಡ್ತೀನಿ. ಸೊ ನಿಮ್ಗೆ ಭಯ ಇದ್ರೆ ಹನುಮಾನ್ ಚಾಲೀಸ ಪಕ್ಕದಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ
ಅಷ್ಟೇ. ಸೊ ಬೇಸಿಕಲಿ ಟು ಸಮ್ ಅಪ್ ಏನಂದ್ರೆ ನಾವ್ ಏನ್ ಅನ್ಕೋತೀವಿ ಅದಾಗ್ತೀವಿ. ಎಸ್, ಸೊ ಅದನ್ನ ನಾವ್ ಈ ಫಾರ್ಮಲ್ ಟ್ರೈ ಮಾಡ್ತಿದೀವಿ. Yeah. ಸೊ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂತಾರೆ ಅಂತ. ಸೊ ಖಂಡಿತ. ಸಿಂಪಲ್ ಆಗಿ ನಮ್ಮ ಹಿಂದೂ ಧರ್ಮದ ಪ್ರಕಾರ ಇದು ಲಾಜಿಕ್, ಅದನ್ನ ಬೇರೆ ಮೆಥಡ್ಸ್ ಅಲ್ಲಿ ನಾವು ಟ್ರೈ ಮಾಡ್ತಿದೀವಿ. ಟ್ರೈ ಮಾಡ್ತಿದೀವಿ ಅಷ್ಟೇ. ಅಂಡ್ ಹಿಂದೂ ಮೆಥಡ್ ಅಂತ ನೀವು ಹೇಳಿದ್ರಲ್ಲ, ನನ್ಗೆ ಇನ್ನೊಂದು ಬರ್ತಾ ಇದೆ ಇವಾಗ, ತೀರ್ಥ ನೀರೇ. ಹೌದು. ಆಮೇಲೆ ಎಲ್ಲ ಏನ್ ಹೇಳ್ತೀವಿ ಮಂತ್ರದಲ್ಲಿ, ಏನ್ ಹೇಳ್ತೀವಿ, ಇವ್ರಿಗೆ ಆಯುರ್, ಆರೋಗ್ಯ, ಆಯುಷು, ಸಂಪತ್ತು ಎಲ್ಲ ಒಳ್ಳೇದಾಗ್ಲಿ, ಇವ್ರಿಗೆ ಅಭಿವೃದ್ಧಿ ಆಗ್ಲಿ. ಅಭಿವೃದ್ಧಿ ಆಗ್ಲಿ ಅಂತ ಹೇಳ್ತೀವಿ. ಆಮೇಲೆ ಅಲ್ಲಿ ಮಂಡಲ ಹಾಕ್ತಿವಿ, ಏನ್ ದುರ್ಗಾ ನಮಸ್ಕಾರ ಮಾಡ್ಕೋಬೇಕಾ, ಅದಕ್ಕೆ ಒಂದ್ ಮಂಡಲ ಪ್ರಿಪೇರ್ ಮಾಡ್ತಾರೆ. ಎಷ್ಟೊತ್ತದು ರಂಗೋಲಿ ಅದೇ ಕಲರು, ಯಾಕೆ ಹಾಕ್ತಾರೆ, ಅಷ್ಟೇ ಸುತ್ತು, ಅಷ್ಟೇ ಹೊತ್ತು ಕೂತ್ಕೊಂಡ್ ಮಾಡ್ಬೇಕು ಮಂತ್ರಗಳು, ಇಷ್ಟೇ 108 ಬಾರಿನೇ ಹೇಳ್ಬೇಕು. ಅಲ್ಲಿ 9 ಬಂತು ನಂಬರು, ಯಾಕೆ? ಅಲ್ಲೂ ನಾವ್ ಹೇಳ್ತಾ ಇದೀವಿ ಇದನ್ನ ಇಷ್ಟು ಸಲ ಹೇಳ್ಬೇಕು, ಇಷ್ಟೇ ಬಾರಿ ನುಡಿಬೇಕು. ಮೇ ಬಿ ನನ್ ಪ್ರಕಾರ ಇವಾಗ ಒಂದ್ ಎನರ್ಜಿ ಇರತ್ತೆ, ಅದನ್ನ ಇಷ್ಟು ಬಾರಿ ಹೇಳ್ದಾಗ ಆ ಎನರ್ಜಿ ನಮ್ಗೆ ಸಿಗತ್ತೆ ಅನ್ನೋ ಒಂದು ಫೋಕಸ್ Concept ಇರ್ಬೋದು, ಇರ್ಬೋದು. ಕಾನ್ಸೆಪ್ಟ್ ಇರ್ಬೋದು. ಮತ್ತೆ ಬ್ರೈನಿಗೆ ರಿಪೀಟೆಡ್ಲಿ ಒಂದೇ ಥಿಂಗ್ ಹೇಳ್ತಾ ಇದ್ರೆ ನೆನ್ಪ್ ಕರೆಕ್ಟ್ ಆಗಿರತ್ತೆ, ಉಚ್ಚಾರಣೆ ಕರೆಕ್ಟ್ ಆಗತ್ತೆ. ಆಮೇಲೆ ನಮ್ಗೆ ಫೋಕಸ್ ಕೂಡ ಅದ್ರ ಮೇಲೆ ಜಾಸ್ತಿ ಸಿಗತ್ತೆ. ಹಾಗಾಗಿ ಪೂಜೆ ಕೂತ್ಕೋತೀವಿ. ಆಮೇಲೆ ಅದನ್ನೆಲ್ಲ ನೀರನ್ನ ಆಮೇಲೆ ಸಿಂಪಡಿಸ್ತಾರೆ. ಹೌದು. ಸೊ ನಾವ್ ಏನ್ ಈ ಮ್ಯಾನಿಫೆಸ್ಟೇಷನ್ ಅಂತೆಲ್ಲ ಏನ್ ಹೊಸ ಹೆಸರುಗಳು ಹೇಳ್ತಾ ಇದೀವಿ, ಅದೆಲ್ಲ ನಮ್ದೇ, ಮಾಡ್ಕೊಂಡ್ ನಮ್ಮ ಬಂದಿರೋದು ಧರ್ಮ. ವರ್ಷಗಳಿಂದ. ಹೌದು, ಎಷ್ಟೊಂದು ವರ್ಷಗಳಿಂದ ಮಾಡ್ಕೊಂಡ್ ಬರ್ತಿದೀವಿ. ಇವಾಗ ಹೊಸದಾಗಿ ಇದನ್ನ ತುಂಬಾ ಫ್ಯಾನ್ಸಿ ಆಗಿ ಸೆಲ್ ಮಾಡಕ್ಕೆ ಟ್ರೈ ಮಾಡ್ತಾ ಇದಾರೆ ಅಷ್ಟೇ. ಅದರ್ವೈಸ್ ಇಟ್ಸ್ ಆಲ್ ನಮ್ದೇ ಧರ್ಮ, ನಮ್ದೇ ಎಲ್ಲ. ಅಂಡ್ ಅದನ್ನ ಒಂದು ಹೊಸ ರೀತಿಯಿಂದ ನೋಡ್ತಿದೀವಿ. ಇವಾಗ ಮುಂಚೆ ಪೊಲ್ಯೂಷನ್ ಇರ್ಲಿಲ್ಲ, ಇವಾಗಿದೆ ಮಾಸ್ಕ್ ಹಾಕೊಂಡು ಓಡಾಡ್ಬೇಕು. ಹೌದು. ಆ ರೀತಿ ನಾವ್ ಏನ್ ಚೇಂಜಸ್ ಮಾಡ್ಕೋಬೇಕು ಇವಾಗಿನ ಕಾಲಕ್ಕೆ, ಆತರ ಅಡ್ಜಸ್ಟ್ ಆಗಿ, ಬಟ್ ನಮ್ದೇ ಫಾಲೋ ಮಾಡಿ ಅಷ್ಟೇ. ಈಗ ಇಷ್ಟೆಲ್ಲ ಪ್ರೆಡಿಕ್ಷನ್ಸ್ ಬಗ್ಗೆ ಮಾತಾಡ್ತಿದೀವಿ, ಎಲ್ರಿಗೂ ಒಂದು ಪ್ರೆಡಿಕ್ಷನ್ ಬಗ್ಗೆ ತಿಳ್ಕೊಬೇಕು ಅಂತ ಕ್ಯೂರಿಯಾಸಿಟಿ ಇರುತ್ತೆ. ಈ ನೀವು ಕಾರ್ಡ್ಸ್ ಇಲ್ದೇನೆ ಪ್ರೆಡಿಕ್ಟ್ ಮಾಡ್ಬೋದು ಅಂತ ಹೇಳಿದ್ರಿ. ಸೊ ನಮ್ಗೇನಾದ್ರು ಒಂದು ಪ್ರೆಡಿಕ್ಷನ್ ಬಗ್ಗೆ ಹೇಳ್ಬೋದಾ ಅಂತ? ಯಾ, ಶೋರ್. ಸೊ ಕೈಂಡ್ ಆಫ್ ಲೈಕ್ ಅ ಕಲೆಕ್ಟಿವ್ ರೀಡಿಂಗ್ ತರ ಮಾಡ್ಬೋದು. ನನ್ಗೆ ಇನಿಷಿಯಲಿ ಕಾರ್ಡ್ಸ್ ಅನ್ನ ನಾನು ಕೈಯಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೆ. ಆಮೇಲೆ ವಾಟ್ ಹ್ಯಾಪನ್ಡ್ ಇಸ್, ಕಾರ್ಡ್ ಬಿದ್ರೂನು ನನ್ಗೆ ಆ ಕಾರ್ಡ್ ಥ್ರೂ ಬೇರೆ ಕಾರ್ಡ್ಸೇ ಕಾಣಕ್ ಶುರು ಆಗತ್ತೆ, ಮತ್ತೆ ಬೇರೆ ಪ್ರಿಡಿಕ್ಷನ್ ಆಗತ್ತೆ. ಸೊ ಐ ವಿಲ್ ಡೂ ದಟ್. ಇವಾಗ ವೀಕ್ಷಕರು ಮತ್ತೆ ನೀವು ಇಬ್ರು ಕ್ಲೋಸ್ ಯುವರ್ ಐಸ್ ಅಂಡ್ ಥಿಂಕ್ ಆಫ್ ಅ ಕ್ವೆಶನ್. ಇವಾಗ ನಿಮ್ಗೆ ಎಸ್ ಆರ್ ನೋ ತರದ್ದೋ ಅಥವಾ ಡೀಪ್ ಎಕ್ಸ್ಪ್ಲನೇಷನ್ ಬೇಕಾ ನೋಡ್ಕೊಳ್ಳಿ. ಆ ತರ ಯು ಜಸ್ಟ್ ಥಿಂಕ್, ನಿಮ್ಮ ಇಷ್ಟ ದೈವನ ನೆನಪಿಸ್ಕೊಂಡು ಈ ಪ್ರಶ್ನೆಗೆ ನಂಗೆ ಕರೆಕ್ಟ್ ಆಗಿ ಒಂದು ಉತ್ತರ ಬೇಕು, ಡೈರೆಕ್ಷನ್ ಬೇಕು ಅಂತ ಕೇಳ್ಕೊಳ್ಳಿ. ನನ್ಗೆ ಕಾರ್ಡೇ ಕಾಣಿಸತ್ತೆ, ಬಟ್ ವಿಷನ್ಸ್ ಮೂಲಕ ಕಾರ್ಡ್ ಕಾಣಿಸತ್ತೆ. ಅಂಡ್ ಐ ವಿಲ್ ಬಿ ಪ್ರೆಡಿಕ್ಟಿಂಗ್ ಥಿಂಗ್ಸ್ ಫಾರ್ ಯು. ಯಾವ ಕಾರ್ಡ್ ಬಿದ್ದಿದೆ ಅಂತ ಕೂಡ ಹೇಳ್ತೀನಿ. ಸೊ ನೀವು ಆಮೇಲೆ ಗೂಗಲ್ ಮಾಡಿ ನೋಡ್ಬೋದು ಇದ್ರದ ಅರ್ಥ ಆಕ್ಚುಲಿ ಏನು, ನಿಮ್ಗೆ ರಿಲೇಟ್ ಆಯ್ತಾ, ರೆಸೋನೇಟ್ ಆಯ್ತಾ ನೋಡ್ಬೋದು. ಓಕೆ, ಓಕೆ. ಲೆಟ್ಸ್ ಕನೆಕ್ಟ್ ವಿತ್ ದ ಎನರ್ಜೀಸ್. ಕ್ಲೋಸ್ ಯುವರ್ ಐಸ್ and think of that one question or direction. ಪ್ರಶ್ನೆ ಏನಾದ್ರೂ ಕೇಳಿ ಪರವಾಗಿಲ್ಲ. ವಾವ್, ಓಕೆ. ಸೊ ಬಾಕಿ ಜನನು ಪ್ರಶ್ನೆ ಕೇಳಿದ್ದಾರೆ ಅನ್ಕೊಂತೀನಿ. ಸೊ ನನ್ಗೆ ಕಾಣಿಸಿದ್ದು 3 ಟ್ಯಾರೋ ಕಾರ್ಡ್ಸ್. ಓಕೆ. ಒಂದು ಎಂಪ್ರೆಸ್ ಕಾರ್ಡ್ ಕಾಣಿಸ್ತು ನನ್ಗೆ. ಆಮೇಲೆ ನನ್ಗೆ ಕಾಣಿಸಿದ್ದು 6 ಆಫ್ ಕಪ್ಸ್ ಕಾಣಿಸ್ತು. ಓಕೆ. ಮತ್ತೆ ನನ್ಗೆ ಪೆಂಟಿಕಲ್ಸ್ ಕಾಣಿಸ್ತು, ಕ್ವೀನ್ ಆಫ್ ಪೆಂಟಿಕಲ್ಸ್ ಕೂಡ ಕಾಣಿಸ್ತು, ಮತ್ತೆ ಮಲ್ಟಿಪಲ್ ಪೆಂಟಿಕಲ್ಸ್ ಬಂದಾಗ ಏನಾಗುತ್ತೆ, ಇವಾಗ ಟ್ಯಾರೋದಲ್ಲಿ ತುಂಬಾ ವಾಸ್ಟ್ ಸಬ್ಜೆಕ್ಟ್, ನಾವು ತುಂಬಾ ಮೇಲ್ಮೇಲೆ ಸೂಪರ್ಫಿಷಿಯಲಿ ಇವತ್ತು ಮಾತಾಡಿದ್ದೀವಿ. ಸೊ ವಾಂಡ್ಸ್ ಅಂತ ಇರುತ್ತೆ, ವಾಂಡ್ಸ್ ಅಂತ, ಮತ್ತೆ ಪೆಂಟಿಕಲ್ಸ್ ಅಂತ ಇರುತ್ತೆ, ಮತ್ತೆ ಇದರಲ್ಲಿ ಕಪ್ಸ್ ಅಂತ ಇರುತ್ತೆ. ಸೊ ಕಪ್ಸ್ ಬಂದ್ರೆ ಎಮೋಷನ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ, ವಾಂಡ್ಸ್ ಬಂದ್ರೆ ಪ್ಯಾಷನ್ ನ ರೆಪ್ರೆಸೆಂಟ್ ಮಾಡುತ್ತೆ, ಪೆಂಟಿಕಲ್ಸ್ ಬಂದ್ರೆ ಫೈನಾನ್ಸಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ಸ್ವೋರ್ಡ್ ಅಂತ ಇದೆ 4ನೇ ವಿಧ. ಆ ಸ್ವೋರ್ಡ್ಸ್ ಬಿದ್ರೆ ವಾರ್ನಿಂಗು, ಕಾಷನ್ನು, ಆ ತರ ನಿಮ್ಗೆ ಏನಾದ್ರೂ ತಿಳ್ಕೊಬೇಕಿತ್ತ ವಾರ್ನಿಂಗ್ ತರ ಕಾಣಿಸುತ್ತೆ. ಸೊ ಇಲ್ಲಿ ನಂಗೆ ಸ್ವಲ್ಪ ಸ್ವೋರ್ಡ್ ತರಾನು ಒಂಚೂರು ಬಿತ್ತು ಈಗ ವಿಷನ್ ಅಲ್ಲಿ. ಅಂಡ್ ಕೆಲವೊಂದು ಮೇಜರ್ ಆರ್ಕೆನಾ ಕಾರ್ಡ್ಸ್, ಮೈನರ್ ಆರ್ಕೆನಾ ಕಾರ್ಡ್ಸ್ ಅಂತ ಇರುತ್ತೆ. ಅಂದ್ರೆ ಕೆಲವ್ದು ಯಾವ್ದು ವಾಂಡ್ಸು ಇರಲ್ಲ, ಸ್ವೋರ್ಡ್ಸ್ ಇರಲ್ಲ, ಕಪ್ಸ್ ಇರಲ್ಲ, ಮೇಜರ್ ಥಿಂಗ್ಸ್ ಇರುತ್ತೆ. ಫೂಲ್ ಕಾರ್ಡ್ ಅಂತ ಬೀಳತ್ತೆ, ಮೆಜಿಷಿಯನ್ ಕಾರ್ಡ್ ಅಂತ ಇದೆ, ಆ ತರ. ಸೊ ಈಗ ನಂಗೆ ಪ್ರಿಡಿಕ್ಷನ್ ವೈಸ್ ಹೋಗ್ಲಿಕ್ಕೆ ಹೋದ್ರೆ ಒಂದು ಏನೋ ಪ್ರಾಜೆಕ್ಟ್ ಅಥವಾ ಮುಂದೆ ಏನ್ ಆಗತ್ತೆ ಅನ್ನೋ ಒಂದು ಫ್ಯೂಚರ್ ಪ್ರಶ್ನೆ ಇತ್ತು ಮೋಸ್ಟ್ ಆಫ್ ದೆಮ್ದು ಇದ್ರಲ್ಲಿ. ಸೊ ಅದರಲ್ಲಿ ನನಗೆ ಪಾಸಿಟಿವ್ ಬಂದಿದೆ. ದೇರ್ ಇಸ್ ಅ ಸ್ಮಾಲ್ ಬ್ಯಾರಿಯರ್ ಅಥವಾ ಏನೋ ಒಂದು ಸ್ಮಾಲ್ ವಾರ್ನಿಂಗ್ ತರ ಅಥವಾ ಕಾಷನ್ ತರ ಬಂದಿದೆ, ವೇರ್ ದೇ ಶುಡ್ ನಾಟ್ ಗೋ ಅಹೆಡ್ ವಿದೌಟ್ ಫುಲ್ ಇನ್ಫಾರ್ಮೇಶನ್. ಅಂದ್ರೆ ಪೂರ್ತಿ ಇನ್ಫಾರ್ಮೇಶನ್ ಇಲ್ಲದೆ ಏನು ಮಾಡಬೇಡಿ ಅನ್ನೋದಕ್ಕೆ ಒಂದು ಕಾರ್ಡ್ ಬಿದ್ದಿದೆ. ಅಂಡ್ ಕಪ್ಸ್ ಅಂದ್ರೆ ಎಮೋಷನ್, ನಾನು ಚೆನ್ನಾಗಿರ್ತೀನ, ಅಥವಾ ನೀವು ಮ್ಯಾರೇಜ್ ಬಗ್ಗೆ ಕೇಳಿರ್ಬೋದು, ಕೆಲವರು ಪ್ರೆಗ್ನೆನ್ಸಿ ಬಗ್ಗೆ ಕೇಳಿರ್ಬೋದು. ಪಾಸಿಟಿವ್ ರೀಡಿಂಗ್ ಬಂದಿದೆ. ಅಂದ್ರೆ ಕಲೆಕ್ಟಿವ್ ಆಗಿ ನಾನು ನೋಡಕ್ ಹೋದ್ರೆ ಒಂದ್ ರೀಡಿಂಗ್ ಅಲ್ಲಿ ಎಸ್ ಆರ್ ನೋ
ತರ ಇದ್ರೆ ಎಸ್ ಅಂತ ಬಂದಿದೆ, ಗೋ ಅಹೆಡ್ ವಿತ್ ಇಟ್. ಇದು ತುಂಬಾ ಒಳ್ಳೇದಾಗತ್ತೆ, ಅಂದ್ರೆ ನೀವೇನ್ ಯೋಚನೆ ಮಾಡಿದಿರಿ ಆ ಒಂದು ಯೋಚನೆ ಒಳ್ಳೇದೇ ಆಗತ್ತೆ ಅಂತ ಬಂದಿದೆ. ಇದು ವೀಕ್ಷಕರಿಗಾಯ್ತು. ಇನ್ನು ನಿಮ್ಗೆ ಬಂದಿರೋದು ಸೊ ಎಲ್ಲ ರಿಸಾಲ್ವಿಂಗ್ ಅಥವಾ ಹೀಲಿಂಗ್ ಅಥವಾ ರೆಸ್ಟೋರೇಷನ್ ಅನ್ನೋದು ಬಂದಿದೆ. ಸೊ ರೆಸಲ್ಯೂಷನ್ ಕಡೆಗೆ ಹೋಗ್ತಾ ಇದೆ, ವಾಟ್ ಎವರ್ ದಟ್ ಯು ಥಾಟ್ ಅಬೌಟ್, ಇಟ್ಸ್ ಹೆಡ್ಡಿಂಗ್ ಟುವರ್ಡ್ಸ್ ಅ ಗ್ರೇಟರ್ ಪಾತ್ ಆರ್ ಗುಡ್ ಪಾತ್. ಅಂಡ್ ನಿಮ್ಗೆ ಸಿಗತ್ತೆ ಒಂದು ಒಳ್ಳೆ ಸರ್ಪ್ರೈಸ್ ಮೆಸೇಜ್ ವಿದಿನ್ ಲೈಕ್ 6 weeks ನಿಮ್ಗೆ ಸಿಗತ್ತೆ ಅನ್ನೋ ತರ. ನಿಮ್ದು ಯಾವುದೋ ಒಂದು ಕರಿಯರ್ ಪಾತ್ ಅಲ್ಲಿ ಅಥವಾ ಏನೋ ಒಂದು ಪಾತ್ ಅಲ್ಲಿ ಒಂದು ಬಿಗ್ಗರ್ ಸ್ಟಾರ್ ಇಸ್ ಗಿವನ್ ಟು ಯು ಅಥವಾ ಆಸ್ ಅ ಗಿಫ್ಟ್ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ಇಷ್ಟೊಂದೆಲ್ಲ ಪ್ರೆಡಿಕ್ಷನ್ಸ್ ಬಗ್ಗೆ ಮಾತಾಡಿದೀವಿ. ಆಗ್ಲೇ ಸಣ್ಣದಾಗಿ ಪ್ರಾಣಿಕ್ ಹೀಲಿಂಗ್ ಅನ್ನುವಂತ ಒಂದು ಟರ್ಮ್ ನ ಮಾತಾಡಿದ್ವಿ, ಬಟ್ ಇದ್ರ ಬಗ್ಗೆನೇ ಒಂದು ಎಂಟೈರ್ ಎಪಿಸೋಡ್ ಮಾಡ್ಬೇಕಂತ ತುಂಬಾ ಇಷ್ಟ ಇದೆ. ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಪ್ರಾಣಿಕ್ ಹೀಲಿಂಗ್ ಬಗ್ಗೆ ನೀವು ಒಂದಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ಕೊಡ್ಬೇಕು. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ರಶ್ಮಿ. ಥ್ಯಾಂಕ್ ಯು ಸೋ ಮಚ್ ಮಾ. ನಮಸ್ತೆ. ನಾನು ಫಸ್ಟ್ ನಿಮ್ ಚಕ್ರನ ನೋಡ್ಬಿಟ್ಟು ನಾನು ಕ್ಲಾರ್ವೋಯಂಟ್ ಅಂದ್ರೆ ನಂಗೆ ಕಾಣಿಸುತ್ತೆ ಇವಾಗ ನಿಮ್ಮ ಆರಾ ಏನು, ನಿಮ್ ಚಕ್ರ ಏನು, ಯಾವ ಪರಿಸ್ಥಿತಿಯಲ್ಲಿದೆ ಅಂತ ನನಗೆ ಗೊತ್ತಾಗುತ್ತೆ. ಯಾಕಂದ್ರೆ ಪ್ರಾಣಿಕ್ ಹೀಲಿಂಗ್ ಮಾಡೋದನ್ನ ಕಲ್ತಿದ್ದೀನಿ. ಸೊ ನನ್ನ ಕೈಯಲ್ಲಿ ಸ್ಕ್ಯಾನ್ ಮಾಡಿ ಫಸ್ಟ್ ನೋಡ್ತೀನಿ ಯಾಕೆ ಇವ್ರಿಗೆ ಈ ರೀತಿ ಆಗ್ತಿದೆ, ಎಲ್ಲಿ ಬ್ಲಾಕೇಜ್ ಇದೆ ಅಂತ. ಐಮ್ ಗೋನಾ ಚೆಕ್ ಯುವರ್ ನೇವಲ್ ಚಕ್ರ, ಆಯ್ತಾ? ಸೊ ನೇವಲ್ ಚಕ್ರದಲ್ಲಿ ವಾಟ್ ಐ ಆಮ್ ಸೀಯಿಂಗ್ ಇಸ್ ಇಟ್ಸ್ ನಾಟ್ ಗುಡ್. ಅಂದ್ರೆ ನಿಮ್ಗೆ ಗಟ್ ರಿಲೇಟೆಡ್ ಇಶ್ಯೂಸ್, ಅಂದ್ರೆ ಹೆಲ್ತ್ ಅಲ್ಲಿ ಹೊಟ್ಟೆ ಭಾಗದಲ್ಲಿ ನಿಮ್ಗೆ ಖಂಡಿತ ಹೆಲ್ತ್ ಇಶ್ಯೂ ಇದೆ ಅಂತ ಕಾಣಿಸ್ತಾ ಇದೆ ಸ್ಕ್ಯಾನ್ ಅಲ್ಲಿ. ಚೆನ್ನಾಗಿಲ್ಲ, ಅಂಡರ್ ಆಕ್ಟಿವ್ ಇದೆ ಅಂತ ಕಾಣಿಸ್ತಿದೆ. ಹೌದಾ? ನನಗೆ ಗ್ಯಾಸ್ಟ್ರೈಟಿಸ್ ರಿಲೇಟೆಡ್ ಇಶ್ಯೂ ಇದೆ, ಅಂದ್ರೆ ಟ್ರೀಟ್ಮೆಂಟ್ ಎಲ್ಲ ತಗೊಳ್ತಿದೆ, ಈಗ ಸ್ವಲ್ಪ ಪರವಾಗಿಲ್ಲ. ಮ್ಯಾರೇಜ್ ಅಲ್ಲಿ ಇಶ್ಯೂಸ್ ಇದ್ರೆ ಕೂಡ ಪ್ರಾಣಿಕ್ ಹೀಲಿಂಗ್ ಮಾಡ್ಬೋದು. ಮತ್ತೆ ಮೆಡಿಕಲ್ ಅಂತ ಅಂದಿದ ತಕ್ಷಣ ಫಿಸಿಕಲ್ ಇಶ್ಯೂಸ್ ಅಂದ್ರೆ ಲಿವರ್ ಇಶ್ಯೂಸ್ ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ, ತಲೆಯಲ್ಲಿ ಮೈಗ್ರೇನ್ ಇಶ್ಯೂಸ್ ಇದೆ, ಫೀವರ್ ಇದೆ, ಯಾವುದೇ ಫಿಸಿಕಲ್ ಫಾರ್ಮ್ ಅಲ್ಲಿ ಇಶ್ಯೂಸ್ ಇದ್ರೆ ಮಾತ್ರ ಅಲ್ಲ. ಸ್ಕಿಜೋಫ್ರೇನಿಯಾ, ಬೈಪೋಲಾರ್, ಡಿಪ್ರೆಷನ್, ಆಂಗ್ಸೈಟಿ, ವರಿ, ಜಾಬ್ ಅಲ್ಲಿ ಏನಾದ್ರು ಸಕ್ಸಸ್ಫುಲ್ ಆಗಿ ನನಗೆ ಒಂದು ಪ್ರಾಜೆಕ್ಟ್, ನಂಗೆ ಪ್ರೇಯರ್ಸ್ ಬೇಕು, ಪ್ರಾಣಿಕ್ ಹೀಲಿಂಗ್ ಮಾಡ್ಬೋದು. ಆರಾ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ಬೋದಾ? ಬೇ ಲೀಫ್ ನ ತಗೋಬೇಕು, ಅದ್ರ ಮೇಲೆ ನೀವು ನಿಮ್ಗೆ ಏನ್ ಬೇಕೋ ಬರಿಬಹುದು. ಅಂದ್ರೆ ನನಗೆ ಜಾಬ್ ಸಕ್ಸಸ್ಫುಲ್ ಆಗಿ ಸಿಕ್ಕಿದೆ, ನಂಗೆ ಇಷ್ಟು ಲಕ್ಷ ಸಿಕ್ಕಿದೆ, ಹಿಂದ್ಗಡೆ ಥ್ಯಾಂಕ್ ಯು ಗಾಡ್ ಅಂತನಾದ್ರು ಬರಿಬಹುದು, ಥ್ಯಾಂಕ್ ಯು ಯೂನಿವರ್ಸ್ ಅಂತನಾದ್ರು ಬರಿಬಹುದು. ಬರೆದ್ಬಿಟ್ಟು ಅದನ್ನ ಬರ್ನ್ ಮಾಡ್ಬೇಕು. ನಾನು ಕರ್ಪೂರದಲ್ಲಿ ಸುಡ್ತೀನಿ. ಸೊ ಗಿಂತ ಹೆಚ್ಚಾಗಿ ಅವರು ವಾಪಸ್ ಬಂದು ಮ್ಯಾಮ್ ಬೇ ಲೀಫ್ ಮಾಡಿದ್ರಿ, ಇಮಿಡಿಯೇಟ್ಲಿ ವರ್ಕ್ ಆಗ್ತಿದೆ ಅಂತ. ಸೊ ಅಷ್ಟು ಸ್ಪಿರಿಚುವಲ್ ಪವರ್ ಆ ಎಲೆಯಲ್ಲಿ ಇದೆ. ಈಗ ಸುಮಾರು ಜನಕ್ಕೆ ನೆಗೆಟಿವಿಟಿ ಎಲ್ಲಿಂದ ಅಟ್ರಾಕ್ಟ್ ಮಾಡ್ತೀವಿ ಅಂತಾನೆ ಗೊತ್ತಿಲ್ಲ. ಐ ಟೆಲ್ ಯು, ಯಾರ ಹತ್ರನೂ ಯಾವತ್ತೂ ಯಾರೇ ಫ್ರೀ ಆಗಿ ಏನಾದರೂ ಕೊಟ್ರೆ ಇಸ್ಕೋಬೇಡಿ. ಇಸ್ಕೊಂಡ್ರೆ ಇಮಿಡಿಯೇಟ್ಲಿ ಏನಾದರೂ ಕೊಟ್ಬಿಡಿ. ನಾವು ನೆಗೆಟಿವ್ ಕರ್ಮ ಅವ್ರದನ್ನ ಹಾಗೆ ಇಸ್ಕೋತೀವಿ. ಸಾಲ್ಟ್ ವಾಟರ್ ಬಾತ್, ಆಯ್ತಾ? ಇನ್ಸ್ಟಂಟ್ ರಿಸಲ್ಟ್. ಇಷ್ಟು ಉಪ್ಪು, ಕಲ್ಲುಪ್ಪು ಅಥವಾ ನಾರ್ಮಲ್ ಟೇಬಲ್ ಸಾಲ್ಟ್, ಅದನ್ನ ಪುಡಿ ಉಪ್ಪನ್ನ ಕೈಯಲ್ಲಿ ಹಿಡ್ಕೋಬೇಕು. ಟ್ಯಾರೋ ರೀಡಿಂಗ್, ಮ್ಯಾನಿಫೆಸ್ಟೇಷನ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಂತ ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಮುಂದಿನ ಎಪಿಸೋಡ್ ಅಲ್ಲಿ ರಶ್ಮಿ ಅವ್ರ ಜೊತೆ ಪ್ರಾಣಿಕ್ ಹೀಲಿಂಗ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ.